ಹಾಗೆ ನಡೀತು. ಸ್ಕೂಲ್ ಬಂತು ಸರ್, ಕ್ಲಾಸು ಎಕ್ಸಾಮ್ ಬಂತು, ಆನ್ಯುವಲ್ ಎಕ್ಸಾಮು. ಹ್ಮ್ ಅದ್ರಲ್ಲಿ ನಾನು ಫೇಲು, ಹುಡುಗಿನೂ ಫೇಲು. ವಾಟ್ಸ್ಆಪ್ ಟ್ಯೂ ಸರ್, ಯಾರ ಕೈಲೂ ಅಣ್ಣ? ಆಗಲ್ಲ ಅಲ್ಲ. ಏ- ಸಾಧನೆ ತೋರಿದ ನಾನು ಅಲ್ಲಿವರೆಗೂ ಓದಿಲ್ಲ ಅಣ್ಣ ನಾವು. 3 ವರ್ಷ ನಾನು ಎಕ್ಸಾಮ್ ಹೆಂಗ್ ಓದಿವಿ ಅಂದ್ರೆ ಅಯ್ಯೋ ಓದೇ ಇಲ್ಲ ಬಿಡಿ. ನಾನು ಏನು ಹೇಳ್ತಾನೆ. ಇಬ್ರು ಫೇಲು. ಇಬ್ರು fail. ಕಡಿಮೆ ಯಾರ್ದು? ಕಡಿಮೆ ಏನಿಲ್ಲ, ಇಬ್ರು ಫೇಲ್ ಆಗಿದ್ದು ಅಷ್ಟೇ. ನಮ್ಗೆ ಬಂದು ಬೋಲ್ಡ್ ನೋಡ್ದ, ಇಬ್ರು ಫೇಲ್ ಆಗಿದ್ದು. ಅದ್ರಲ್ಲಿ ಕತೆ ನನ್ನವು 2 ಸಬ್ಜೆಕ್ಟ್, ಆ ಹುಡುಗಿದು 2 ಸಬ್ಜೆಕ್ಟ್. ಅದು ಪ್ರೇಮಿಗಳವಲ್ಲಪ್ಪ, ಸಮ ಸಮ. ಅಯ್ಯೋ ದೇವ್ರೆ, ಯಾಕಪ್ಪ ಇಷ್ಟು ನೋವು ಕೊಡ್ತೀಯ? ಇವಾಗ ನೆನೆದ್ಗಿಟ್ರೆ ನನ್ಗೂ ನಗು ಬರ್ತಾನೆ. ಓ ಹಿಂಗೆಲ್ಲ ಮಾಡಿದ್ವಲ್ಲ. ಅಲ್ಲ, ಚೆನ್ನಾಗಿ ಓದೋರೆ ಪಾಸ್ ಆಗೋದ್ ಹಿಂಗ್ ಗ್ಲಾಸ್ ಹೊಡ್ಕೊಂಡು. ಅಯ್ಯೋ ಕತೆ. ಅಣ್ಣ ನಮ್ದಿನ ಹೇಗಿತ್ತಂದ್ರೆ ಬ್ಯಾಚ್ ಅಂದ್ರೆ ಮ್ಯಾಚ್ಗಳು ನೋಡಿದ್ರೆ ಎಲ್ಲ ಲವ್ ಸ್ಟೋರಿ ಅಣ್ಣ. ಒಬ್ರಿಗೊಬ್ರು ಲವ್ ಸ್ಟೋರಿ. ಅಯ್ಯೋ ಕ್ಲಾಸ್ ಲವ್ ಸ್ಟೋರಿ. ಓಲಿ ಪಾಸ್. ಹೇಳಪ್ಪ. ಏನಿಲ್ಲ ಸರ್, ನಾವು ಮನೆ ಊರ್ ಕಡೆ ಒಂದ್ ಸ್ವಲ್ಪ ಜಮೀನ್ ಕಡೆ ಚೆನ್ನಾಗಿದೀವಿ. ಒಂದ್ 12 ಎಕರೆ ಜಮೀನು. ಮಕ್ಕಳು ನೀವು? ನಾನು ಮತ್ತೆ ನಮ್ಮಣ್ಣ. ಓಕೆ. ಜಮೀನಲ್ಲೆಲ್ಲ ಚೆನ್ನಾಗಿದ್ದೆ ಅಂದ್ರೆ ಹಾ, ಸ್ವಲ್ಪ ಜಮೀನು ಒಳ್ಳೆಯವರೇ ಅಂತ? ತುಂಬಾ ಒಳ್ಳೆಯವ್ರೆ ಅಂದ್ರೆ ಮನೇಲಿ ಏನು ಕಷ್ಟ ಇಲ್ಲ. ಉಣ್ಕೊಂಡು ಅಪ್ಪ ತಮ್ಮಂದ ಜಮೀನ್ ಕಡೆ ಇರೋದು ಬರೋದು ತಂದು ಕರು ಎಲ್ಲ ಚೆನ್ನಾಗಿದ್ದು ಸರ್. ನಮಗೆ ತಾಯಿ ತಂದೆ ಅಂದ್ರೆ ತುಂಬಾ ಇಷ್ಟನೇ. ಅವ್ರ ಜೊತೆ ಚೆನ್ನಾಗೇ ಇದ್ದೆ ನಾನು. ಇಲ್ಲಿ ಅಪ್ಪ ಅವರು ನನಗೆ ಚಿಕ್ಕ ವಯಸ್ಸಲ್ಲೇ, ನಿಮ್ಗೆ ಹೇಳ್ಬಾರ್ದು, ಅದು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅವರು ಮನೆಗೆ ಎಣ್ಣೆ ತಮ್ಮರೋರು. ಏನ್ ಹಳ್ಳೆಣ್ಣೆನಾ? ಇಲ್ಲ ಸರ್, ಕುಡಿಯೋದು ಎಣ್ಣೆ, ಡ್ರಿಂಕ್ಸ್. ಕುಡಿಯೋ ಎಣ್ಣೆ? ಹಾ, ತಂದೆ ಚಿಕ್ಕ ಅವರು ವಯಸ್ಸಲ್ಲಿ ಕುಡಿಯೋರು. ಅವ್ರಿಗೆ ಚಿಕ್ಕ ವಯಸ್ಸಲ್ಲ, ನಿಮಗೆ ಚಿಕ್ಕ ವಯಸ್ಸಲ್ಲ? ಅವ್ರಿಗೂ ನಮ್ಗಿಂತ ದೊಡ್ಡವರೇ, ಅವರು ಅಪ್ಪ ಅಲ್ವಾ. ಅಲ್ಲ ಗೊತ್ತು. ನಾನೆಲ್ಲ ನಿಮ್ ತಂದೆ ಕತೆ ಹೇಳ್ತಿದ್ರ ಅಂದ್ಕೊಂಡೆ. ಬಟ್ ನೀವು ಚಿಕ್ಕವರಿದ್ದಾಗ ನಿಮ್ ತಂದೆ ಎಣ್ಣೆ ತರ್ತಿದ್ರು ಅಂತ? ಹಾ, ಮನೆಗೆ ಎಣ್ಣೆ ತರ್ತಿದ್ರು. ಅವ್ರು ನಮಗ್ ಕುಡಿ ಅಂತ ಯಾವತ್ತೂ ಹೇಳಿಲ್ಲ. ಒಂದ್ಸರಿ ನಾವು ಕೊಬ್ಬರಿ ಹಾಕ್ತಿವ ಸರ್. ಈ ತೆಂಗಿನ ಬೀಡು ನಮ್ ಕಡೆ ಜಾಸ್ತಿ ಕೊಬ್ಬರಿ ಮಾಡ್ತೀವಿ. ಮಂಡಿಗೆ ಹಾಕದ? ಹಾ, ಓಕೆ. ಒಂದ್ 20,000 ಒಂದೇ ಸರಿ ಕೊಬ್ಬರಿ ಸುರಿಸಿದ್ರು. ಸಿವಿ ಕೆಲಸ ಮಾಡೋ ಮನೆಯಲ್ಲ, ಸಿವಿ ಕೆಲಸ ಇತ್ತು. ಅವಾಗ ಮನೆಗೆ ಅಪ್ಪ ಬಿಯರ್ ತಗೊಂಡ್ಬಂದ್ರು. ಅಂದ್ರೆ ಕೊಬ್ಬರಿ ಮಂಡಿಗೆ ಹಾಕಿ ಬಂದಿದ್ ದುಡ್ಡು ಖುಷಿಲಿ ಮನೆಯಲ್ಲ ಚೆನ್ನಾಗಿರ್ಲಿ, ಮೈ ಕೈ ನೋವಾಗಿರುತ್ತೆ ಎಲ್ಲಾರ್ಗು. ಓಕೆ. ನಿಮಿಷ ಅಂದ್ರೆ ಸುಮ್ನೆ ಕೇಳ್ತೀನಿ. ನಾವು ಸ್ವಲ್ಪ ಹಳ್ಳಿಲಿ ಇದ್ದಿದ್ರಿಂದ ಅವಾಗೆಲ್ಲ ಒಂದು ಕ್ವಿಂಟಲ್ಗೆ ಎಷ್ಟಿತ್ತು ಅಂದಾಜು? ಪ್ಲಾನ್ ಇಲ್ಲ ಸರ್ ಅಷ್ಟು. ಹೌದಾ? ಇವಾಗ ಎಷ್ಟಿದೆ? ಇವಾಗ 30, 32 ಹಿಂಗ್ ಓಡ್ತೈತೆ ಸರ್. ಒಳ್ಳೆ ರೇಟ್ ಸರ್ ಇವಾಗ. ಅಡಿಕೆಗೆ ಅದು ಚೋಣಿ ಮೇಲೆ ತಗೋತಾರೆ ಸರ್. ಇದು ಒಂದು ಗಿಡ ನೋಡ್ತಾರೆ, ಅದ್ ನೋಡಿ 3 ಲಕ್ಷ 4 ಲಕ್ಷ ಹಿಂಗ್ ತಗೊಂಡೋಗ್ತಾರೆ. ಅಲ್ಲ, ತೋಟದ್ದು ಹೇಳ್ತಾ ಇಲ್ಲ, ಅಂದ್ರೆ ಕ್ವಿಂಟಲ್ಗೆ ಅದು ಅಡಿಕೆ ಬೆಳೆದಿಲ್ಲ ಸರ್ ನಾನು, ತೆಂಗು ಮಾತ್ರ. ನಂದ್ರೆ ಈಗ 30-35 ಇದೆಯಾ? ಹಾ, 30, 31 ಗಂಟೆ ಓಡ್ತೇವೆ ಸರ್. ಸಾಕು ಸರ್. ಒಳ್ಳೇದಾಗ್ಲಿ. ಅಂದ್ರೆ ಇಲ್ಲಿ ನಿಮ್ಮ ಮನೇಲಿ 20,000 ಕೊಬ್ಬರಿ ಸುಳಿಸಿದ್ರೆ ಅದನ್ನ ಮಂಡಿಗೆ ಹಾಕಿ ಬಂದ ಖುಷಿಲಿ ಬಿಯರ್ ತಂದಿದ್ರು ಅಂತನಾ? ಹಾ, ಅಪ್ಪ ಬಿಯರ್ ತಂದಿದ್ರು. ನನ್ಗೂ ಕುಡಿ ಅಂತ ಹೇಳಿದ್ರು. ಅಪ್ಪನ ಜೊತೆನೆ, ಅಪ್ಪನ ಮುಂದೆನೆ ಬಿಯರ್ ಕುಡ್ದೆ ಸರ್. ಏನೋ ಸರ್, ಹೇಳಪ್ಪ. ಬಿಯರ್ ಕುಡ್ದೆ. ಅಮ್ಮನ ಎದುರಿಗೆ ಏನ್ ಹಿಂಗೆಲ್ಲ ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ಇವತ್ತು ಸ್ವಲ್ಪ ಕೆಲಸ ಮಾಡಲ್ಲ, ಅದಕ್ಕೆ ಮನೆಗೆ ತಂದಿದ್ದೀನಿ, ನೀನ್ ಕುಡಿತೀಯಾ ಅಂತ ಕೇಳಿದ್ರು. ಅಮ್ಮನ ಕೇಳಿದ್ರಪ್ಪ, ನೀನ್ ಕುಡಿದಾರೆ ಕುಡಿ, ಇಲ್ಲ ನೀನ್ ಕುಡಿಯೋದು. ನಮ್ಮ ಅಣ್ಣನ ಕೇಳಿದ್ರು, ನೀನ್ ಕುಡಿದಾರೆ ಕುಡಿ ಅಂತ. ಅವ್ರು ಯಾರು ಕುಡಿಲ್ಲ ಸರ್, ನಾನೊಬ್ನೇ ಕುಡ್ದೆ. ಅಂದ್ರೆ ನಿಮ್ಮ ಅಪ್ಪ ಹೇಳಿದ ತಕ್ಷಣ ನೀವು ಕುಡಿದ್ರಿ ಸರ್. ನಿಮ್ಮ ಅಣ್ಣಾರು ಯಾಕೆ ಕುಡಿಲಿಲ್ಲ? ಗೊತ್ತಿಲ್ಲ ಸರ್, ಅವರು ಕುಡಿಬೇಕು ಅಂತ ಅನಿಸುತ್ತೆ ಅವನಿಗೆ, ಕುಡಿಬೇಕು ಅಂತ ಗೊತ್ತಿಲ್ಲ, ಅವನು ಕುಡಿಲಿಲ್ಲ.
ಓಕೆ. ನಿಮ್ ಕುಡಿಬೇಕಾದ್ರೆ ಅಥವಾ ಆ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಏನಿತ್ತು? ತಂದೆ ಹೇಳ್ದವ್ರು ಕುಡಿಯೋಣ ಅಂತಲ್ಲ ಅಥವಾ ನಿಮಗೆ ಆಸೆ ಇತ್ತಾ? ಇಲ್ಲ ಸರ್, ನಾನು ಕುಡಿಯೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಏನೋ ಮೈಕನ್ ಹೋದ್ರೆ ಒಂದ್ಸ ಚೆನ್ನಾಗಿರ್ಬೋದೇನೋ ಅಂತ ಕುಡ್ದೆ ಸರ್. ಹ್ಮ್. ಅದೇ ಫಸ್ಟ್ ಟೈಮ್ ಕುಡ್ದೆ. ಏನೋ ನನಗೆ ಅಂತ ಜಾಸ್ತಿ ಏನ್ ಕುಡಿಲಿಲ್ಲ, ಹೋಗೋ ಸ್ಮೆಲ್ ಜಾಸ್ತಿ ಇತ್ತಲ್ಲ ಸರ್, ಹ್ಮ್. ಅದಕ್ಕೆ ನನಗೆ ಕುಡಿಯಕ್ಕೆ ಅಷ್ಟು ಇದಾಗಲಿಲ್ಲ. ಒಂದ್ 2 ಗುಕ್ಕ ಅಂತ ಕುಡ್ದೆ. ಅದಕ್ಕೆ ಯಾಕೋ ಬೇಡ ಅನಿಸ್ತು. ಬೇಡ, ನಮ್ಮಮ್ಮ ಕಂಡ್ಬಿಡ್ತು. ಅಮ್ಮ ಅಲ್ಲಿಂದಲೇ ನನಗೆ ಮೇಲೆ ಕಂಡ್ಬಿಡ್ತು. ನನಗೆ ಭಯ ಆಗೋಯ್ತು. ಹ್ಮ್. ಅಪ್ಪ ಇಲ್ದ ಒಂದ್ ಟೈಮ್ ನಂಗೆ ಅಮ್ಮ ಬೈತಾರೆ, ಇಲ್ಲ ಹೊಡಿತಾರೆ ಅಂತ ಭಯ ಬಂದು ಕುಡಿಲಿಲ್ಲ. ಎಷ್ಟು ವರ್ಷ ನಿಮ್ಗಾಗ? ಸರ್ ಅವಾಗ ಒಂದು 3-4 ಕ್ಲಾಸ್ 4 ಕ್ಲಾಸ್ ಓದ್ತಿರ್ಬೇಕು ಸರ್ ನಾನು. 4ನೇ ಕ್ಲಾಸು? ಹಾ. ಆಯ್ತು. ಅವಾಗ ಅಪ್ಪನ ಜೊತೆ ಚೆನ್ನಾಗಿದೆ ಸರ್. ಅಪ್ಪನ ಪಕ್ಕ ಬಿಟ್ರೆ ಇನ್ನೆಲ್ಲ ಹೊರಗಡೆ ಹೋಗ್ತಿಲ್ಲ. ಅಪ್ಪನ ಪಕ್ಕನೇ ಮನೆಗಳಿವೆ. ಹ್ಮ್. ಡೈಲಿ ಅಪ್ಪನ ಪಕ್ಕ ಮಲ್ಕೊಳ್ಳೋದು, ಡೈಲಿ ಅಪ್ಪನ ಹೇಳ್ದಂಗೆ ಕೇಳೋದು, ತುಂಬಾ ಮುದ್ದು ಮಾಡ್ತಾರೆ ಸರ್. ಹ್ಮ್. ಆಮೇಲೆ ನಮ್ಮ ಅಪ್ಪಂದು ದೊಡ್ಡದು ನಮ್ದು ಪ್ರಾಬ್ಲಮ್ ಏನಂದ್ರೆ ಜಾಸ್ತಿ ಫ್ರೆಂಡ್ಸ್ ನಂಬರು. ಹ್ಮ್. ಇವಾಗ ಯಾರು ಇವ್ರಿಗೆ ಆತರ ದುಡ್ಡು ಇಸ್ಕೋಬೇಕು ಅಂದ್ರೆ ಹ್ಮ್. ಇವ್ರಿಗೆ 1,000 ಖರ್ಚು ಮಾಡ್ರೆ ಸಾಕು, 1 ಲಕ್ಷ ಕೊಟ್ಬಿಡ್ತಾರೆ ಅವ್ರು. ಅಬ್ಬಬ್ಬಬ್ಬ. ಹೆಂಗೆ ಅಂದ್ರೆ ಇವರು ಎಣ್ಣೆ ಕೊಡಿಸ್ಬಿಡೋದು. ಹ್ಮ್. ಹೊಡೆ ತುಂಬಾ, ನೋಡ್ ಪಾಪ ಹಿಂಗೆ ಕಷ್ಟ ಐತೆ, ನನಗೆ ಸ್ವಲ್ಪ ದುಡ್ಡಿನ ಸಹಾಯ ಮಾಡು, ನಿನಗೆ ಕೊಡ್ತೀನಿ ನಾನು, ಹಾಗೆ ಹೀಗೆ ಅಂತ ಹೇಳೋದು. ಇವ್ರು ಆ ನಂಬಿಕೆ ಮೇಲೆ ಕೊಟ್ಬಿಡೋದು ದುಡ್ಡು. ಹ್ಮ್. ಅವ್ರು ರಿಟರ್ನ್ ಇವ್ರು ಕೊಡಂಗಿಲ್ಲ. ಹ್ಮ್. ಇವಾಗ್ಲೂ ಹಂಗೆ ಆಗೈತೆ. ಇವಾಗ್ಲೂ 1 ಲಕ್ಷ ನಮ್ಮ ಅಪ್ಪ ಬೇರೆ ಕೈ ಕಟ್ಬಿಟ್ಟು ಇವಾಗ ಮನೆಯಲ್ಲಿ ಮಾತಾಡ್ದಂಗೆ ಸೈಲೆಂಟ್ ಆಗೋಗ್ಬಿಟ್ಟೆ. ಹ್ಮ್. ಇರ್ಲಿ, ಇವಾಗ ಮುಂದೆ ಬರ್ತೀನಿ ನಿಂಗೆ. ಹ್ಮ್. ಆಮೇಲೆ ಅಣ್ಣಂಗೆ ಓದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಹ್ಮ್. ಚಿಕ್ಕ ವಯಸ್ಸಿಂದಲೂ ಅಷ್ಟೇ ಓದ್ಬೇಕು ಅಂತ ಹಂಗೆ ಅನ್ಸನೂ ಇರಲಿಲ್ಲ, ಅವ್ನು ಓದ್ತಾನೂ ಇರಲಿಲ್ಲ. ಹ್ಮ್. ಆದ್ರೆ ನಾನು ಒಂದ್ ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ಇದಿದ್ದೆ, ಚೆನ್ನಾಗಿ ಓದ್ತಿದ್ದೆ. ಓಕೆ. ಅಂತ ಫಸ್ಟ್ ಕ್ಲಾಸ್ ಆಗಿಂತ ಮೀಡಿಯಂ ಆಗಾರ ಓದ್ತಿದ್ದೆ. ಹ್ಮ್. ಮುಂದೆ ಬಂದೆ ಸರ್. ಆಮೇಲೆ ಅಪ್ಪ ನಾನು ಇದ್ರೆ ಹಿಂಗೆ ಸರಿ ಆಗಲ್ಲ, ನಾನು ಮುದ್ದಲ್ಲೇ ಜಾಸ್ತಿ ಇದಾಗಿ ಬಿಡ್ತಾನೆ ಅಂತ ತನಗೆ ಹಾಸ್ಟೆಲ್ ಹಾಕಿದ್ರು. ಯಾರು? ಅಪ್ಪ. ನಿಮ್ಮನ್ನ? ಹಾ. ಹ್ಮ್. ಅಣ್ಣ ಇಲ್ಲೇ ಇದ್ದ, ಅವನು ಎಲ್ಲ ಹಳ್ಳಿ ವಾತಾವರಣ ಎಲ್ಲ ತಿಳ್ಕೊಂಡ, ಇಲ್ಲಿ ಎಷ್ಟೇ ಇದ್ರು ಹಿಂಗೆ ಅಂದ್ಬಿಟ್ಟು ಮುಂದುವರೆದ ಸರ್. ಹಾಸ್ಟ್ಲಿಗೆ ಹೋದೆ, 2 ವರ್ಷ ಅಲ್ಲಿ ಓದಿದೆ. ಹ್ಮ್. ನನ್ಗೆ ಅಪ್ಪ ಅಮ್ಮ ಬಿಟ್ಟಿರಕ್ಕಾಗ್ಲಿಲ್ಲ. ಅಪ್ಪ ಹಂಗೆ ಕಣಪ್ಪ ಹಿಂಗೆ ಕಣಪ್ಪ ಅಂತ ಹೇಳ್ಕೊಂಡು 2 ವರ್ಷ ಓದ್ಬಿಟ್ಟು ಅಲ್ಲಿ ತಿರ್ಗಾ ಊರ್ ಕಡೆಗೆ ಬಂದೆ. ಹ್ಮ್. ಅಪ್ಪ ಅವಾಗ್ಲೂ ಅಷ್ಟೇ ಹೇಳ್ದೆಲ್ಲ ಕೊಡ್ಸೋರು, ಎಲ್ಲ ಇದ್ ಮಾಡೋರು. ನಾನು 8ನೇ ಕ್ಲಾಸ್ ಓದ್ಬೇಕಾದ್ರೆ ಅಣ್ಣನ 10th ಮುಗೀತು. ಅಣ್ಣ 10th ಅಲ್ಲಿ ಫೇಲ್ ಆದ. ಓಕೆ. ಅಣ್ಣ 10th ಅಲ್ಲಿ ಫೇಲ್ ಆದ. 1 ವರ್ಷ ಇಲ್ಲೇ ಇದ್ದ, ಬೆಂಗಳೂರು ಹೋಗ್ತೀನಿ ಅಂತ ಹೊಂಟ. ಹ್ಮ್. ನಮ್ಮಪ್ಪ ಏನು ಮಾಡಲ್ಲ, ಇಲ್ಲಿ ಬರೀ ಜಮೀನ್ ಇದ್ರೆ ಯಾರು ಮಾಡದ, ಜಮೀನಿಗೆ ಬಂಡವಾಳ ಹಾಕ್ಬೇಕು, ಇಲ್ಲ ಅಂದ್ರೆ ಅಲ್ಲಿ ಯಾರು ಇದ್ ಮಾಡಲ್ಲ ಅಂದ್ಬಿಟ್ಟು ಹೋದ, ಸುಮ್ಮನಾದ ಸರ್. ಹ್ಮ್. ಅವ್ನು ಬೆಂಗಳೂರು ಕಡೆ ಹೋಗ್ತೀನಿ ಅಂತ ಹೋದ. ಹ್ಮ್. ಅಪ್ಪನೂ ಕಳ್ಸಕ್ ಇಷ್ಟ ಇರಲ್ಲ. ಆಯ್ತು ಹೋಗಪ್ಪ, ಹೋಗ್ಬಿಟ್ಟು ನನಗೆ ಏನೇನು ತಿಂಗಳ ದುಡ್ಡು ನನಗೆ ಕೊಡ್ಬೇಕು ಅಂದ್ರು. ಹ್ಮ್. ನಾನ್ ತಿಂಗಳ ನಿಮಗೆ ದುಡ್ಡು ಕೊಡಲ್ಲ, ನೀವು ಕುಡ್ದು ಬಿಟ್ಟು ಫ್ರೆಂಡ್ಸ್ಗೆಲ್ಲ ಕೊಟ್ಟು ಹಾಳು ಮಾಡ್ತೀರಾ ನೀವು, ಚೀಟಿ ಹಾಕಿ, ನಾನು ಚೀಟಿ ಹಾಕ್ತೀನಿ ದುಡ್ಡು ಅಂದ್ರು. ಇಲ್ಲಿ ಚೀಟಿ ಹಾಕ್ತಾರೆ ಸರ್. ಹ್ಮ್. ಹ್ಮ್. 5,000 ಹಿಂಗೆ ಚೀಟಿ ಹಾಕೊಂಡು ಹೋದ್ರೆ 1 ಲಕ್ಷ ಸಿಗುತ್ತೆ 1 ವರ್ಷ ಆದ್ಮೇಲೆ. ಹ್ಮ್. ಹಂಗೆ ಚೀಟಿ ಹಾಕಪ್ಪ, ನಾನು ಚೀಟಿ ಹಾಕೊಟ್ಟು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹಾಗೆ ಸರ್ ಚೀಟಿ ಎಲ್ಲ ಕಟ್ಕೊಂಡು ಹೋಗ್ತಿದ್ದ ಅವನು. ಅದು ಒಂದು ಟೈಮಲ್ಲಿ ಇವ್ರು ಯಾರೋ ಫ್ರೆಂಡ್ಸ್ ಇವ್ರಿಗೆ ತಲೆ ಕೆಡಿಸ್ಬಿಟ್ಟು 1 ಲಕ್ಷ ದುಡ್ಡು ಇಸ್ಕೊಂಬಿಟ್ರು. ಹ್ಮ್. ಆ ಚೀಟಿ ಎತ್ಕೊಂಡ್ಬಿಟ್ರು. ಹ್ಮ್. ಇಲ್ಲಿ 1 ವರ್ಷ ಅವಾಗ ನಮ್ಮ ಅಣ್ಣಂಗೆ ಇಷ್ಟ ಆಗಿ ಸಾಲ ಮಾಡಿಸ್ಬಿಟ್ಟು ನಮ್ಮ ಮಾವನ ಕಡೆಯಿಂದ ಒಂದು ಬೋರ್ವೆಲ್ ಹಾಕ್ಸಿದ್ದ. ಹ್ಮ್. ಅದಕ್ಕೆ ತಂದು ಮೋಟ್ರ್ ಬಿಟ್ಟಿದ್ದಂದೆ, ಇಲ್ಲಿ ಬೋರ್ವೆಲ್ ಓಡಿಸ್ಲೇ ಇಲ್ಲ. ಹ್ಮ್. ತೋಟ ಎಲ್ಲ ಆಡ್ಬಿಟ್ರು. ತೋಟ ಎಲ್ಲ ಆಡ್ಬಿಟ್ಬಿಟ್ರು. ಓಕೆ. ಅಂದ್ರೆ ನೀರ್ ಹಾಯಿಸ್ಲಿಲ್ಲ ಅಂತ? ನೀರ್ ಹಾಯಿಸ್ತಿಲ್ಲ, ಎಲ್ಲ ಮೇಲೆ ಉಕ್ಕೆ ಓಡಿಸ್ಲಿಲ್ಲ. ನೀವೇನಿದ್ರಿ ಅವಾಗ ಅಲ್ಲಿ? ನಾವು ಅವಾಗ ಒಂದು 8ನೇ ಕ್ಲಾಸು. ಓಕೆ. ಓಕೆ. ತಂದೆ ಯಾವ ಕಾರಣಕ್ಕೆ ಹಂಗೆಲ್ಲ ಪಾಳ್ಬಿಟ್ಬಿಟ್ರ ಅದನ್ನ? ಆಡ್ಬಿಟ್ಬಿಟ್ರು ಅಂದ್ರೆ ಅವ್ರಿಗೆ ಫ್ರೆಂಡ್ಸ್ ಹುಚ್ಚು ಜಾಸ್ತಿ. ಇವಾಗ ಬೆಳಗ್ಗೆ ಹೋದ್ರೆ 6 ಗಂಟೆ 9 ಗಂಟೆ 10 ಗಂಟೆ ಹೋದ್ರೆ ಸಂಜೆ ಬರ್ತಿದ್ದು ಒಂದು 8 ಗಂಟೆ 9 ಗಂಟೆ ಈ ಟೈಮ್ ಉಣ್ಬಿಡೋರು. ಓಕೆ. ಫುಲ್ ಎಣ್ಣೆ ಹೊಡ್ಕೊಂಡು ಈ ಟೈಮ್ ಉಣ್ಬಿಡೋರು. ಹ್ಮ್. ಅವಾಗ ಅಷ್ಟೊತ್ತಿಗೆಲ್ಲ ನಮ್ಗೆ ಅಪ್ಪನ ಮೇಲೆ ತುಂಬಾ ಮೊದ್ಲು ಪ್ರೀತಿ ಇತ್ತಲ್ಲ, ಅಷ್ಟು ಪ್ರೀತಿ ಕಮ್ಮಿ ಆಗಿತ್ತು. ಹ್ಮ್. ಎಷ್ಟೇ ಆದ್ರೂ ಇದೆ ನಮ್ಮ ಅಪ್ಪಂದು ಅಂತ ನನಗೂ ಬೇಜಾರಾಗೋಗ್ಬಿಟ್ಟಿತ್ತು. ಎಲ್ಲ ಕಳೆಯೋ ಬುದ್ಧಿ ಅಂತ. ಬರೀ ಕಳೆಯೋ ಬುದ್ಧಿ, ಬರೀ ಫ್ರೆಂಡ್ಸ್ ನಂಬದೇ ಆಯ್ತು, ಇವ್ರ ಕೈ ಹಿಡಿಯಲ್ಲ ಇವ್ರಿಗೆ ಅಂತ ನಮ್ಗೆಲ್ಲ ಸ್ವಲ್ಪ ತಿಳುವಳಿಕೆ ಬಂದಿತ್ತು. ಹ್ಮ್. ಅವಾಗ ನಾನ್ ಬಂದು ಜಮೀನ್ ಕೆಲಸ ಮಾಡಕ್ ಹೋಗ್ಕೊಂಡ್ರೆ ನಾನು ಓದೋ ಕಡೆಗೆ ಇಂಟ್ರೆಸ್ಟ್ ಹೋಯ್ತಿರಲ್ಲ. ಆಮೇಲೆ ಹೋಯ್ತಾ ಓದೋದ್ಮೇಲೆ ಇಂಟ್ರೆಸ್ಟ್ ಹೋಯ್ತು. ಆಮೇಲೆ ಊರವ್ರು ಹೆಂಗ್ ಹೇಳೋರು ಅಂತ, ಸರ್ ನಿಮ್ಗೆ ಏನಾರು 12 ಎಕರೆ ಜಮೀನ್ ಐತೆ, ಕುದ್ಕೊಂಡ್ ತಿನ್ಬೋದು ನೀವು. ನಮ್ಗೆ ಅಷ್ಟೊತ್ ಕಲೆ ಊರವ್ರು ಹೆಂಗ್ ಹೇಳೋರು ಅಂದ್ರೆ, ಇದು ಸಾವುಕಾರ ಇವ್ರು ಹೆಂಗೆ ಇದ್ರು ಆಗುತ್ತೆ, ಓದೋರ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ನಮ್ಗೆ ತಲೆ ಜನ ಹೇಳೋರು. ಓಕೆ.
ಅದೇ 7ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಒಂದು ಹುಡುಗಿ ನೋಡಿದೆ ಹ್ಮ್ ನನಗೆ. ಆ? ನಾನೊಂದು ಹುಡುಗಿ ನೋಡಿದೆ, ಹುಡುಗಿ ಕ್ಲಾಸ್ಮೇಟ್ ನಂದು. ಓಕೆ. ಆ ಹುಡುಗಿ ನನ್ನಂಗೆ ಓದ್ತಿದ್ರು. ಒಂದ್ ವರ್ಷ ಹೇಳ್ಕೊಡ್ಲಿಲ್ಲ ಹ್ಮ್ ಈ ಪ್ರೀತಿ ಏನು. ಅಂದ್ರೆ ಲವ್ ಸ್ಟೋರಿ ಬಗ್ಗೆ ಹೇಳ್ತಿದ್ದೀರಾ? ಲವ್ ಸ್ಟೋರಿ ಬಗ್ಗೆ ಹೇಳ್ತಿದ್ದೀನಿ. ಓಕೆ, ನಿಮಗೊಂದು ಹುಡುಗಿ ಇಷ್ಟ ಆಯ್ತು, ನೀವು ಆಕೆಗೆ ಏನು ಇಷ್ಟದ ಬಗ್ಗೆ ಏನು ಹೇಳ್ಕೊಂಡಿಲ್ಲ ಅಂತ. ಒಂದ್ ವರ್ಷ ಏನು ಹೇಳ್ಕೊಂಡಿರ್ಲಿಲ್ಲ. 7ನೇ ಕ್ಲಾಸ್ ಅಲ್ಲ? 7ನೇ ಕ್ಲಾಸಲ್ಲಿ. ತಗಳಪ್ಪ. ಓಹೋ, ಅದಕ್ಕೆ ಸರ್ ತುಂಬಾ ಐತೆ ಅಂತ ಹೇಳಿದ್ದಾನೆ. ಓಕೆ, ಆಯ್ತು. ಆಮೇಲೆ ಹಂಗೆ ಮುಂದುವರೆದೆ ಸರ್. ಆಮೇಲೆ 8ನೇ ಕ್ಲಾಸಿಗೆ ಹೋದೋ, ಅವಳು ಏನೋ ಇದು ಗೊತ್ತಿಲ್ಲ, ನಮ್ ಕ್ಲಾಸ್ಗೆ ಬಂದ್ರು, ನಮ್ ಸ್ಕೂಲ್ಗೆ ಬಂದ್ರು. ಅದು 8ನೇ ಕ್ಲಾಸ್ ಮೇಲೆ ಬೇರೆ ಸ್ಕೂಲ್ಗೆ ಹೋಗ್ಬೇಕದು. ಓಕೆ ಓಕೆ, ನೀವು ಹೋಗಿ ಸ್ಕೂಲ್ಗೆ ಬಂದ್ರು? ನಾವು ಓದಿ ಸ್ಕೂಲ್ಗೆ ಬಂದ್ರು. ಹೊರಣೆ ಬರ. ಏನೋ ಬಂದ್ರಲ್ಲ ಅದ ನಾವು ಏನು ಇದ್ ಮಾಡ್ಕೊಡ್ಲಿಲ್ಲ, ಹಂಗೆ ಸುಮ್ನೆ ಇದ್ದೆ. ಲಡ್ಡು ಬಂದು ಬಾಯಿಗೆ ಬಿತ್ತು. ಹಾಗೆ ಆಯ್ತು. ಹ್ಮ್ ಆಮೇಲೆ ಒಂದ್ ವರ್ಷ ಬಿಡ್ಕೊಂಡು 8ನೇ ಕ್ಲಾಸಲ್ಲಿ 9ನೇ ಕ್ಲಾಸ್ಗೆ ಲವ್ ಸ್ಟೋರಿ ಹೇಳ್ಕೊಂಡೆ. ಹಿಂಗಿಂಗ್ ಕಣಮ್ಮ ಮಾಡ್ದೆ, ಇಷ್ಟಪಡ್ತಾ ಇದೀನಿ, ನಿಮ್ಗೇನು ಹಿಂಗಿಂಗೆ ಅಂತ. ಅಂದ್ರೆ ನೀವು ಚೆನ್ನಾಗಿ ಓದೋ ಹುಡುಗನ? ಚೆನ್ನಾಗಿ ಓದೋ ಹುಡುಗನ ನೀವು ಅವಾಗ? ಇಲ್ಲ ಸರ್, ನಾನು ಹೇಳಿದ್ನಲ್ಲ, ಲೋ ಅದು ಹೈ ಲೆವೆಲ್ ಅಲ್ಲ, ಈ ಕಡೆ ಲೋ ಲೆವೆಲ್ ಅಲ್ಲ, ಮಧ್ಯ ಮೀಡಿಯಂ. ಯಾರ ತೋರ್ಸಿದ್ರೆ ನೋಡ್ಕೊಂಡ್ ಬರೆಯೋಷ್ಟು? ಇಲ್ಲ, ಹೇಳಿದ್ರೆ ಬಡ್ಕೊಳ್ಳೋ ಅಷ್ಟು ಇದ್ದು. ಅದನ್ನ ಮೀಡಿಯಂ ಅಂತ ಕರಿಬಹುದು. ಬಡ್ಕೊಳ್ಳೋಕು ಬರ್ದೇ ಇರೋನ್ನ ದಡ್ಡ ಅದು. ಹೇಳಿದ್ರೆ ಬರ್ಕೊಳ್ಳೋ ಮಟ್ಟಿಗಿದ್ದು. ಓಕೆ, ಹಿಂಗೆ ಲವ್ ಸ್ಟೋರಿ ಮಾಡ್ತಿದ್ದೋ. ಅಲ್ಲ, ಹೇಳಿದ್ರೆ ಒಪ್ಕೊಂಡ್ರ? ಸರ್ ಒಪ್ಕೊಂಡ್ರು. ಒಂದಿನ 2 ದಿನ ಒಪ್ಕೊಳ್ಳಿಲ್ಲ. ಹೌದಾ? ಹೆಂಗ್ ಹೇಳಿದ್ರಿ? ಎದುರುಗಡೆ ಹೋಗಿ? ಇಲ್ಲ ಸರ್, ಲೆಟರ್ ಕೊಟ್ಬಿಟ್ಟಿದ್ದು. ಲೆಟರ್ ಬರೀತಿದ್ರಾ? ನಮ್ಗೆ ಒಂದ್ ದಿವಸ ರಜೆ ಬೇಕು ಅಂತ ಮೇಸ್ಟ್ರಿ ಲೆಟರ್ ಬರೆಯಕ್ಕೆ ಭಯ. ನಾವ್ ಮೇಷ್ಟ್ರೆಲ್ಲ ಕೇಳಕ್ ಹೋಗ್ತಿರ್ಲಿಲ್ಲ. ರಜಾ ಅಂದ್ರೆ ಮನೇಲಿ ಬೇಗೇಸಿ, ಇಲ್ಲೇ ಮನೆ ಕಡೆ ಇರೋ ರಜಾ. ಹೌದಾ? ಹುಡ್ಗಿಗೆ ಏನಂತ ಬರ್ದು ಕೊಟ್ಟಿದ್ರಿ ನೀವು? ಹುಡುಗಿಗೆ ಹಿಂಗೆ ಇಷ್ಟಪಡ್ತೀನಮ್ಮ, ನಿನ್ನ ಇಷ್ಟು ವರ್ಷದಿಂದ ನೋಡ್ತಾ ಇದೀನಿ, ನೀನ್ ಇಷ್ಟಪಡ್ತೀನಿ ಅಷ್ಟೇ ಸರ್ ಬರ್ದಿದ್. ನಾನು ಜಾಸ್ತಿ ಏನು ಕಾದಂಬರಿ ಏನ್ ಬರ್ದಿರ್ಲಿಲ್ಲ. ಓಕೆ. ಅದು ಹುಡುಗಿ ಏನ್ ಮಾಡ್ತಂದ್ರೆ, ಆ ಟೈಮಲ್ಲಿ ಮನೆಗೆ ಹೋದಾಗಂತ ಅಲ್ಲೇ ನಾನು ಕೊಟ್ಟಿದ್ದ ಜಾಗದಲ್ಲಿ ಓದ್ಬಿಟ್ಟು ಈಸ್ಕೊಂಡು ಹೋದ್ರು. ಮುಂದೆ ಹೋಯ್ತಾ ಅರ್ಧಾಕ್ಬಿಟ್ಟು ಹೋದ್ರು ಅಂತೆ. ಹೌದಾ? ಲೆಟರ್ ಅರ್ಧಾಕ್ಬಿಟ್ಟು ಹೋದ್ರಂತೆ ಮನೆಗೆ. ಹೇಳಿದ್ ನಿಮ್ಗೆ? ನಮ್ದು ಅವ್ರ ಮನೆ ಪಕ್ಕನೆ ಒಬ್ಬ ಹುಡುಗ ಇದ್ದ. ನಿಮ್ ಫ್ರೆಂಡ್? ನಮ್ ಫ್ರೆಂಡ್. ಓಕೆ. ಅದನ್ನ ಹೇಳ್ದ, ಹಿಂಗೆ ಅರ್ಧಕ್ ಹೋದ್ರು. ಅವ್ನು ಹೇಳ್ದ, ಸ್ಕೂಲಿಗೆ ಬಂದಿದ್ದ, ಅವನು ಕ್ಲಾಸಿಗೆ ಬಂದಿದ್ದ, ಅವನು ಕ್ಲಾಸಿಗೆ ಬಂದಿದ್ದ. ನೋಡು, ಹಿಂಗ್ ಕೊಟ್ಟಿದ್ದ ಅರ್ಧಕ್ ಹೋಗಾರೆ, ಅವ್ರ ಅಪ್ಪನ್ ಕರ್ಕೊಂಬಂದ್ರೆ ನಿಂಗೆ ಹುಷಾರು, ಏನಾರು ಗಾಚಾರ ಇದ್ಬಿಟ್ಟಾಯ್ತು ಅಂತ ಹೇಳ್ಬಿಟ್ಟ. ಆ ದಿನನೇ ಕೊಟ್ಟಿದ್ದೆ 1ನೇ ದಿನಕ್ಕೆ ಹೇಳ್ಬಿಟ್ಟ. ಓಕೆ. ನನಗ್ ಭಯ. ಗೇಟೇ ನೋಡ್ತಾ ಇದೀನಿ, ಅವ್ರ ಅಪ್ಪ ಕರ್ಕೊಂಡ್ಬಿಡ್ತಾರ, ಇಲ್ಲ ಇವಳು ಒಬ್ಳೆ ಬರ್ತಾಳ, ಹೇಗೆ ಏನು ಅವ್ರ ಅಪ್ಪನ ಆಮೇಲೆ ಬಾ ಅಂತ ಹೇಳ್ಬಿಟ್ಟು ಒಬ್ಳೆ ನನಗೆ ಗೊತ್ತಿಲ್ಲ ಸರ್. ಓಕೆ. ಅದ್ರಲ್ಲಿ ಬೇರೆ ಸ್ಕೂಲ್ ಮ್ಯಾಲ ನಿಂತ್ಕೊಂಡ್ಬಿಟ್ಟು ನೋಡ್ತಾ ಇದ್ದೆ. ಓಕೆ. ಸರ್. ಓಕೆ. ಆಮೇಲೆ ಹಾಗೆ ಇದ್ದೆ. ಅದೇ ಟೈಮ್ಗೆ ಯಾರೋ ಆಡು ಮೇಕೆಗೆ ಇರ್ತಾವಲ್ಲ, ಮೇಕೆ ಅದಕ್ಕೆ ಸೊಪ್ಪು ಪಡ್ಕೊಂಡು ಹೋಗಕ್ಕೆ ಅಂತ ಬಂದಿದ್ರು ನಮ್ ಸ್ಕೂಲ್ ಹತ್ರಕ್ಕೆ. ಯಾರೋ ಅಪರಿಚಿತರು, ಗೊತ್ತಿಲ್ಲ ಅವರು. ಓಕೆ. ಅವ್ರು ಕಡ್ಡಿ ಕಡಿ ಅಂತ ನೋಡ್ಬಿಟ್ಟು ನನಗೆ ಭಯ ಆಯ್ತು. ಓಹೋ, ಮಾಸ್ಟರ್ ಓಡ್ಸಕ್ಕೆ ನನಗೆ ಕಡ್ಡಿ ರೆಡಿ ಮಾಡ್ತಾವ್ರ ಇವರು. ಅಯ್ಯೋ, ಎಲ್ಲ ಕಂಸನಿಗೆ ಎಲ್ಲಾ ಕಡೆ ಕೃಷ್ಣ ಕಂಡಂಗೆ ನಿಮ್ಗೆ ಅವ್ ಯಾರು ಆಡಿಗೆ ಸೊಪ್ಪ ಹಾಕಕ್ ಮರ ಕಡಿತಾವ್ ನಿಮ್ಗೆ. ನನಗ್ ಹೊಡಿಯಕ್ಕೆ, ನನಗ್ ಚಚ್ಚಕ್ಕೆ ಕಡಿತಾವ್ರೆ ಅಂತ ಮಾಸ್ಟರ್ ಓಡ್ಸಕ್ಕೆ ರೆಡಿ ಮಾಡ್ತಾವ್ರ ಇವರು. ಏನಾಗುತ್ತಾ ಅಲ್ಲಿ ಅಂತ ಪ್ರೋಗ್ರಾಮ್ ಐತಿ. ಹಂಗೆ ಇದೆ ಸರ್. ನಾನು ಎಷ್ಟು 10 ಗಂಟೆ ಬಾಗ್ಲು ಹೋಗೋ ಫೋನ್ ಮಾಡ್ದು. ನಾನು 7 ಗಂಟೆ ಎಲ್ಲ ಸ್ಕೂಲ್ ಹತ್ರ ಹೋಗ್ಬಿಟ್ಟಿದ್ದೆ. ಕುತೂಹಲ, ಏನಾಗತ್ತೆ ಹಿಂಗೆ ಹೋಗಿ ಹಂಗೆ ಕುತ್ಕೊಂಡಿದ್ದೆ. ಅವಳೊಬ್ಳೆ ಬಂದು, ಹುಡುಗಿ ಬಂದು ನೋಡ್ದೆ, ಮಾತಾಡಿಸ್ದೆ, ಏನಮ್ಮ ಏನೇನು ಅಂತ. ಏನ್ ಮಾತಾಡ್ಲಿಲ್ಲ, ಹೊರಗಡೆ ಹೋಗಿ ಕುತ್ಕೊಂಡ್ರು. ಏನೋ ಕಲಿತ ಗೊತ್ತಿಲ್ಲ ಅಂದ್ಬಿಟ್ಟು ಸ್ಕೂಲ್ ಓಪನ್ ಆಯ್ತು. ಏನು ಇಂಟ್ರೆಸ್ಟ್ ಇಲ್ಲ ನಂಗೆ. ಆ ಹುಡುಗಿ, ನಾನು ಮುಂದೆಡೆ ಬೆಂಚು, ಆ ಹುಡುಗಿ ಹಿಂದೆಡೆ ಬೆಂಚು. ನೀವು 9ನೇ ಕ್ಲಾಸ್ ಆಗ? ಆ ಹುಡುಗಿ ಮುಂದೆ ನೀವ್ ಹಿಂದ? ಅಂದ್ರೆ ಹಿಂದೆ ಮುಂದೆ ಕುಂಡಿಸ್ತಿದ್ರ ನಿಮ್ಮನ್ನ? ಇಲ್ಲ ಸರ್, ನಾವು ಫಸ್ಟ್ ಬೆಂಚ್ ಎಲ್ಲ ಕೂತಿದ್ವಿ ಯಾವಾಗ್ಲೂ. ಅಲ್ಲ, ಈಗ ನಾನು ಹೇಳ್ತಿರೋದು, ಹೆಣ್ಮಕ್ಳನ್ನ ಸಪರೇಟ್ ಕೊಡಿಸಿದ್ರು, ಗಂಡ್ ಮಕ್ಳನ್ನ ಹೆಣ್ಮಕ್ಳು ಸಪರೇಟ್ ಕುಣಿಸ್ತಿದ್ರು. ಅವಳು ಹುಡುಗಿ 7ನೇ ಬೆಂಚ್ ಕೂತ್ಕೊಳ್ಳೋಳು, ನಾ 1ನೇ ಬೆಂಚ್ ಕೂತ್ಕೊಳ್ಳುವೆ. ಒಂಚೂರು ಕೈ ಎಡ್ಕಿದ್ರೆ ಸಿಗೋ ಅಷ್ಟು ಹತ್ರ ಇದ್ರು? ಇಲ್ಲ ಸರ್, ಒಂದು
ಜಾಸ್ತಿನೇ ದೂರ ಇರೋದು. ಇವಾಗ ಹುಡುಗರು ಸಪ್ರೇಟ್, ಹುಡುಗಿ ಸಪ್ರೇಟು. ಓಕೆ. ನಾನು ಈ ಕಡೆ ಫಸ್ಟ್ ಬೆಂಚಲ್ಲಿ ಈ ಕಡೆ ಕೊನೆಯಲ್ಲಿ ಮೂಲೆಯಲ್ಲಿ ಇರುವೆ. ಆ ಹುಡುಗಿ ಹಿಂದೆ 7ನೇ ಬೆಂಚಲ್ಲಿ ಹಿಂದಾಡೆ ಕೊನೆಯಲ್ಲಿ ಅವ್ಳು ಕೂತಿರೋರು. ಬಹಳ ದೂರ ಆಯ್ತು ಬಿಡಿ. ನಾನೆಲ್ಲ ಹಿಂದೆ ಮುಂದೆ ಅಂದ್ರಲ್ಲ, ನಮ್ಮ ಹೆಸರುಗಳೆಲ್ಲ ಹಿಂಗ ಅನ್ಯಾಯ ಮಾಡಿದ್ರೆ ನಮ್ಗೆ ಅನ್ಸ್ಬಿಡ್ತು. ನಮ್ಗೆ ಸಪ್ರೇಟ್ ಸರ್ ನಾವು ಹುಡುಗರೇ ಒಂದ್ ಕಡೆ, ಹುಡುಗಿರೇ ಒಂದ್ ಕಡೆ. ಸೊ ನಿಮ್ಗೂ ಹಂಗೆ ಹುಡುಗಿರೇ ಒಂದ್ ಕಡೆ, ಬಟ್ ನೀವು ಫಸ್ಟ್ನೇ ಬೆಂಚಲ್ಲಿ ಮೊದಲನೇವರು. ಓಕೆ. ಅವರು 7ನೇ ಬೆಂಚಲ್ಲಿ ಕೊನೆಯವರು. ಇನ್ನು ಅನ್ಯಾಯ ಬಿಡಿ ಇದು. ಓಕೆ. ಆಮೇಲೆ ನಾವು ಸರ್ ಸ್ಕೂಲ್ ಮಾಸ್ಟರ್ ಪಾಠ ಮಾಡಿದ್ರೆ ಬೋರ್ಡ್ ನೋಡ್ತಿರಲ್ಲ. ಇನ್ನೇನ್ ನೋಡ್ತಿದ್ರಿ? ಅವ್ರ ಪಡೆ ಅವ್ರ ಬೋರ್ಡ್ ಬರೆಯೋರು, ನಾವ್ ಹಿಂದಾಡೆ ಬೆಂಚ್ ಹಿಂದಾಡೆ ತಿರುಗಿ ನೋಡ್ತಾ ಇರೋದು. ಮುಂದಗಡೆ ಏನ್ ನೋಡ್ತಾರೋ ಅವ್ರಿಗೆ ನಮ್ಗೆ ಗೊತ್ತೇ ಇಲ್ಲ. ಸರಿ ಆಯ್ತು, ಹುಡುಗಿ ಆದ್ರೂ ನಿಮ್ಮನ್ನ ನೋಡ್ತಿದ್ರ ಬೋರ್ಡ್ ನೋಡ್ತಿದ್ರ? ಅವರು ನಮ್ಮನ್ನೇ ನೋಡೋದು. ತಗೊಳಪ್ಪ, ನೀವಿಬ್ರು ಹಿಂಗೆ, ನೀವು ಅವ್ರು ನೋಡೋದು, ಅವ್ರು ನಿಮ್ಮನ್ನ ನೋಡೋದು. ಇದೆ. ಆಮೇಲೆ ಎಲ್ಲ ಒಪ್ಪಿಗೆ ಆಯ್ತು, ಮಾತಾಡೋದು ಚೆನ್ನಾಗೇ ಇದ್ದು. ಏನ್ ನಮ್ ಜೀವನ ಎಲ್ಲ ಬರೀ ಕೇಳದೆ. ಹೇಳಪ್ಪ ತಗಿ, ಇನ್ನೇನ್ ಹೇಳ್ಬಿಟ್ಟಿದ್ಯಾ? ಓ ಆಯ್ತು. 10th ಎಕ್ಸಾಮ್ ಬತ್ತಣ ಅಂದ್ರೆ 9ನೇ ಕ್ಲಾಸ್ ಆದ ತಕ್ಷಣ 10th ಬಂದು ಅಲ್ಲಿ ನನಗೆ ಪ್ರಶ್ನೆ ಇರೋದು, ಅರ್ಧ ಕೋದ್ಲು ಬಂದ್ಲು, ನಿಮ್ ಭಯ ಇತ್ತು ಅಲ್ಲ, ಒಪ್ಕೊಂಡ್ರ ಅಂತ? ಒಪ್ಕೊಂಡ್ರು ಸರ್. ಆಮೇಲೆ ನಮ್ಮ ಅಕ್ಕದಿದ್ರು ಅಲ್ಲೇ ಓದ್ತಿದ್ರು, ಅಂದ್ರೆ ನಮ್ ದೊಡ್ಡಪ್ಪ ಮಗಳು ಎಲ್ಲ ಅಲ್ಲೇ ಓದ್ತಿದ್ರು ನಮ್ ಸ್ಕೂಲಲ್ಲೇ. ಅವ್ರ ಹತ್ರ ರೆಕಮೆಂಡ್ ಹಿಂಗ ಅಕ್ಕ ಹಿಂಗ್ ಹೇಳ್ಬಿಟ್ಟಿದೀನಿ, ಅವಳು ಒಪ್ಕೊಂಡು ಏನು ಹೇಳ್ತಿಲ್ಲ ನಂಗೆ, ಇನ್ ಕೇಳಕ್ಕ ಅಂತ ನಾನು ಇವ್ರಿಗೆ ನಿಮ್ಮ ಅಕ್ಕನ ಹತ್ರ ಹೇಳಿ ಹೆಣ್ಣಿಂದಲೇ ಹೇಳಿಸೋಣ ಅಂತ. ಓಕೆ. ಆಮೇಲೆ ನಿಮ್ಮ ಅಕ್ಕಂಗೆ ಹೇಳಿದ್ರ? ಅಕ್ಕಂಗೆ ಹೇಳಿದ್ರು, ಅಕ್ಕ ಓಕೆ ಒಪ್ಕೊಡ್ತೀನಿ ಅಂತ ಹೇಳಿದ್ರು, ಒಪ್ಕೊಂಡ್ರು ಅವ್ರು. ಚೆನ್ನಾಗಿದೆ. ಇಷ್ಟಪಟ್ಟ ಸರ್. 10ನೇ ಕ್ಲಾಸಿಗೆ ಬಂದ್ರಿ? 10ನೇ ಕ್ಲಾಸಿಗೆ ಬಂದು ಅಲ್ಲಿ ನನಗೆ ಯಾಕೋ ಆ ಟೈಮಲ್ಲಿ ಲವ್ ಬ್ರೇಕ್ ಆವಾಗ ಟೈಮ್ ಬಂತು. ಏನಾಗದು? ಲವ್ ಬ್ರೇಕಪ್ ಆಗೋ ಟೈಮ್ ಏನೋ ಬಂತೇನೋ ಅವಾಗ ಟೈಮು ಬಂದ. ಯಾಕೆಂದ್ರೆ ಸರ್ ನನಗೂ ಗೊತ್ತಿಲ್ಲ, ನಾನು ಫ್ರೆಂಡ್ಸ್ ಎಲ್ಲ ಹೇಳೋರು, ಮಚ್ಚ ಯಾರೋ ಹುಡ್ಗ ಗೊತ್ತಿಲ್ಲ, ಅವನ ಜೊತೆ ಮಾತಾಡ್ತಾನೆ ನೋಡು ಅಂತ. ಅವ್ರ ಏನ್ ಮಾಡಿದ, ನನ್ ಮುಂದೆನೆ 1-2 ಸರಿ ಬೈಕಲ್ಲಿ ಬಂದ್ಬಿಟ್ಟು ಮಾತಾಡ್ಸೋದ ಹುಡ್ಗಿನ. ಅವ್ನ ಯಾರು ಅಂತ ನನಗೆ ಗೊತ್ತಿಲ್ಲ. ಓಕೆ. ಬಂದ್ ಮಾತಾಡ್ಸೋದ ನನಗೆ ಏನಂತ ಹುಡುಗಿನೂ ಸಹ ಕೇಳಲಿಲ್ಲ ನಾನು. ಬಟ್ ನೀವು ನೋಡಿದ್ರ ಅದನ್ನ? ಒಂದ್ಸರಿ ನೋಡ್ದೆ, ಬಂದ್ ಮಾತಾಡ್ಸೋದ. ಫ್ರೆಂಡ್ ಹೇಳಿದ್ದಲ್ದೇನೆ ನೀವು ಡೈರೆಕ್ಟ್ ನೋಡಿದ್ರಿ? ಡೈರೆಕ್ಟ್ ಆಗಿ ನೋಡ್ಬಿಟ್ಟೆ. ಫ್ರೆಂಡು 2-3 ಡೈಲಿ ಹೇಳೋನು, ನಾನ್ ನಂಬ್ತಿರ್ಲಿಲ್ಲ. ಅದನ್ನ ನೋಡಿದೆ ಸರ್. ಅದೇ ಟೈಮ್ಗೆ ನಾವು ಅಲ್ಲಿ ಒಂದು ಕಾಲೇಜ್ ಇತ್ತು, ಕಾಲೇಜ್ ಮುಚ್ಕೊಂಡು ಹೋಗಿತ್ತು ಅದು. ವಿದ್ಯಾರ್ಥಿಗಳು ಯಾರು ಬರ್ದಲೆ ಕಾಲೇಜ್ ಮುಚ್ಚೋಗಿತ್ತು. ನಾನು ಅವ್ರಿಗೆ ಮರೆಯಾಗಿ ಬರ್ಲಿ ಅಂತ ಕಾಲೇಜ್ ಹತ್ರ ನಿಂತ್ಕೊಂಡು ನೋಡ್ತಾ ಇದೀನಿ, ಇವ್ರು ಮಾತಾಡ್ತಾ ಇದ್ರು ನೋಡ್ಬಿಟ್ಟೆ. ಯಾರಿಬ್ರು? ಆ ಹುಡುಗಿ ಮತ್ತೆ ಹುಡುಗ. ಹುಡುಗ ಅಂದ್ರೆ ನಿಮ್ಮ ಊರವನ, ಕಾಲೇಜನ, ಸ್ಕೂಲ್? ಇಲ್ಲ, ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಸರ್. ನಿಮಗೆ? ನನಗೆ ಗೊತ್ತಿಲ್ಲ ಯಾರು ಅಂತ. ಅವ್ರೇನ್ ಮಾತಾಡೋ ನಂಗೂ ಗೊತ್ತಿಲ್ಲ, ಏನು ಕೇಳಕ್ ಹೋಗಿಲ್ಲ ನಾನು. ಅಲ್ಲಿ ನೋಡ್ದೆ, ನನಗೆ ಎಷ್ಟು ಸಿಟ್ಟು ಬಂತು. ಒಂಥರ ಕೋಪ ಅನ್ನೋದು ಜಾಸ್ತಿ ಇಲ್ಲ, ಮೇಲೆ ಇರೋದು ನನಗೆ. ಕೋಪ ಬಂತು, ಎತ್ಬಿಡು ಗ್ಲಾಸ್ಗೊಂದು ಹೊಡೆದೆ, ಕಿಟಕಿ ಗ್ಲಾಸ್. ಯಾವ ಸ್ಕೂಲ್? ಕಾಲೇಜ್ ಗ್ಲಾಸ್ಗೆ? ಕಾಲೇಜ್ ಗ್ಲಾಸ್ಗೆ. ಕಾಲು ಮುಚ್ಚೋಯ್ತಲ್ಲ, ಅಲ್ಲಿ ಯಾರು ಬರ್ತಿರ್ಲಿವಲ್ಲ, ಪಾಳು ಬಿದ್ದಂಗ ಅದು. ಪಾಳು ಬಿದ್ದಂಗೆ ಅದಕ್ಕೆ ಹೊಡೆದೆ. ಅದು ಗ್ಲಾಸ್ ಹೊಡೆದೋಯ್ತು, ನನ್ ಬೇರೆ ಕೈಯಲ್ಲಿ ಹೊಡೆದಿದ್ದು, ಕೈಗೆ ಒಂದು ಗ್ಲಾಸ್ ಎತ್ತಿ ಕೊಟ್ಟು. ನೀವು ಅಂದ್ರೆ ನೋವಲ್ಲಿ, ಆ ಕೋಪದಲ್ಲಿ ನಿಮ್ ಕೈಯಲ್ಲಿ ಗ್ಲಾಸ್ ಹೊಡೆದಿದ್ದ? ನಾ ಕೈಯಲ್ಲೇ ಗ್ಲಾಸ್ ಹೊಡೆದಿದ್ದು. ಕೈಗೆ ಏನು ಚುಚ್ಕೊತ್ತು. ಅದು ರಕ್ತ ಮಿಡ್ತಾರ, ನಾಡಿ ಮಿಡ್ತಾನೆ ನೋಡ್ತಾರ ಸರ್, ಕರೆಕ್ಟ್ ಆಗಿ ಅಲ್ಲಿಗೆ ಚುಚ್ಕೊತ್ತು. ಓಕೆ. ಏನು ನರ ಏನೋ ಗೊತ್ತಾಗಿಲ್ಲ, ಬರೀ ಮೆರಡು ಚರ್ಮ ಮಾತ್ರ ಹೋಗಿತ್ತು, ರಕ್ತ ಬರ್ತಿತ್ತು. ಓಕೆ. ನೋಡು, ಆಮೇಲೆ ಆ ಹುಡುಗಿನ ಬಂದು ಕೈ ನೋಡಿದ್ಲು. ಏನಕ್ಕೆ ಅಂದ್ರು, ಇವೆಲ್ಲ ನಿಮ್ಗೆ ಏನಕ್ಕೆ, ಹೋಗು ನಿನ್ ಪಡಿಗೆ ನೀನು ಅಂತ ಹೇಳಿ ಕಳಿಸ್ದೆ. ಆಮೇಲೆ ನನಗ್ ಭಯ, ಏನ್ ನರಗಿರಕ್ಕೆ ಓಪನ್ ಆಗ್ಬಿಟ್ರೆ ನನಗ್ ಭಯ ಏನಪ್ಪ. ಆಮೇಲೆ ಏನ್ ಓಪನ್ ಆದ್ರೆ? ನರಗಿರ ಬ್ಲಡ್ ಒಮ್ಮಸಲ್ ಗುದ್ಬಿಟ್ಟೆ, ಇದೇನಪ್ಪ ಹಿಂಗಾಯ್ತು ಅಂತ. ಏನೋ ಸಿಟ್ಟಲ್ಲಿ ಹೊಡೆದ್ಬಿಟ್ಟೆ, ಗ್ಲಾಸ್ ಹಿಂಗ್ ಇಟ್ಕೊಂಡ್ಬಿಡ್ತಾರ ಅಂತ ಭಯ. ಹೋಗಿ ಹಾಸ್ಪಿಟ್ಲಿಗೆ ಹೋದೆ ಸರ್. ಅವರು ನೋಡ್ತಿಂಗೆ ಏನಾಗಿರಲ್ಲ, ಬರೀ ಹೊಲಿಗೆ ಅಂತ ಹೇಳಿ ಒಳಗೆ ಹಾಕೋರು. ಏನಾಯ್ತು ಅಂದಾಗ ಏನ್ ಹೇಳಿದ್ರಿ? ಯಾರಿಗೆ ಸರ್? ಅಲ್ಲ, ಡಾಕ್ಟರ್ ಕೇಳಲಿಲ್ವಾ ಏನ್ ಹಿಂಗ್ ಆಯ್ತು ಅಂತ? ಇಲ್ಲ ಸರ್, ಡಾಕ್ಟರ್ಗೆ ಹೇಳಿದೆ. ಅವಾಗ ಸ್ಕೂಲ್ ಕಾಂಪೌಂಡ್ ಅಲ್ಲಿ ಗ್ಲಾಸ್ ನೆಟ್ಟಿದ್ರು. ಅದೇ ಸರ್, ದಾರ ಹೋಗ್ಬಾರ್ದು ಅಂತ ಗ್ಲಾಸಿಗೆಲ್ಲ ನೆಡ್ತಾರ ನೋಡಿ. ಕಲಾಕಾರ.
ಅದೇ ಹೇಳ್ದೆ ಏನೋ ಸರ್. ಒಂದ್ ಹೇಳೋದಕ್ಕೆ ಮುಚ್ಚಿಸ್ಬಿಟ್ರಿ. ಹಾ ಸ್ಕೂಲ್ ಕಾಂಪೌಂಡ್ ಬೇಕಾರೆ ಈ ತರ ಇಟ್ಕೊಂಡ್ಬಿಡ್ತೀವಿ ಸರ್ ಅಂತ ಹೇಳಿದೆ. ಆಯ್ತು ಇವೆಲ್ಲ ಮಾಡ್ಕೊಂಡ್ ಅವೆಲ್ಲ ನೋಡ್ಬಿಟ್ಟಿದ್ರು ಸರ್. ನಾನು ಎಷ್ಟೋ ಸರಿ ಸೈಕಲ್ ಬಿದ್ದಿದ್ದೀನಿ, ಎಷ್ಟೋ ಸರಿ ಎಲ್ಲ ಹೋಗಿ ಬೈಕಲ್ಲಿ ಬಿದ್ದಿದ್ದೀನಿ. ಅವಾಗೆಲ್ಲ ತಗೊಂಡಿಗೆ ಡಾಕ್ಟರ್ ತೋರಿಸಿದ್ದೀನಿ. ಅವ್ರು ಫುಲ್ ಫ್ರೆಂಡ್ಲಿ ಆಗಿದ್ರು. ಡಾಕ್ಟರ್ಗೆ ಏನಂಗಾರ ನೀನು ಹೊಸಬ ಅಲ್ಲ. ಹೊಸಬ ಅಲ್ಲ. ಓಕೆ. ಏನ್ ಸರ್ ವಾರಕ್ಕೆ ಒಂದ್ಸರಿ ಸೈಕಲ್ ಬೀಳಿದ್ರೆ ಎಂದಿನ ಇಲ್ಲ ನನಗೆ. ಅದು ಹೇಗೆ ಅಂದ್ರೆ ನಮ್ಮ ಅಣ್ಣದಿರ ಚಿಕ್ಕಪ್ಪದಿರ ಹೋಗ್ತಿದ್ರು ಅಂದ್ರೆ ಕೈ ಇಟ್ಕೊಂಡ್ಬಿಡೋದು ಬೈಕಲ್ಲಿ ಹೋಗ್ಬೇಕಾರೆ. ಓಕೆ. ಅವ್ರ ಬೈಕಲ್ಲಿ ಇಟ್ಕೊಂಡು ಸ್ಪೀಡ್ ಎಳ್ಕೊಂಡು ಹೋಗ್ಬೇಕು ನನ್ನ. ನನ್ ಸೈಕಲ್ ತುಣಿಯಕ್ಕಾಗಲ್ಲ ಸೋಮಾರಿ. 5 ಕಿಲೋಮೀಟರ್ ಸೈಕಲ್ ತುಣಿಯಕ್ಕಾಗಲ್ಲ. ಈ ಏನಾರು ಪಂಚರ್ ಆದ್ರೆ ಹೆಂಗೆ ಕಾಲ ಹಾಕೊಂಡು ಎಳ್ಕೊಂಡು ಹೋಗ್ತಾರಲ್ಲ ಹಂಗೆ. ಹಂಗೆ. ಆಯ್ತು. ಅದು ಈ ಹುಡುಗಿ ಏನಂದ್ರೆ ಆಕ್ಚುಲಿ ಹುಡುಗಿನ ಮಾತಾಡ್ಸಕ್ಕೋಲಿಲ್ಲ ಸರ್ ನಾನು ಅಷ್ಟೇ ಲಾಸ್ಟ್. ಅಲ್ಲಿಗೆ ನಾನು ಬ್ರೇಕಪ್ ಮಾಡ್ಕೊಳ್ಳೋ ಮಟ್ಟಿಗೆ ಬಂದ್ಬಿಟ್ಟೆ ನಾನು. ಇವಳೆ ಹಿಂಗ್ ಮಾತಾಡ್ಬೇಕಾದ್ರೆ ಮುಂದೆ ಹೆಂಗೆ ಹಾಕ್ಬೇಕು, ಇವಳು ಎಷ್ಟು ಬೇಕು ಅಷ್ಟೇ ಮಾಡೋಣ ಅಂತ ನನಗೆ ಅನಿಸ್ತು. ನಾನು ಹುಡುಗಿನ ಕೇಳಕ್ ಹೋಗಲ್ಲ, ಏನ್ ಮಾತಾಡದಮ್ಮ ಏನು ಯಾರಮ್ಮ ಇವನು ಅಂತ ಏನು ಕೇಳಕ್ ಹೋಗ್ಲಿಲ್ಲ. ಆದ್ರೂ ಒಂದ್ ಸೈಡಲ್ಲಿ ಲವ್ ಇತ್ತು. ಬೇಕಾದ್ರೆ ಅವಳೇ ಬಂದು ಕೇಳಲಿ ನನ್ನ, ಅವಾಗ ಹೇಳೋಣ ಅಂತ. ಈಗ ಒಂದು ಜಾಸ್ತಿ ಇತ್ತು ಸರ್, ನಾನು ಕೇಳಕ್ ಹೋಗಿಲ್ಲ ಹುಡುಗಿನ. ಅವಳು ಬಂದು ಏನು ಅಂತ ಹೇಳಿಲ್ಲ ನನಗೆ. ಹಾಗೆ ನಡೀತು. ಸ್ಕೂಲ್ ಬಂತು ಸರ್, ಕ್ಲಾಸು ಎಕ್ಸಾಮ್ ಬಂತು, ಆನ್ಯುವಲ್ ಎಕ್ಸಾಮು. ಅದ್ರಲ್ಲಿ ನಾನು ಫೇಲು, ಹುಡುಗಿನ ಫೇಲು. ಸರ್ ಯಾರ ಕೈ ಆಗಲ್ಲ ಅಲ್ಲ. ಸಾಧನೆ ತೋರಿದ ನಾನು ಅಲ್ಲಿವರೆಗೂ ಓದಿಲ್ಲ ನಾವು 3 ವರ್ಷ. ನಾನು ಎಕ್ಸಾಮ್ ಹೆಂಗ್ ಓದಿವಿ ಅಂದ್ರೆ ಓದೆಲ್ಲ ಬಿಡಿ. ನಾನು ಏನು ಹೇಳ್ತಾನೆ, ಇಬ್ರು ಫೇಲು. ಇಬ್ರು ಫೇಲ್. ಕಡಿಮೆ ಯಾರ್ದು? ಕಡಿಮೆ ಇಬ್ರು ಫೇಲ್ ಆಗಿದ್ದು ಅಷ್ಟೇ. ನಮ್ಗೆ ಬಂದು ಬೋಲ್ಡ್ ನೋಡ್ದ ಇಬ್ರು ಫೇಲ್ ಆಗಿದ್ದು. ಅದ್ರಲ್ಲಿ ನನ್ನವು 2 ಸಬ್ಜೆಕ್ಟ್, ಆ ಹುಡುಗಿದು 2 ಸಬ್ಜೆಕ್ಟ್. ಅದು ಪ್ರೇಮಿಗಳವಲ್ಲಪ್ಪ, ಸಮ. ಅಯ್ಯೋ ದೇವ್ರೆ, ಯಾಕಪ್ಪ ಇಷ್ಟು ನೋವು ಕೊಡ್ತೀಯ? ಇವಾಗ ನೆನೆದ್ಗಿಟ್ರೆ ನನ್ಗೂ ನಗು ಬರ್ತಾನೆ. ಓ ಹಿಂಗೆಲ್ಲ ಮಾಡಿದ್ವಲ್ಲ. ಚೆನ್ನಾಗಿ ಓದವ್ರೆ ಪಾಸ್ ಆಗೋದ್ ಹಿಂಗ್ ಗ್ಲಾಸ್ ಹೊಡ್ಕೊಂಡು. ಅಣ್ಣ ನಮ್ದಿನ ಹೇಗಿತ್ತಂದ್ರೆ ಬ್ಯಾಚ್ ಅಂದ್ರೆ ಮ್ಯಾಚ್ಗಳು ನೋಡಿದ್ರೆ ಎಲ್ಲ ಲವ್ ಸ್ಟೋರಿ ಅಣ್ಣ. ಒಬ್ರಿಗೊಬ್ರು ಲವ್ ಸ್ಟೋರಿ. ಕ್ಲಾಸ್ ಲವ್ ಸ್ಟೋರಿ. ಓಲಿ ಪಾಸ್. ಇಬ್ರು ಫೇಲ್. ನಾನೊಂದ್ ಕಡೆ ಲವ್ ಮಾಡಿ ಡೀಪ್ ಎಲ್ಲ ಆಗಿದ್ಯಾ, ಹುಡುಗಿ ಸೀರಿಯಸ್ ಆಗಿ ಓದಿರ್ತಾರೆ. ಇಲ್ಲ ಅಣ್ಣ, ಇಬ್ರು ಫೇಲ್ ಮಾಡ್ಕೊಂಡು. ಇದು ಕತೆ ದೊಡ್ಡದೈತಾನೆ ಇದು. ಇಲ್ಲಿ ನಾವು ಕ್ಲಾಸ್ ಅಲ್ಲಿ ಹೇಗಿದ್ರು ಅಂದ್ರೆ ನಾವು ಒಂದ 34 ಜನ ನಮ್ದು ಇದು ಏನಣ್ಣ, ಒಟ್ಟು ಹುಡುಗರು 34 ಜನ ಅಷ್ಟೇ. 30 ಜನ ಅಂದ ಅಷ್ಟೇ. ಅದ್ರಲ್ಲ ಅಣ್ಣ ಹುಡುಗರು 10 ಜನ ಲವ್ ಮಾಡ್ತಿರ್ಲಿಲ್ಲ ಅಷ್ಟೇ. ಮಾಡ್ತಿರ್ಲಿಲ್ಲ. ಲವ್ ಮಾಡ್ತಿರ್ಲಿಲ್ಲ. ಇನ್ ಮಿಕ್ಕಿದಲ್ಲ ಲವ್ ಸ್ಟೋರಿ ನಾವ್ ಮಾಡಿಬಿಟ್ಟಿದ್ದು ಎಲ್ಲ. ಒಂದ್ ಹುಡುಗಿ ಒಂದ್ ಹುಡುಗ ಸೀರಿಯಲ್ ಪ್ರಕಾರ ನಿಲ್ಸಿ ಮಾಡಿದ್ದು. ಯಾಕೆಂದ್ರೆ ಸರ್ ಇಲ್ಲಿ ಕೇಳ್ತೀನಿ ನೋಡಿ, ಅವರು ನಮ್ಮ ಮಾಸ್ಟರ್ ಏನ್ ಮಾಡಿದ್ರು ಅಂದ್ರೆ ಅವರು ಸೋಮಾರಿಗಳೇ. ಈ ಕ್ವಶನ್ ಮಾರ್ಕ್ಸ್ ಕೇಳಬೇಕಾರೆ ಹುಡುಗಿನ ಬಿಡೋರು.
ಹುಡುಗಿರು ನೀವೇ ಕೇಳ್ಬೇಕಮ್ಮ, ಅವ್ರೇನ್ ತಪ್ಪ ನನಗೆ ಹೇಳ್ಬೇಕು ಅನ್ನೋದು. ಏನ್ ವಿಚಾರದಲ್ಲಿ? ಒಂದ್ ಕ್ವಶನ್ ಕೇಳೋದು, Okay. ಪಾಠದ ಬಗ್ಗೆ ಕ್ವಶನ್ ಕೇಳೋದು, ಓಕೆ. ಕ್ವಶನ್ ಆನ್ಸರ್ ಇರ್ತಾವಲ್ಲ ಅವ್ನ್ ಕೇಳೋದು ಅವ್ರು, ಹುಡುಗಿರು ಬಂದು. ಅದಕ್ಕೆ ನಾವು ಹುಡುಗಿರಿಗೆ ಆನ್ಸರ್ ಹೇಳ್ಬೇಕು, ಮಾಸ್ಟರ್ ಬಂದು ಕೇಳದ. ಅವ್ರ ಪಾಡಿಗೆ ಅವರು ಸಮ್ ಸೈಡ್ ಕೂತಿರ್ತಾರೆ. ಓಕೆ. ಸರಿ ಒಂದ್ ತಪ್ಪ ಹೇಳ ಅಂದ್ರೆ ಒಂದೊಂದು ಹೊಡಿತಾರೆ. ಹುಡುಗಿರಿಂದಲೇ ಹೊರಿಸ್ತಿದ್ರ? ಹಾ, ಹುಡುಗಿರಿಂದ ಓಡಿಸೋ, ಹುಡುಗಿರಿಂದಲ್ಲ, ಮಾಸ್ಟರ್ ಬಂದು ಹೊಡೆಯೋರು. ಓಕೆ ಓಕೆ. ಹುಡುಗಿರ್ ಹೆಂಗಿದೆ ಅಂದ್ರೆ, ನಾವು ಅಲ್ಲಿ ಸ್ಕೂಲ್ ಲೀಡರ್ನ ಒಂದ್ ಹುಡುಗ ನಮ್ಮ ಹುಡುಗ ಇಷ್ಟಪಟ್ಬಿಟ್ಟಿದ. ಸ್ಕೂಲ್ ಲೀಡರ್ನ? ಆ ಸ್ಕೂಲ್ ಲೀಡರ್ನ, ಓಕೆ. ಹೆಣ್ಮಕ್ಳು ಲೀಡ್ರು, ಅವನ್ನ ಇಷ್ಟಪಡಕ್ಕೆ ನಮ್ಮ ಹುಡುಗನ್ನ ಅವಳು ಇಷ್ಟಪಡಲ್ಲ ಅಂತಿದ್ಲು. ನಾವು ಫೋರ್ಸ್ ಮಾಡಿ ಹೀಗೆ ಮಾಡಿ ನಮಗ್ ಬಚಾವ್ ಆಗ್ಬೇಕಲ್ಲ. ಓಕೆ. ಆ ಹುಡುಗನ ಇಷ್ಟಪಟ್ಲು ಅವಳು. ಅವಳು ಬಂದ್ ನಮ್ಗೆ ಕ್ವಶನ್ ಆನ್ಸರ್ ಕೇಳ್ಬೇಕು. ನಾವ್ ಅವಾಗ ಏನ್ ಹೇಳ್ಬೇಕು? ಅಕ್ಕ ಊಟ ಆಯ್ತಾ? ಆನ್ಸರ್ ಹೇಳ್ತೀರಾ ಸರ್ ಅಲ್ಲಿ. ಅಕ್ಕ ಊಟ ಆಯ್ತಾ? ಅಕ್ಕ ತಿಂಡಿ ಆಯ್ತಾ? ಬರೀ ಹೀಗೆ ಮಾತಾಡ್ತಿದ್ದು. ಮಕ್ಳ ನೀವೇ ಒಬ್ರು ಓದಿದ್ರು ಊರ್ಗೂರೇ ಪ್ರಾಣ. ಹಾಗೆ ಇವಾಗ ನಾವು ಜಾಸ್ತಿ ಮಾತಾಡ್ಬಿಟ್ವಾ, ಹುಡುಗಿ ಜಾಸ್ತಿ ರೇಗಿಸ್ಬಿಟ್ವಾ, ಸರ್ ಒಂದ್ ತಪ್ಪ ಹೇಳ ಸರ್ ಅಂತ ಹೇಳುದು. ಜಾಸ್ತಿ ರೇಗಿಸ್ಬಿಟ್ರೆ ಅವ್ಳು ಸಿಟ್ಟು ಬಂದ್ರೆ, ಸರ್ ಒಂದ್ ತಪ್ಪ ಹೇಳ ತಪ್ಪ ಅಂತ ಹೇಳ್ಬಿಡೋದು. ಅವ್ರು ಒಂದ್ ನಾಯಿ ಹೊಡೆದಂಗ್ ಹೊಡೆಯೋದು ನಮ್ಗೆ. ಅಮ್ಮ ದೇವ, ಯಾರೆತ್ ಮಕ್ಳಪ್ಪ ನೀವೆಲ್ಲ. ಓಕೆ. ಅಲ್ಲ ಓಲಿ, ನೀವ್ ಒಬ್ರು ಫೇಲ್ ಆಗಿದ್ದ? ಲವ್ ಮಾಡ್ತಿದ್ದವ್ರೆಲ್ಲ ಫೇಲ್ ಆಗಿದ್ದ? ಇಲ್ಲ ಅಣ್ಣ, ನಮ್ ಬ್ಯಾಚ್ ಹೆಂಗಿದ್ರು ಮಾಸ್ಟರ್ ಹೇಳೋರು, ನಿಮ್ ಬ್ಯಾಚ್ಗೆ ದೊಡ್ಡ ನಮಸ್ಕಾರ, ನಿಮ್ ಬ್ಯಾಚ್ ಇನ್ನೊಂದ್ ಸರಿ ಬರ್ಲಬಾರ ನಮ್ ಕ್ಲಾಸ್ಗೆ ಏನಾರು. ಆಶೀರ್ವಾದ, ಇದಕ್ಕಿಂತ ದೊಡ್ಡ ಆಶೀರ್ವಾದ ಬೇಕೆ? ಮೊದ್ಲು ತೊಲಗಿದ ಮಕ್ಕಳ ಅಂತ. ಹಾ ಸರ್, ನಾವ್ ಹೆಂಗ್ ಮಾಡಿದ್ವು ಅಂದ್ರೆ, ಇಲ್ಲ ಅಲ್ಲಿ ಮಾಸ್ಟರ್ಗೆ ಎಣ್ಣೆ ಓಡಿಸಿದ್ದು. ಮಾಸ್ಟರ್ಗೆ? ಹಾ. ಹೆಂಗೆ ಅದು ಸರ್? ಅದು ಅವರು ನಮ್ಗೆ ಫುಲ್ ಸಪೋರ್ಟ್ ಮಾಡ್ಯಾರ ಸರ್. ಏನಕ್ಕೆ? ಅವ್ರು HM ಇರೋ ಸರ್, ಅವರು ಇಂಗ್ಲಿಷ್ ತಗೊಳ್ಳೋರು. ಓಕೆ. ಅವ್ರು ಇಂಗ್ಲಿಷ್ ಓದಕ್ ಕೊಡೋರು ನಮ್ಗೆ. ನಾವ್ ಗೊತ್ತಲ್ಲ ಸರ್, ಮೊದ್ಲೇ ಈ ರೀತಿ ಎಲ್ಲ ಹೊಡ್ಕೊಂಡ್ ಕೂತಿರೋರು ನಾವು. ಇವ್ರು ಇಂಗ್ಲಿಷ್ ಓದೋ ಸರಿ ಓದ್ತೀವ, ನಾವು ಓದ್ತಿರ್ಲಿಲ್ಲ. ಅವ್ರು ಒಂದು ಪೈಪ್, PUC ಪೈಪ್ ತಗೊಂಡ್ಬಿಟ್ಟು ಕತ್ತಿ ಹೊಡಿಯೋರು ಸರ್ ಸೀದಾ. ಈ ಕತ್ತಿ ಹೊಡೆದು ನಮ್ಗೆ ಹೊಡೆದು ಮೇಲ್ಗಡೆ ಎತ್ತಕಾಯ್ತಿರಲ್ಲ. ಹುಡುಗ ಹುಡುಗಿ ಯಾರು ನೋಡ್ತಿರಲ್ಲ, ಹೆಂಗ್ ಬೇಕಂಗೆ ಹೊಡಿಯೋರು ಅವ್ರು. HM ಮೊದ್ಲೇ ರಿಟೈರ್ಡ್ ಆಗಿ 2 ದಿನ 1 ವರ್ಷ ಟೈಮ್ ಐತೆ, ಈ ನಮ್ಮ ಮಕ್ಳು ಹೆಂಗಾರ ಮಾಡಿ ಸರಿ ಮಾಡ್ಬೇಕಂತ ಅವ್ರು. ಅಲ್ಲಿ ಮಾಸ್ಟ್ರಿಗೂ ಆಗ್ತಿರ್ಲಿಲ್ಲ. ಇವ್ರು ಇಂಗ್ಲಿಷ್ ತಗೋತಿದ್ರು. ಅವರು ನಮ್ಗೆ ಸಮಾಜ ತಳೋರು. ಅವರು ಹಿಂಗ್ ಸರ್, ಹಿಂಗ್ ಕಷ್ಟ, ಹಿಂಗ್ ಹೊಡಿತಾರ ಸರ್, ನಮ್ ಕೈಲಿ ಆಗ್ತಾರ ಸರ್, ನಾವು ಕ್ಲಾಸ್ ಬಿಟ್ಟಿದ್ವಿ ಅಂತ ನಾವ್ ಹೇಳ್ದು. ಮುಂದೆಲ್ಲ ಇದಾಗಿ, ಸರ್ ಹಿಂಗ್ ಆಯ್ತೈತೆ ನಮ್ಗೆ ಹೊಡಿತಾರ ಸರ್ ಇವ್ರು ಸಿಕ್ಕಾಪಟ್ಟೆ ಅಂತ ಹೇಳ್ದು. ಅವ್ರು ನಮಗ್ ಹೇಳ್ಕೊಟ್ರು, ನಿಮ್ಗೆ ಯಾವ್ದಾರ ನಿಮ್ಮ ಅಪ್ಪ ಅಮ್ಮ ಕರ್ಕೊಂಬಂದು ಹಿಂಗ್ ಹೇಳ್ಸಿ ಎದುರಿಸಿ ಅವ್ರಿಗೆ, ಅವ್ರು ಅವಾಗ ಹೊಡಿಯಲ್ಲ ನಿಮ್ಗೆ ಅಂತ ಹೇಳಿದ್ರು. ನಾವ್ ಅವಾಗಲೇ JDS ಲೀಡರ್ ಕರ್ಕೊಂಡು ಹೋದು. JDS ಲೀಡರ್ ಕರ್ಕೊಂಡು ಹೋಗಿದ್ದು, ಅವ್ರಿಗೆ ಹೇಳಿಸ್ತು. ಅವರು ಏನ್ ಮಾಡಿದ್ರು, ಮಾಸ್ಟ್ರು ಒಂದ್ ಬುಕ್ ಕೊಟ್ರು, ಇವ್ನಿಗೆ ಇದು ಓದಕ್ ಹೇಳಿದ್ರು. ನಮ್ ಹುಡುಗ ಓದ್ಲಿಲ್ಲ. ನೋಡಪ್ಪ ಅದಕ್ಕೆ ಕಣಪ್ಪ ಹೊಡೆಯೋದು ಅಂತ ಹೇಳಿದ್ರು. ಅವ್ರ ಅಪ್ಪ ಹೆಂಗೆ ಸರ್, ಫ್ರೆಂಡ್ ಅವ್ರಪ್ಪ, ಅವ್ನ್ ಓದ್ದವ್ರು ಬೇಡ ನನ್ನ ಹತ್ರ 5 ಎಕರೆ ಜಾಸ್ತಿ ಐತೆ, ಬಂದ್ ಹೇಗೆ ನಿಂತಿದ್ದೇನೆ ಅಂತ ಅವ್ರಪ್ಪ ಹೇಳ್ಬಿಟ್ರು. ಅದೇ ಹೇಳ್ತು, ಅವ್ರು JDS ಲೀಡರ್ ಬಂದು ಅವ್ರು ಎದುರಿಸಿದ್ರು, ಸ್ಕೂಲೇ ಮುಚ್ಚಾಕ್ತಾನೆ ಹಾಗೆ ಹೀಗೆ ಅಂತೆಲ್ಲ. ನಮ್ಗೆ ಇವಾಗ ಪಾರ್ಟಿ ಕೊಡ್ಬೇಕು ಇವ್ರಿಗೆ, ಮಾಸ್ಟ್ರಿಗೆ ಪಾರ್ಟಿ ಕೊಡ್ಬೇಕು. ಮೇಸ್ಟ್ರಿಗೆ? ಹಾ, ಮೇಸ್ಟ್ರಿಗೆ ಗೊತ್ತಾಗ್ಬಾರ್ದು ಎಣ್ಣೆ ಹೊಡೋರು ಅಂತ. ಅವ್ರು ಮೇಸ್ಟ್ರಿಗೆ ಗೊತ್ತಾದಾಗ ಕುಡಿಸ್ತು. ಈ ಜೀರಾ ಜ್ಯೂಸ್ ಒಳಗೆ ಮಿಕ್ಸ್ ಮಾಡ್ದು ಕುಡಿಸ್ತು. ಅವ್ರಿಗೆ ಅವತ್ತು ಕುಡ್ದಿದ್ದ ಗೊತ್ತಾಗ್ಲಿಲ್ಲ, ಗೊತ್ತಾಯ್ತು ಆಮೇಲೆ ಕೊನೆಗೊಂದ್ಸರಿ, ನಮ್ಮ ಮಕ್ಳು ನನ್ಗೆ ಎಣ್ಣೆ ಓಡಿಸ್ತಾರೆ ಅಂತ. ಅವ್ರ ಆಮೇಲೆ ಹಂಗೆ ಸಪೋರ್ಟ್ ಮಾಡ್ಕೊಂಡಿದ್ರು ಸರ್. ಇಲ್ಲಿ ಇನ್ನೊಂದ್ ಕತೆ ಹೇಳಿದ್ರು ನಿಮ್ಗೆ. 9ನೇ ಕ್ಲಾಸಲ್ಲಿ ಕನ್ನಡ ಮಿಸ್ ಇದ್ರು. ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತು, ಇವ್ರೆಲ್ಲ ಲವ್ ಸ್ಟೋರಿ ಮಾಡ್ತಾರ, ಇವ್ರು ಉದ್ಧಾರ ಆಗಂತ ಮಕ್ಕಳಲ್ಲ ಅಂತ ಹುಡುಗಿರ್ ಕೈಲೆಲ್ಲ ರಾಖಿ ಕಟ್ಸಕ್ ಬಂದ್ರು. ಇಲ್ಲೆಲ್ಲಾ ಇಷ್ಟಪಡ್ತಾರ, ಇವ್ರು ರಾಖಿ ಕಟ್ಸಕ್ ಪ್ಲಾನ್ ಮಾಡ್ಬಿಟ್ರು. ರಾಖಿ ಹಬ್ಬದ ದಿವಸ ಎಲ್ಲ ಬರ್ಲೇಬೇಕು, ಎಲ್ಲಾ ಗಿಫ್ಟ್ ತರ್ಲೇಬೇಕು, ಇವ್ರಿಗೆಲ್ಲ ನೀವು ರಾಖಿ ಕಟ್ಸ್ಕೋಬೇಕು ಅಂತ ಮೊದ್ಲೇ ಹೇಳ್ಬಿಟ್ರು. ನಾವೇನ್ ಮಾಡ್ದೋ, ಹುಡುಗಿರ್ ಏನ್ ಮಾಡ್ತೀರಮ್ಮ ಅಂತ ಕೇಳ್ದ. ಎಲ್ಲಾರು ಕಟ್ಲೇಬೇಕು, ಕಟ್ದವ್ರು ಇವ್ರು ಬಿಡಲ್ಲ, ಏನ್ ಮಾಡ್ತೀರಮ್ಮ ಅಂತ ಹೇಳ್ತು.
ಹ್ಮ್ ನೀನು ಯಾವ ಹುಡುಗ ಕಟ್ಬೇಕು ರಾಖಿ ಕಟ್ಬೇಕು, ಕಟ್ಬಾರ್ದು ಅಂತೀಯ, ಆ ಹುಡುಗ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟು, ಹ್ಮ್ ನೀನ್ ನಮಗೆಲ್ಲ ರಾಖಿ ಕಟ್ಟು ಹ್ಮ್ ಅಂತ ಹೇಳಿ ಪ್ಲಾನ್ ಮಾಡುದು. ಹ್ಮ್ ಅವ್ರು ಹಾಗೆ ಮಾಡಿದ್ರು. ಫ್ರೆಂಡ್ಶಿಪ್ ಬ್ಯಾಂಡ್ ಯಾರು ಇಷ್ಟ ಪಡ್ತಾವ್ರೆ ಅವ್ರು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ್ರು, ಮಿಕ್ಕಿದರೆಲ್ಲ ರಾಖಿ ಕಟ್ಕೊಂಡ್ಬಂದ್ರು. ಹ್ಮ್ ರಾಖಿ ಎಷ್ಟಾಗಿತ್ತು ಅಂದ್ರೆ ಅಣ್ಣ, ಹಂಗಾಯಿಗೆ ಫುಲ್ ರಾಖಿನೇ ಬಿದ್ದೋಗ್ಬಿಟ್ಟಿದ್ದು. ಹ್ಮ್ 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 ಎಲ್ಲ ರಾಖಿ ಬಂದ್ ಕಟ್ಟಿದ್ರು. ನಮ್ಮ ಹುಡುಗಿ ಮಾತ್ರ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ್ರು. ಹ್ಮ್ ಎಲ್ಲರಿಗೂ ನಮ್ಗೆ ಸಿಟ್ಟು ಬಂತು. ಹ್ಮ್ ಗಿಫ್ಟ್ ಕೊಡಿ ಅಂತ ಹೇಳಿದ್ರಲ್ಲ, 50 ಪೈಸೆ ಚಾಕ್ಲೇಟ್ ತಗೊಂಡೋಗಿದ್ದು. ಹ್ಮ್ ಎಲ್ಲಾರು ಗುಂಪಿಗೆ ನಿಲ್ಲಿಸ್ಬಿಟ್ಟು ಎಲ್ಲರಿಗೂ ಚಾಕ್ಲೇಟ್ ಇಷ್ಟ, ಹ್ಮ್ ಇದೇ ಗಿಫ್ಟ್ ನಿಮ್ ಕಡೆಯಿಂದ ಅಂತ. ಹ್ಮ್ ಇನ್ನಾಮೇಲೆ ಏನ್ ಮಾಡೋದು ಅಂದ್ರೆ, ಅಲ್ಲ 10th ಅಲ್ಲಿ ನೀವು 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 ಮಾತ್ರ ಫೇಲ್ ಆಗಿದ್ದ, ಇತರರು ಬೇರೆಯವರು ಫೇಲ್ ಆಗಿದಾರ? ಎಲ್ಲ ಬೇರೆ ಇರೋ ಫೇಲ್ ಆಗಿರೋಣ. ಅದ್ರಲ್ಲಿ ಒಂದು 15 ಜನ ಹುಡುಗರಲ್ಲಿ ಒಂದ್ 5 ಜನ ಪಾಸ್ ಆಗಿರೋ ಅಷ್ಟೇ ಅಣ್ಣ. ಇನ್ ಮಿಕ್ತರೆಲ್ಲ ಒಂದ್ ಕಳ್ಕೊಂಡು 2 ಕಳ್ಕೊಂಡು ಹಿಂಗೆ ಎಲ್ಲ ಫೇಲ್ ಆಗಿದ್ರು. ಅಂದ್ರೆ ಎಲ್ಲ ಈ ಲವರ್ ಬಾಯ್ಗಳೇ? ಎಲ್ಲ ಲವರ್ ಬಾಯ್ಗಳೇ. ಅದ್ರಲ್ಲಿ ಪಾಸ್ ಆಗಿರೋ ಅಕ್ಕಪಕ್ಕ ಹೇಳ್ಕೊಟ್ಟು ಪಾಸ್ ಆಗಿರೋ. ಪುಣ್ಯ ಭೂಮಿಗೆ ನಾನೊಂಚೂರು ಹೋಗಿ ಬರ್ತೀನಿ. ಆದ್ರೆ ಹುಡುಗಿರೆಲ್ಲ ಪಾಸ್ ಆಗಿದ್ರಣ್ಣ. ಹುಡುಗಿರ್ಲಿ ಇಷ್ಟಪಡ್ತಿರಲ್ಲ, ಲೀಡರ್ ಎಲ್ಲ ಹೇಳಿದ್ನಲ್ಲ, ಅವರೆಲ್ಲ ಪಾಸ್ ಆಗ್ಬಿಟ್ಟಿದ್ರು. ಅಲ್ಲ ನಿಮ್ಮ ಆ ಹುಡುಗಿನ ಫೇಲು? ನಾನು ಇಷ್ಟಪಡಿದ್ರೆ ಹುಡುಗಿನ, ಅವ್ರ ಹುಡುಗಿನ ಫೇಲು, ನಾನು ಫೇಲು. ಕತೆ ಸರಿ ಆಯ್ತು. ಮುಂದೆ ಅಣ್ಣ ನಾನೆಲ್ಲ ಎಕ್ಸಾಮ್ ಬರ್ತಿದ್ದೆ, ಎಕ್ಸಾಮ್ ಬರೀಬೇಕಲ್ಲ, ಕಟ್ಬಿಟ್ಟು ಎಕ್ಸಾಮ್ ಬರೀಬೇಕು. ಅಲ್ಲ ಅಲ್ಲಿ ಫೇಲ್ ಆದ್ರಲ್ಲ ಅಲ್ಲಿ? ಎಲ್ಲ ಫೇಲ್ ಆದ ಎಕ್ಸಾಮ್ ಬರೀಬೇಕಲ್ಲ, ಅದು ದುಡ್ಡು ಕಟ್ಬಿಟ್ಟು ರಿಟರ್ನ್ ಎಕ್ಸಾಮ್ ಬರೀಬೇಕಲ್ಲ. ಅಷ್ಟೊತ್ತಿಗೆಲ್ಲ ನಮ್ಮ ಹುಡುಗಿ ಮನೆಗೆಲ್ಲ ಗೊತ್ತಾಯ್ತಣ್ಣ, ಇವ್ರು ಇಷ್ಟಪಡ್ತಾವನೆ, ನಾನ್ ಮನೆ ಹತ್ರ ಎಲ್ಲ ಹೋಗುವೆಲ್ಲ. ಅಲ್ಲೇ ಫ್ರೆಂಡ್ ಮನೆ ಅಲ್ವಾ, ಮನೆ ಹತ್ರ ಹೋಗುವೆ. ಅವಳು ಬಂದ್ ಮಾತಾಡ್ಸೋದು ಅವ್ರ ಮನೆ ಹತ್ರನು. ನಾನ್ ಡೈಲಿ ಆ ಫ್ರೆಂಡ್ ಮನೆ ಹತ್ರ ಹೋದವ್ ನಮ್ಮ ಮನೆಗೆ ಹೋಗಲ್ಲ. ಅವ್ನ್ ಮನೆಗ್ ಬಿಟ್ಬಿಟ್ಟು ಫ್ರೆಂಡ್ ನ ಕೊನೆ ಸರ್ ಅವ್ಳ ಮುಖ ನೋಡಿ ಆಮೇಲೆ ಸ್ಕೂಲ್ಗೆ ಹೋಗೋದು. ಸ್ಕೂಲಿಂದ ಬರ್ಬೇಕಾದ್ರೆ ಅವ್ನ ಫ್ರೆಂಡ್ ಮನೆಗೆ ಹೋಗೋದು, ಅವ್ನ ಫ್ರೆಂಡ್ ಕರ್ಕೊಳ್ಳೋದು, ಆಮೇಲೆ ನಾ ಸ್ಕೂಲಿಗೆ ಬರೋದು. ಈ ರೀತಿ ಮಾಡ್ತಿದ್ದ. ಅವ್ರ ಅಪ್ಪಂಗೆಲ್ಲ ಗೊತ್ತಾಗ್ಬಿಡ್ತು. ಹುಡುಗಿನ ಹೇಳಿರಲ್ಲ, ಅವ್ರ ಅಪ್ಪಂಗೆಲ್ಲ ಗೊತ್ತಾಗ್ಬಿಡ್ತು, ಓಹೋ ಇವ್ನು ಇಷ್ಟ ಪಡ್ದ ಅಂತ. ಆಮೇಲೆ ಅವ್ರ ಹೆಂಗ್ ಮಾಡಿದ್ರು, ಹುಡುಗ ಅವ್ರ ಅಪ್ಪನೇ ಬಂದ್ ಕರ್ಕೊಂಡು ಹೋಗ್ಬಿಡು ಹುಡುಗಿನ. ಕೊನೆ ಟೈಮಲ್ಲಿ ಸ್ಕೂಲ್ ಹತ್ರ ಬಂದು ಅವ್ರ ಅಪ್ಪನ ಕರ್ಕೊಂಡು ಹೋಗೋದು, ಅವ್ರ ಅಪ್ಪನ ಕರ್ಕೊಂಡ್ ಬಂದ್ ಬಿಡೋದು. ನನಗೆ ಅಷ್ಟೊತ್ ಕಡೆ ಇವ್ನು ಮಾತಾಡ್ಸಿದ್ ನೋಡಿ ಬೇಜಾರಾಗಿತ್ತಲ್ಲ, ಅಲ್ಲಿಗೆ ಬಿಟ್ಟಿದ್ದೆ. ಸಿಟ್ ಮಾಡ್ಕೊಂಡಿದ್ದೆ ಅವಳ ಮೇಲೆ. ಆಮೇಲೆ ಆನೆ ಎಕ್ಸಾಮ್ ಇದ್ ಮಾಡ್ಬೇಕಾರೆ ಅವಳು ನನ್ನ ಪಕ್ಕದಲ್ಲ ಕೂತಿದ್ವಿ. ಅದೇನಣ್ಣ ಗೊತ್ತಿಲ್ಲ, ನಮ್ ಪಕ್ಕದಲ್ಲೇ ಅವಳು ಆನ್ಯುವಲ್ ಎಕ್ಸಾಮ್ ಅಲ್ಲಿ ರಿಟರ್ನ್ ಎಕ್ಸಾಮ್ ಬರೀಬೇಕಲ್ಲ, ಪಕ್ಕದಲ್ಲೇ ಕೂತ್ಕೊಂಡಿದ್ಲು. ಈ ಫೇಲ್ ಆದ್ಮೇಲೆ ಎಕ್ಸಾಮ್ ಬರೋದ್ರಲ್ಲ, ಮತ್ತೆ ಅಲ್ಲೂ ಪಕ್ಕದಲ್ಲಿ ಕೂತಿದ್ರ? ಅಲ್ಲೇ ಪಕ್ಕದಲ್ಲೇ. ಅಣ್ಣ ಅವಳು ನನ್ನ ಎಕ್ಸಾಮ್ ಸೀಟ್ ಅವಳು ಎದಕ್ ಬಿಟ್ಟಿದ್ನಿ, ನೀನ್ ಬರ್ಕೊಡೋಯ್ದ ಅಂತ. ಅವಳು ನನಗೇನು ಗೊತ್ತಿಲ್ಲ, ನಾನೇನೋ ಇದ್ದಾಗಿ ನಿಮ್ಗೇನ್ ಹೇಳ್ಕೊಡ ಅಂತ ಅವಳು. ಅಂದ್ರೆ ನೀವು ನನಗೇನೋ ಗೊತ್ತಿಲ್ಲ, ನೀನ್ ಬರೀ ನನಗೂ ಬರೀ ಇಂದ ನಾನು. ಅಲ್ಲ ಆಕೆ ಹತ್ರ ನೀವು ಉತ್ತರ ಕೇಳಿದ್ದ? ಅದೇ ಆಕೆ ಹತ್ರ ಉತ್ತರ ಕೇಳಿದ್ದು. ಉತ್ತರ ಗೊತ್ತಿದ್ರೆ ನಾನೇ ಫೇಲ್ ಆಯ್ತಿದ್ದೆ. ಹಿಂಗಂದ್ರು, ನೀನ್ ಫೇಲ್ ಆದ್ರ ಪರವಾಗಿಲ್ಲ, ಫೇಲ್ ಆದ್ರ ಪರವಾಗಿಲ್ಲ, ನಂಗೇನು ಜೀವನ ಮಾಡೋದು ಗೊತ್ತ ನಂಗೆ, ನೀನ್ ಬರ್ಕೊಡು ಅಂತ ಹೇಳ್ದೆ. ಆಮೇಲೆ ಅಣ್ಣ ಬರ್ಕೊಟ್ರು ಅವರು. ಆದ್ಮೇಲೆ ಪಾಸ್ ಆದು. ನನಗೆ ಯಾಕೋ ಮುಂದೆ ಹೋಗಕ್ಕೆ ಇಷ್ಟ ಆಗ್ಲಿಲ್ಲ ಅಣ್ಣ. ಈ ಜಮೀನ್ ಬೇರೆ ಹಿಂಗಿತ್ತಲ್ಲ, ನನಗೆ ಮುಂದೆ ಹೋಗಕ್ಕೆ ಇಷ್ಟ ಆಗ್ಲಿಲ್ಲ. ಆಮೇಲೆ ಫ್ರೆಂಡ್ ಲವ್ನು ಅಷ್ಟೊಂದು ಇದ್ ಮಾಡ್ಲಿಲ್ಲ, ಹಚ್ಕೊಳ್ಳಿಲ್ಲ ನಾನು. ಸ್ಕೂಲ್ ಟೈಮಲ್ಲಿ ಆಗಿದ್ದು ಅವಳು. ಆಮೇಲೆ ಮುಂದೆ ಲೈಫ್ ಇರುತ್ತೆ ಇರ್ಲಿ ಬಿಡು ಅಂತ ನಾನು ಸುಮ್ಮನಾದೆ. ಅದಾದ್ಮೇಲೆ ಹುಡುಗನ್ ಬೇರೆ ಇಷ್ಟಪಟ್ಟು ಹುಡುಗನ್ ಬೇರೆ ಮಾತಾಡ್ಸೋದು ನೋಡ್ಬಿಟ್ನಲ್ಲ ನಾನು, ಬೇಡ ಅಂತ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡೆ. ಬಂದೆ ಇಲ್ಲಿ ಒಂದ್ 2-3 ಕಡೆ ಕೆಲ್ಸಕ್ಕೆ ಹೋದೆ ಅಣ್ಣ. ಈ JCP ಆಪ್ರೇಟರ್ ಕ್ಲೀನರ್ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅದೆಲ್ಲ ಮಾಡ್ದೆ. ಅಷ್ಟೊತ್ತ ನಮ್ಮ ಅಣ್ಣ ಎಲ್ಲ ಅಪ್ಪನ ಹತ್ರ ಜಗಳ ಆಯ್ತಣ್ಣ. ಅಷ್ಟೊತ್ತಿಗೆ 10th ಫೇಲ್ ಆದ್ಮೇಲೆ ನಾನು ಮನೆ ಕಡೆ ಬಂದು ಹುಡ್ಕೊಂಡೆ. ಅಪ್ಪನ್ ಕೇಳ್ದೆ ಏನೋ ಮಾಡ್ಕೊಳ್ಳೋದ, ನಂಗೆ ಜಮೀನ ಯಾವಾರ ಬಿಟ್ಕೊಟ್ಬಿಡಿ ಅಂತ ಕೇಳ್ಬಿಟ್ಟೆ. ಯಾವಾರ ಬಿಟ್ಬಿಟ್ಟು ನಮ್ಮ ಅಮ್ಮನ್ ಕಲ್ಕೊಡಿ, ನೀವು ಅಮ್ಮ ಮಗ ನಾವು 3 ಜನ ನಾವು ಮಾಡ್ಕೊಂಡು ಹೋಗ್ತೀವಿ, ನಿಮ್ಗೆ ಏನ್ ಖರ್ಚಿಗೆ ಕಾಸು ಬೇಕು ಅಂದ್ರೆ ಈಸ್ಕೊಡಿ, ನಮ್ಮ ಹತ್ರ ಎಲ್ಲ ಲೆಕ್ಕ ಕೊಡ್ಬೇಕು ನಮ್ಗೆ ಅಂತ ಹೇಳಿದ್ರು. ಅಂದ್ರೆ ಹಾಗೆ ಹೇಳಿ ಕಾರಣ ತಂದೆಯ ಈ ಬೇಜವಾಬ್ದಾರಿ ವರ್ತನೆ, ಬೇಜವಾಬ್ದಾರಿ ಕಾರಣ, ಆಮೇಲೆ ಫ್ರೆಂಡ್ಸ್ ಇವರೆಲ್ಲ ಇದ್ ಮಾಡೋದ ಕಾರಣ, ಆಮೇಲೆ ಕುಡ್ತಾ ಜಾಸ್ತಿ. ಹಂಗಾಗಿ ಬೇಡ ಅಂತ ನಾವು ಯಾವಾರ ಇಸ್ಕೊತೀವಿ ಅಂತ ಮಟ್ಟಕ್ಕೆ ಬಂದೋಗ. ಅಂದ್ರೆ ಈ ಲವ್ ಈ ತರ ಎಲ್ಲ ಬದುಕಿದ ನಿಮ್ಗೆ ಅದಾದ ನಂತರ ಬಿಟ್ಬಿಟ್ಟಣ. ಏನು ಒಂದು ರೀತಿ ಕಷ್ಟಗಳ ದರ್ಶನ ಆಗಿರ್ಬೇಕಲ್ಲ ಪಾಪ ನಿಮ್ಗೆ? ದರ್ಶನ ಆಯ್ತು. ಅವೆಲ್ಲ ಹುಡುಗಿ ಅಲ್ವಾ, ಕುಂದ್ರ ಅವಳೆ ಬರ್ತಾಳೆ, ಬೇಡ ಅಂದ್ರೆ ಬಿಟ್ಬಿಟ್ರೆ ನಮ್ಗೂ ಲೈಫ್ ಐತೆ.
ಅಷ್ಟೇ ಅಣ್ಣ, ನಾನು ಹಚ್ಕೊಳಕ್ ಹೋಗ್ಲಿಲ್ಲ ಅವಳನ್ನ. ಅಂಡ್ ಈ ಮಧ್ಯೆ ನಿಮ್ ತಂದೆ ನಿಮ್ಮ ಅಣ್ಣಂಗೆ ಜಗಳ ಆಯ್ತಾ? ಹಾ, ತಂದೆ ಅಣ್ಣ ಮತ್ತೆ ನಾನು ಜೊತೆ ಸೇರ್ಕೊಂಡೆ ನಾವು. ಅಂದ್ರೆ ಅಪ್ಪನ್ಗೆ ಸ್ವಲ್ಪ ವಿರೋಧವಾಗಿ? ಅಪ್ಪನ ವಿರೋಧವಾಗಿ. ಅಪ್ಪ ಮಾಡಿದ ತಪ್ಪನ್ನ ನಾನು ಅಪ್ಪನ ಮೇಲೆ ವಿರೋಧನ ಮಾಡಿದೆ ಅಣ್ಣ. ಗೊತ್ತಾಯ್ತು. ಸೊ ಕೊಟ್ರ ಜವಾಬ್ದಾರಿ ನಿಮಗೆ? ಇಲ್ಲ ಅಣ್ಣ, ಕೊಡ್ಲಿಲ್ಲ. ಜಗಳ ಆಡಿದ್ರು. ನನಗೆ ಇಷ್ಟು ವರ್ಷ ನಾನು ಹಿಂಗೆ ಮಾಡ್ಕೊಂಡ್ ಬಂದಿದೀನಿ, ನಿಮ್ಮ ಹತ್ರ ಹೆಂಗ್ ಕೊಟ್ಬಿಟ್ಟು ನನ್ನ ಕೈ ನಿಮ್ಮ ಹತ್ರ 10,000 ರೂಪಾಯಿ ನೀವು ಕೇಳಕ್ ಆಗತ್ತ? ನಾನು ಕೊಡಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. 10,000 ರೂಪಾಯಿ ಕೇಳ್ಬೇಡಪ್ಪ ನೀನು, ನಿನ್ ಖರ್ಚಿಗೆ ಕಾಸು ಬೇಕು ಅಂದ್ರೆ ನಾವು ಕೊಡ್ತೀವಿ, ಇಲ್ಲ ಅಲ್ಲಿವರೆಗೂ ನಿಲ್ಲ ಅಂದ್ರೆ ಈ ರೀತಿ ಏನು ಮಾಡಲ್ಲ ಅಂದ್ರು. ಆಮೇಲೆ ನಮ್ಮ ಮಾಮೂನ್ ಕರ್ಕೊಂಡು ಏನೋ ಜಮೀನ್ ಮೇಲೆಲ್ಲ ಇದ್ ಮಾಡಿ ಬೋರ್ಗಿರೋ ಹಾಕ್ಸಿ ತೆಂಗಿನ ಗಿಡ ಎಲ್ಲ ಕಟ್ತು. ಅದು ನಮ್ಮ ಅಪ್ಪಂಗೆ ಇಷ್ಟ ಆಗ್ಲಿಲ್ಲ. ಇವ್ ನಂಬಿಟ್ಟೆಲ್ಲ ಮಾಡ್ತಾವ್ರೆ ಹಾಗೆ ಹೀಗೆ ಅಂತ ಜಗಳ ಆದತ್ತು. ತಪ್ಪು ಮಾಡಿನಣ್ಣ ನಾನು ಅಣ್ಣ ನ್ಯಾಯಕ್ಕೆಲ್ಲ ಕುಣಿಸ್ದೆ. ಇವಾಗ ನಮ್ಮ ಮಾಮ ಮತ್ತೆ ನಮ್ಮ ಇನ್ನೊಬ್ರು ತಾತ ಅಂತ ಇದ್ರು. ನಮ್ಮ ಅಪ್ಪನ ಅಪ್ಪ ಅಲ್ಲ, ಬೇರೆಯವರು. ಅಂದ್ರೆ ಈ ನಮ್ಗೆ ಸಂಬಂಧನೇ ಮೇಲೆ ನಮ್ ತಾತ ಆಗ್ಬೇಕಾಗುತ್ತೆ, ಅವ್ರ ಸಂಬಂಧನೇ ಅಲ್ಲ. ಈ ತೆಂಗಿನ ಗಿಡ ಎಲ್ಲ ಹಾಕಿ ಆದ್ಮೇಲೆ ನ್ಯಾಯ ಕೂರಿಸಿದ್ದ? ನ್ಯಾಯ ಕುಣಿಸಿದ್ರು. ಅವ್ರ ಅಪ್ಪಂಗೆ ಇಷ್ಟ ಆಗ್ಲಿಲ್ಲ, ಜಗಳ ಆಡೋರು. ಡೈಲಿ ಮನೇಲಿ ಜಗಳ ಆಡೋರು. ಯಾರ ತರ ಇಸ್ಕೊಂಡ್ಬರ್ತೀರಾ, ಮಾಡ್ತೀರಾ, ಸಾಲ ಮಾಡ್ತೀರಾ, ಹಂಗೆ ಹೀಗೆ ಅಂತೆಲ್ಲ. ಅಂದ್ರೆ ವ್ಯವಹಾರ ಕೊಟ್ಟಿಲ್ದೆ ಹೋದ್ರು ನೀವು ಮಾಡ್ತಾ ಇದ್ರಿ? ವ್ಯವಹಾರ ಕೊಟ್ಟಿಲ್ದವ್ರು ನಮ್ಮ ಮಾವನ ಹತ್ರ ಸಾಲ ತಗೊಂಡವ್ರು ಮಾಡ್ತಿದ್ವು ನಾವು. ಸೊ ಅದು ತಂದೆಗೆ ಇವ್ರೇನೋ ಮಾಡ್ತಾವ್ರೆ ಅಂತ ಅನ್ಸ್ಬಿಡ್ತು. ನಾನು ಬಿಟ್ಟು ಮಾಡ್ತಾವ್ರು. ಅಲ್ಲಿಗೆ ಹೇಳ್ಬಿಟ್ಟು ಅಮ್ಮನ ಮೇಲೆ ಜಗಳ ಆತಿದ್ರು. ಎಲ್ಲ ನೀನೇ ಮಾಡಿರೋದು, ನೀನ್ ಹೇಳ್ಕೊಟ್ರದಲ್ಲ ನನ್ನ ಮಕ್ಳಿಗೆ, ನನ್ ಮಕ್ಳು ಹಾಲ್ ಮಾಡಿರೋದೆ ನೀನು, ಹಾಗೆ ಅಂತೆಲ್ಲ ಜಗಳ ಅವತ್ತು ಮಾತಾಡಿದ್ರು. ಅವ್ರ ಮೇಲೆ ಅಪ್ಪ ಅಲ್ಲಿ ನ್ಯಾಯ ಕುಣಿಸ್ದಾಗ ಅಪ್ಪ ಹೇಳಿದ್ರು, ನಾನು ವ್ಯವಹಾರ ಬಿಟ್ಕೊಡ್ತೀನಿ, ಇವರೇ ಮಾಡ್ಲಿ, ನನ್ ಕೇಳ್ದಾಗ ದುಡ್ಡು ಕೊಡ್ಬೇಕು, ತಿಂಗಳ 10,000 ಕೊಡ್ಬೇಕು ನಂಗೆ. ನಾವ್ ಹೇಳ್ದು ತಿಂಗಳ 10,000 ಕೊಡಕ್ಕಾಗಲ್ಲ, ನಿನ್ ವ್ಯವಹಾರ ಬಿಟ್ಟು ನಾವು ಮಾಡಲ್ಲ, ನಿನ್ಗೇನು ನಮ್ಗೆ ಏನ್ ತಿಳಿಸ್ಬೇಕು ತಿಳಿಸ್ತೀವಿ, ಸಾಲ ಆಯ್ತು ನಾವು ವ್ಯವಹಾರ ಮಾಡ್ತೀವಿ ಅಂತ ನಾವ್ ಹೇಳ್ದೋಣ. ಅದೆಲ್ಲ ಆಯ್ತು. ಮುಂದೆ ಒಂದ್ ದಿವಸ ಕೊಪ್ರಿ ಬಂದಿದ್ದು 1 ಲಕ್ಷ ದುಡ್ಡು ಬಂತು. ನಾವ್ ಮಾವನ್ ಕೊಡ್ಬೇಕು, ಸಾಲ ಕೊಡ್ಬೇಕು ಅಂತ ಮಾವನ್ ಕೊಡ್ಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡು, ಅದ್ರ ನಮ್ಮ ಅಪ್ಪಂಗೆ ಇಷ್ಟ ಆಗ್ಲಿಲ್ಲ. ಅಲ್ಲೇ ಕೊಡಕ್ ನನಗ್ ಬೇಕು ಖರ್ಚಿಗೆ, ನನಗ್ ಆ ದುಡ್ಡು ಬೇಕು, ನಾನು ಹಿಂಗೆ ಅಂತ ಸಾಲ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಹೇಳಿದ್ರು. ಅಷ್ಟು ಗಣ ಇವರೆಲ್ಲ ದುಡ್ಡು ಕೊಟ್ಟಿದ್ರು. ನಾವು ಸಿಟಿ ಕಡೆ 5 ಲಕ್ಷ ದುಡ್ಡು ಕೊಟ್ಟಿದ್ರು. ತಂದೆ ವ್ಯವಹಾರ ಮಾಡ್ತಿದ್ರಲ್ಲ ಆ ಟೈಮಲ್ಲಿ 5 ಲಕ್ಷ ದುಡ್ಡು ಕೊಟ್ಟಿದ್ರು. ಎಲ್ಲ ಹೆಂಗೆ ಅಂದ್ರೆ ಅವರು ಕೂಡ ಅವ್ರ ಮನೇಲಿ ಏನು ಇಲ್ಲ, ಇವ್ರಿಗೆ 1 ಲಕ್ಷ ದುಡ್ಡು ಕೊಡೋಕೆ ಅವ್ರಿಗೆ ಹತ್ರ ಏನು ಇಲ್ಲ. ಅವ್ರು ಬರೀ ಕುಡ್ದು ಖಾಲಿ ಮಾಡಿರೋರೆ. ನಮ್ಗೆ ಯಾವಾಗ ನಮ್ಮ ಅಪ್ಪ ಮೇಲೆ ಸಿಟ್ಟು ಬಂತು ಅಂದ್ರೆ ಅಣ್ಣ, 2 ಲಕ್ಷ ದುಡ್ಡು 1 ವಾರಕ್ಕೆ ದುಡ್ಡಿಲ್ಲ ಅಣ್ಣ ಅಕೌಂಟ್ ಅಲ್ಲಿ. ಡೈಲಿ 10,000 ಉಡ್ಸೋದು, ಕುಡಿಯೋದು, ಮನೆ ಫುಲ್ ಖಾಲಿ ಮಾಡ್ಕೊಂಡ್ ಬರೋದು, ಮನೆಗೆ ಏನಾದ್ರು ಬೇಕರಿ ಐಟಮ್ ತರೋದು. ಆ 2 ಲಕ್ಷ ಹೇಗೆ ಬಂದಿತ್ತು ಅವ್ರಿಗೆ? ಅದೇ ಕೊಪ್ರಿದಣ್ಣ. ಓಕೆ. ಅವಾಗ ನಿಮ್ಗಿನ್ನೂ ಆ ಅಪನಂಬಿಕೆ ಬಲವಾಯ್ತು? ಅವಾಗ ಬಲವಾಯ್ತು ಇನ್ನೂ ಜಾಸ್ತಿ. ಸೊ ಮಾವಂಗ್ ಕೊಟ್ರ ತೀರ್ಸುದ್ರ? ಮಾವಂಗ್ ಕೊಟ್ಟಣ. ಅಪ್ಪ ನನಗೆ, ನಾನು ಅಣ್ಣ ಕೆಲ್ಸಕ್ಕೆ ಹೋಗಿದ್ದೆ ಬೆಂಗಳೂರಿಗೆ, ನಾನು ಊರಲ್ಲೇ ಇದ್ದೆ. ಹಿಂಗೆ 1 ಲಕ್ಷ ದುಡ್ಡು ನನ್ ಕೈಯಲ್ಲೇ ಹೊಡ್ಕೊಂಡಿದ್ದೆ. ನಮ್ಮ ಅಪ್ಪ ಕಿತ್ಕೊಳಕ್ ಬಂದ್ರು, ನಾನು ಕೊಡ್ಲಿಲ್ಲ. ಅಪ್ಪ ನನಗೆ ಬುಳ್ಳೆಗೆ ಒಂದು ಹೊಡೆದು ದೂಕಿದ್ರು. ನನಗೂ ಸಿಟ್ಟು ಬತ್ತಣ್ಣ. ಅಣ್ಣನೂ ಇಲ್ಲ, ಅಮ್ಮ ಒಂದೇ ಇರೋದು. ಅಮ್ಮಂಗೂ ಹೊಡೆದ್ರು. ಅಮ್ಮಂಗ್ ಹೊಡಿಬೇಕು, ನಂಗೆ ಫುಲ್ ಸಿಟ್ಟು ಬತ್ತಣ್ಣ. ಎಲ್ಲ ಮಾಡ್ಬೇಕು, ನಾವ್ ಏನೋ ಮಾಡ್ಬೇಕು ಅಂತ ಬಂದ್ ಮಾಡುತ್ತೆ ಅಂತ ಹೇಳಿ ಸಿಟ್ಟು ಬಂತಣ್ಣ. ಅಪ್ಪನ್ಗೂ ನಾನು ಕೈ ಹಾಕ್ತೆ ಅಣ್ಣ, ಅಪ್ಪನ್ಗೂ ಹೊಡೆದೆ. ಅಪ್ಪ ಹಾಕೊಂಡು ನನ್ನ ಕೆಳಗೆ ಹಾಕೊಂಡು ತುಣಿತಾ ಇದಾರೆ, ನಾನೇ ಮೇಲೆ ನಿಂತಿದ್ದೀನಿ. ಎಲ್ಲ ಅಪ್ಪ ಕೆಳಗಿದೆ, ನಾನ್ ಕೆಳಗಿದ್ದೀನಿ, ಅಪ್ಪ ಮೇಲೆ ನಿಂತಿದ್ದಾರೆ. ಈಗ ತಪ್ಪಿಸಿ ನಾನು ಹಂಗಾರ ಹೊರಗಡೆ ಬರ್ಬೇಕು. ದುಡ್ಡು ಕೈಲಿತ್ತ ಅಥವಾ ಎಲ್ಲೋ ಮಡಗಿದ್ರ? ಇಲ್ಲ, ಜೋಬಲ್ಲಿ ಮಡ್ಕೊಂಡಿದ್ದೆ. ಹಿಂಗ್ ಮಾಡ್ತಿದ್ರು. ನನಗೂ ಬಿಡಿಸ್ಕೋಬೇಕು ಅಂತ ನನಗೂ ಇಲ್ಲಿತ್ತ ಶಕ್ತಿ ಗೊತ್ತಿಲ್ಲ ಅಣ್ಣ. ಹಾಕಿ ದೂಕ್ಬಿಟ್ಟ ಅಪ್ಪನ. ಅಪ್ಪ ಸೈಡ್ಗೆ ಹೋಗ್ಬಿದ್ರು. ಆ ದುಡ್ಡು ಎತ್ಕೊಂಡು ನಾನು, ಅಮ್ಮ ಮನೆಗ್ ಬರ್ಬೇಡ ಅಂದ್ರು. ಅಪ್ಪ ಏನ್ ಮಾಡಕ್ ಸಲ ಇವಾಗ ಮನೆಗ್ ಬರ್ಬೇಡ ಅಂದ್ರು. ಬರ್ಲಿಲ್ಲ ಅಣ್ಣ. ನೈಟು ನಾನು ಬೇರೆ ಮನೆಗೆ ಹೋಗಿ ಮನೆ ಕೊಂಡೆ. ನಾನು ಅಲ್ಲಿ ಅಮ್ಮಂಗೆ ನೈಟ್ ಹೊಡೆದಾರಪ್ಪ. ಅದು ನನಗೆ ಬೆಳಿಗ್ಗೆ ಎದ್ದು ಬಂದಾಗ ಗೊತ್ತಾಯ್ತು ಈಗ ಹೊಡೆದಾರೆ ಅಂತ. ತಿರ್ಗಾ ಬೆಳಿಗ್ಗೆ ದುಡ್ಡು ಕೇಳಿದ್ರು ಕೊಡು ಅಂತ. ನಾನೇನು ಮಾತಾಡ್ಲಿಲ್ಲ, ಸೀದಾ ಮುಚ್ಚ ತಗೊಂಡೋದೆ. ಸೀದಾ ಅಪ್ಪ ಮೇಲೆ ಸಿಟ್ಟಿಗೆ ಏನೋ ಗೊತ್ತಿಲ್ಲ, ಒಂದು 105 ಗಿಡ ಬೌಂಡ್ರಿ ಇರೋದು, ಒಂದ್ ಕಡೆಯಿಂದ ಎಲ್ಲ ಕಾಂಗ್ರೆಸ್ ಕತ್ತರಿಸ್ಬಿಟ್ಟೆ. ಅಪ್ಪನ ಸಿಟ್ಟು ಬಂದ್ಬಿಟ್ಟು ಅಲ್ಲಿ ತೀರ್ಸ್ದೆ.
ಅಂದ್ರೆ ಆ ಕೋಪನ್ ನೀವು ಅಲ್ಲಿ ಹೊರ ಹಾಕಿದ್ದದು? ಅಲ್ಲಿ ಹೊರ ಹಾಕಿದೆ. ಮುಂದೆ ಗಿಡ ಎಲ್ಲ ಕತ್ತರಿಸ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟೆ. ಆ ಕೋಪ ಬಂದು ಅಲ್ಲಿ ತಿರ್ಸ್ತೆ. ಇನ್ ಜಾಸ್ತಿ ವೇಟ್ ಮಾಡ್ಲಿಲ್ಲ ಅಣ್ಣ, 1 ಲಕ್ಷ ಮಡಿಕೇಳಕ್ ಹೋಗ್ಲಿಲ್ಲ, ತಗೊಂಡೋಗಿ ಮಾವನ್ ಕೊಟ್ಬಿಟ್ಟೆ. ಇವ್ರು ಹೆಂಗಾರ ಮಾಡ್ಕೊಳ್ಳಿ, ಏನಾರ ಮಾಡ್ಲಿ, ಎಷ್ಟಾರ ಹೊಡ್ಕೊಳ್ಳಿ ಅಂತ ತಗೊಂಡೋಗಿ ಮನೆಗೆ ಅಪ್ಪಂಗ್ ಕೊಟ್ಬಿಟ್ಟೆ. ತಗೊಂಡು ಕೊಟ್ಟಿದ್ದು ಅಪ್ಪಂಗ್ ಗೊತ್ತಾಯ್ತು. ಅವ್ರು ಬಂದು ನೈಟು ಮಲಗಿದೆ ಅಣ್ಣ, ಬಂದು ದುಡ್ಡು ಕೊಡು ಅಂತ ಬುಲ್ಡೆ ಬಂದು ಹೊಡೆದ್ರು. ಅಮ್ಮ ಮೊದ್ಲೇ ಹೇಳಿದ್ರು, ಅವ್ರೇನೇ ನನ್ ಕೈ ಹತ್ತಿರು, ನೀನೇ ಕೈ ಹತ್ತಿದ್ರು ರಿಟರ್ನ್ ಹೊಡಿಬಾರ್ದು ಅಂತ ಹೇಳಿದ್ರು. ನನಗೂ ಬೇಜಾರಾಗಿತ್ತು, ಅಪ್ಪಂಗ್ ಹೊಡಿಬಾರ್ದು ನಂಗೂ ಅನಿಸಿತ್ತು. ಅವ್ರು ಎಷ್ಟೇ ಹೊಡೆದಿಲ್ಲ ಅಣ್ಣ, 10 ಏಟು ಬುಲ್ಡಿಗೆ ಹೊಡೆದ್ರು. ನಾನಣ್ಣ ಹಿಂಗ್ ಕಣ್ಣು ಅವ್ರ ಮುಕ್ಕಡ್ ಬಿಟ್ಟಿದ, ಕಣ್ಣು ಅಳ್ಳಾಡ್ತಿಲ್ಲ ನಾನು. ಅವ್ರ ನಮ್ಮಪ್ಪ ನನಗೆ ಹೇಳ್ಬಿಟ್ಟು ಹೊಡಿಯೋರು. ನೋಡಿ ಹೆಂಗ್ ನೋಡ್ತಾ ಇದೀನಿ ನೋಡಿ, ಭಯ ಆಯ್ತು ನನಗೆ ಅಪ್ಪ ಅನ್ನೋದು, ಹಂಗೆ ಹಿಂಗೆ ಅಂತೆಲ್ಲ ಹೊಡೆದ್ರು. ನಾನು ಏನು ಮಾತಾಡಿಲ್ಲ ಅಣ್ಣ, ಸುಮ್ಮನೆ ಇದ್ದೆ. ಅವ್ರಿಗೆ ಹೊಡೆಯ ಗಂಟೆ ಹೊಡ್ಬಿಟ್ಟು ಸಾಕಾಗ್ಬಿಟ್ಟು ಅವ್ರೇ ಹೋದ್ರು. ಆಮೇಲೆ ಮಲ್ಕೊಂಡೆ. ಆಮೇಲೆ ಅಣ್ಣನು ಬೆಂಗಳೂರಿಂದ ಬಂದ ರಜಕ್ಕೆ ಅಂತ ಏನೋ ಅವ್ನು ಹೇಳ್ದ, ಅಮ್ಮನಿಗೆ ಇನ್ನ ಹೊಡೆಯೋದ್ ಗಿಡೆದಲ್ಲ, ಇನ್ನು ಮುಟ್ಟಂಗಿಲ್ಲ ಅಮ್ಮನ, ನಿನಗೆ ದುಡ್ಡು ಬೇಕು ಅಂದ್ರೆ ಹೇಳು, ನಮ್ಗಿನ್ನ ನಿನ್ನ ಎವರ ಅಂತ ನಿನ್ ಕೊಡದ, ಇನ್ನ ಎವರ ಪೂರ್ತಿ ನಾವೇ ಮಾಡ್ತೀವಿ ಅಂತ ಅಣ್ಣ. ಈಸ್ಕೊಂಡ ಒಂದ್ 5 ವರ್ಷ ಆಯ್ತಣ್ಣ. ಒಂದ್ 3 ಲಕ್ಷ ಸಾಲ ಐತೆ, ಒಂದ್ 18 ಲಕ್ಷ ಬಂಡವಾಳ ಹಾಕಿದ್ವಣ. ಈ ಇದೆಲ್ಲ ಆಯ್ತಣ್ಣ. ನಂಗೆ ಅಣ್ಣ ಬೆಂಗಳೂರಿಂದ ಊರಿಗೆ ಕರ್ಸ್ಕೊಂಡು, ಬೆಂಗಳೂರಲ್ಲಿ ಬೇಡ, ಜಮೀನಲ್ಲಿ ಟೊಮೊಟೊ ಬೆಳ್ಕೊಂಡವ, ನೀನ್ ಟೊಮೊಟೊ ಹಾಕು, ನಾನು ಬೇರೆ ಕಡೆ ಕೆಲಸ ಸಿಕ್ತವಣ. ಈ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋದಣ. ಯಾರು? ಪೆಟ್ರೋಲ್ ಬಂಕ್. ಅಲ್ಲ, ಯಾರಿಗೆ ಕೆಲಸ ಸಿಕ್ಕಿದ್? ಯಾರಿಗೆ? ನನಗಣ್ಣ. ನಿಮ್ಮ ಫ್ರೆಂಡ್ ಹೋಗ್ತಿದ್ದ, ಬೆಂಗಳೂರಲ್ಲಿ ಇದ್ದವ್ರನ್ನ ನೀವು ಹಳ್ಳಿಗೆ ಅವ್ರನ್ನ ಕರೆಸ್ಬಿಟ್ಟು ನೀವು ಬೆಂಗಳೂರಿಗೆ ಬಂದ್ರಾ? ನಾ ಬೆಂಗಳೂರಿಗೆ ಬಂದೆ. ಓಕೆ. ನಾ ಬೆಂಗಳೂರು ಬಂದೆ ಅಣ್ಣ. ಪೆಟ್ರೋಲ್ ಬಂಕ್ ಕೆಲಸ ಅಣ್ಣ ಅದು. 4 ದಿನ ಡ್ಯೂಟಿ, 4 ದಿನ ರಜಾ ಅಣ್ಣ. ಈ 4 ದಿನ ಡ್ಯೂಟಿ ಮಾಡೋದು, ಇನ್ 4 ದಿನ ರಜಾ ಇರುತ್ತೆ. 4 ದಿನ ಮುಗಿಸ್ಕೊಂಡ್ ಡ್ಯೂಟಿಗೆ ಹೋಗ್ಬೇಕು. ಆ ರೀತಿ ಇತ್ತು ಅಣ್ಣ ಅದು. ಅಲ್ಲಿ ಕೆಲಸ ಮಾಡ್ತಿದ್ದಣ್ಣ. ಫ್ರೆಂಡ್ ಕೆಲಸ ಬಿಟ್ಬಿಟ್ಟ, ಇನ್ನೊಬ್ಬ ಫ್ರೆಂಡ್ ಬಂದಣ್ಣ 1 ವರ್ಷ ಬಿಟ್ಬಿಟ್ಟು. ಅವನು ನಾಣ ಫುಲ್ ಕ್ಲೋಸ್. ಅಲ್ಲಿವರೆಗೂ ನಾಣ ಹ್ಯಾಬಿಟ್ಸ್ ಐತಣ್ಣ. ಈ ಸ್ಕೂಲಲ್ಲೇ ಕಲ್ತಿದ್ದು ಸಿಗರೇಟ್ ಅನ್ನೋದಿತ್ತಣ್ಣ. ಸ್ಕೂಲಲ್ಲಿ ಕಲ್ತಿದ್ರ? ಸ್ಕೂಲಲ್ಲೇ ಕಲ್ತಿದ್ದಣ್ಣ. ಏನಣ್ಣ, ನಮ್ದು ಕಾಲೇಜ್ ಲೆವೆಲ್ಗಿಂತ ಮೇಲೆ ಹೋಗ್ಬಿಟ್ಟಿದ್ವಿ. ಹುಡುಗರು ಸಿಗರೇಟ್ ಸೇತಿದ್ವಿ, ಹುಡುಗಿರಿಗೂ ಎಣ್ಣೆ ಓಡಿಸಿದ್ವಿ, ಎಲ್ಲ ಮಾಡ್ಬಿಟ್ಟಿದ್ವಣ್ಣ. ಅಲ್ಲಾಯ್ತಣ್ಣ, ಸಿಗರೇಟ್ ಒಂದಿತ್ತು, ಸಿಗರೇಟ್ ಸೇತಿದ್ದೆ. ಅವನ್ ಪರಿಚಯ ಆಯ್ತಣ್ಣ 1 ವರ್ಷ ಬಿಟ್ಬಿಟ್ಟು. ಅವನು ಕುಡಿತಾ ಇರ್ಲಿಲ್ಲ, ನಾನು ಕುಡಿತಾ ಇರ್ಲಿಲ್ಲ. ಇಬ್ರಿಗೂ ಮನ್ಸಿಗೆ ಗೊತ್ತೇಣ. ಅದು ಸಪ್ರೇಟ್ ಕುಡಿದಿವಣ್ಣ ಫಸ್ಟ್ ಸ್ಟಾರ್ಟಿಂಗ್. ಇಬ್ರು ಇಷ್ಟ ಆಯ್ತು ಅನ್ಸುತ್ತೆ ಮನ್ಸಿಗೆ. ಅವನೊಂದ್ ಸೆಪರೇಟ್ ಕುಡ್ದ, ನಾನು ಸೆಪರೇಟ್ ಕುಡ್ದಿದ್ದೀನಿ. ಏನ್ ಅನ್ಸುತ್ತು ಅಂತ? ಎಣ್ಣೆ ಅಂದ್ರೆ ಕುಡಿಬೇಕು ಅಂತ ಇಬ್ರಿಗೆ ಕುಡಿಬೇಕು ಅಂತ. ಅದ್ಯಾಕೆ ಆತರ ಆಟ? ಐ ಮೀನ್ ಆತರ ಆಸೆ ಹೆಂಗ್ ಬಂತು? ಏನೋ ಗೊತ್ತಿರೋಣ, ಸುತ್ತಮುತ್ತ ನಮ್ ಜೊತೆ ಕೆಲಸ ಮಾಡಿದ್ರೆ ಎಣ್ಣೆ ಹೊಡಿತಾನೆ ಇದ್ರಣ್ಣ. ಏನೋ ಒಂದ್ ಟೈಮ್ ಏನೋ ಗೊತ್ತಿಲ್ಲ, ಹೊಡಿಬೇಕು ಅಂತ ಅನ್ಸ್ತಾನ. ಹೊಡೆದವಣ ತಪ್ಪ. ನಮ್ಗೆ ಆಮೇಲೆ ಅನ್ನಿಸ್ತು, ಆಯ್ತು ಅಂತ ಎಣ್ಣೆ ಹೊಡೆದು. ಆಮೇಲೆ ಅವನು ಗೊತ್ತಾಯ್ತು. ಫುಲ್ ಕ್ಲೋಸ್ ಅಣ್ಣ ನಾವು. ಜೊತೆಗೆ 1 ವರ್ಷನೇ ಕೆಲಸ ಮಾಡ್ದ ಅವನ ಜೊತೆ. ಅವ್ನ್ ಬಿಟ್ಟು ನಾನ್ ಇರ್ತಾರಿಲ್ಲ, ನಾನ್ ಬಿಟ್ಟು ಅವ್ನು ಇರ್ತಾರಿಲ್ಲ. ಇವ್ರು ರಜಾ ಬೇಕು ಅಂದ್ರೆ ಇಬ್ರು ಒಟ್ಟಿಗೆ ಆಗ್ತಿದ್ವು, ಇಬ್ರು ರಜಾ ಡ್ಯೂಟಿ ಹೋಗ್ಬೇಕು ಅಂದ್ರೆ ಇಬ್ರು ಒಟ್ಟಿಗೆ ಹೋಗ್ತಿದ್ವು. ಅಲ್ಲಿ ಓನರ್ ಹೆಂಗ್ ಹೇಳಾರ ಅಂದ್ರೆ, ಇವರು ಗಂಡ ಹೆಣ್ತಿನ ಹಂಗ ಹೇಳೋರು. ಯಾಕೆಂದ್ರೆ ಹಂಗೆ ಯಾವಾಗ ನಾನು ಇಲ್ಲಿದ್ದ ಅವ್ನು ಅಲ್ಲಿದ್ದಾನೆ ಬತ್ರಿ ಅವ್ನು ಬಂದು ಮಾತಾಡ್ಸಲೇಬೇಕು. ಅವನು 10 ನಿಮಿಷ ಬಿಟ್ಟಿರ್ತಿದ್ವು ಅಷ್ಟೇ. ಆ ರೀತಿ ಕ್ಲೋಸ್ ಇದ್ದೋಣ ನಾವು. ಆಮೇಲೆ ಅಣ್ಣ 1 ವರ್ಷ ಆದ್ಮೇಲೆ ಕೆಲಸ ಬಿಟ್ಟೋದ. ನಾನು ಅದೇ ಬಂಕಲ್ಲಿ ಕೆಲಸ ಮಾಡ್ತಿದ್ದೆ. ಅವಾಗ ಮನೆ ಬರೋಣ, ಮನೆ ಕಡೆ ಕೆಲಸ ಮಾಡುವ, ಟೊಮೊಟೊ ಬೆಳೆ ಬೆಳಿವೆ, ಟೊಮೊಟೊ ಕೆಲಸ ನೋಡ್ಕೊಳ್ವೆ, ಸೀದಾ ಹೋಗುವಣ. ಸೀದಾ ಅಲ್ಲಿ ಕೆಲಸ ಮಾಡುವೆ, ಅಲ್ಲಿ ಕೆಲಸ ಮುಗಿಸಿವೆ. ಮನೆಗೆ ಮಾತ್ರ ಅಣ್ಣ ನಾನು ಹ್ಯಾಬಿಟ್ಸ್ ಏನು ತೋರ್ಸ್ಕೊಂಡಿಲ್ಲ. ಹ್ಯಾಬಿಟ್ಸ್ ಏನು ನಮ್ಮ ಮನೆಗೆ ಯಾವ್ದು ರೀತಿ ಹ್ಯಾಬಿಟ್ಸ್ ತೋರ್ಸ್ಕೊಂಡಿಲ್ಲ ನಾನು. ಯಾವ ಹ್ಯಾಬಿಟ್ಸ್ ಇಲ್ಲ, ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ರು. ಹಾಗೆ ಇತ್ತು ಅಣ್ಣ. ಎಲ್ಲ ಮುಗೀತು. 1 ವರ್ಷ ಆದ್ಮೇಲೆ ಬಂಕ್ ಕ್ಲೋಸ್ ಆಗಿ ಬಂತು. ಅಲ್ಲಿ ನಂಗಣ ಅದು ಓನರ್ ನಮ್ಗೂ ಜಗಳ ಆಗಿ 1 ತಿಂಗಳು ಸಂಬಳ ನಿಂತ್ಕೊಂಡ್ಬಿಡ್ತಾನ ಅಲ್ಲಿ. ಓನರ್ 1 ತಿಂಗಳು ಸಂಬಳ ಕೊಡಲ್ಲ ಅಂದ್ರು. ನಾನು ಹೆಂಗಿದ್ದೆ ಅಣ್ಣ ಅಂದ್ರೆ, ತಿಂಗಳ ಮನೆಗೆ ಎಷ್ಟು ದೊಯ್ತು ದುಡ್ಡು ಅಷ್ಟು ಮನೆ ಕೊಟ್ಬಿಡ್ಬೇಕು ನಾನು. ಅವನ ಒಂದು 11,000 ಏನೋ ಕೊಡ್ತಿದ್ರು, 11,000 ಮನೆಗೆ ತಂದು ಕೊಡ್ಬೇಕು. ಫುಲ್ ಕಂಟಿನ್ಯೂಟ್ ಆಗಿ ನಾನು ನನ್ ಕೈಲಿ ಆಗುತ್ತೆ ಇಲ್ವೋ, ನಾನು ಕೆಲಸ ಮಾಡ್ತೀನಿ ಅಲ್ವ, 11,000 ತಿಂಗಳ ಮನೆ ಕೊಡ್ಬೇಕು ನಾನು.
ಹ್ಮ್ ಆ ರೀತಿ ತಗೊಂಡ್ ನಮ್ಮ ಅಮ್ಮಂಗೆ ಕೊಡಿವೆ. ತಗೊಂಡ್ ಕೊಡಿವಣ, ಅಲ್ಲಿ ಒಂದು ತಿಂಗಳು ಸಂಬಳ ಲಾಕ್ ಆಗ್ಬಿಡ್ತು. ಹ್ಮ್ ಅವ್ರ ಓನರ್ ಸಂಬಳ ಕೊಡೋದು ಅಂದ್ರು. ಅವಾಗ ಈ ಫ್ರೆಂಡ್ ಆಗಿದ್ನಲ್ಲ, ಫ್ರೆಂಡ್ ಆಗಿದ್ನಲ್ಲ, ಹ್ಮ್ ಇವನ ಹತ್ರ ಹೇಳ್ಕೊಂಡೆ, ಹಿಂಗ್ ಮಚ ಹಿಂಗೆ ಲಾಕ್ ಆಗ್ಬಿಡೈತೆ ಸಂಬಳ, ಹಿಂಗ್ ಕೊಡಲ್ಲ ಅಂತಾರ ಅವರು, ನನಗೆ ಒಂದು ತಿಂಗಳು ಮಟ್ಟಿಗೆ ಎಲ್ಲಾರ ದುಡ್ಡು ಬೇಕು ಅಂತ ಹೇಳಿದೆ. ಹ್ಮ್ ಅಣ್ಣ ಅವ್ನ ಕೆಲಸ ಬಿಟ್ಟಿದ್ದ ಆ ಟೈಮಲ್ಲಿ, ಹ್ಮ್ ಏನೋ ಅಣ್ಣ ಕಾಲ್ ಕಟ್ ಮಾಡಿದ ಒಂದೇ ಸೆಕೆಂಡ್ 8,000 ರೂಪಾಯಿ ನನ್ನ ಅಕೌಂಟಿಗೆ ಹಾಕ್ಸ್ತಾ. ಹ್ಮ್ ನಾನು ಕೇಳಿದೆ 8,000 ರೂಪಾಯಿ ಬೇಕು, ಮಿಕ್ಕಿದ ಅರೇಂಜ್ ಆಗೈತೆ, 8,000 ಇದ್ರೆ ಹಾಕು ಅಂತ ಹೇಳಿದೆ. ಅವನಣ್ಣ ಚೀಟಿ ಎತ್ಬಿಟ್ಟಲ್ಲೋ ನನಗೆ 8,000 ರೂಪಾಯಿ ದುಡ್ಡು ಹಾಕ್ತಾಣ. ಹ್ಮ್ ನನಗೆ ಅವಾಗ ಅನಿಸ್ತಾನ, ಇವ್ನ ಕಷ್ಟಕ್ಕಾಗೇನೆ, ಇವ್ನ ಕಷ್ಟ ಏನಾದ್ರು ನಾನು ನಿಂತ್ಕೋಬೇಕು ಅಂತ ನನಗೆ ಅನಿಸ್ತು. ಹ್ಮ್ ಹ್ಯಾಬಿಟ್ಸ್ ಅಣ್ಣ, ನಮ್ಗೇನು ಡೈಲಿ ಕುಡಿತಿರ್ಲಿಲ್ಲ ಅದು 4 ಕೆಲಸದಲ್ಲಿ, ಈ ವಾರದಲ್ಲಿ ಒಂದ್ ದಿವಸ ಅಂತ ಕುಡಿಯೋಣ. ಹ್ಮ್ ಹಾಗೆ ಆಯ್ತು, ಕೆಲಸ ಮುಗಿಸಿದ್ದು ಅಣ್ಣ, ಆ ಬಂಕ್ ಕ್ಲೋಸ್ ಆಯ್ತು, ಹ್ಮ್ ಪೆಟ್ರೋಲ್ ಬಂಕ್ ಕ್ಲೋಸ್ ಆಯ್ತಣ್ಣ. ಮುಂದೆ ಬಂದು ನಾನು ಊರ್ ಕಡೆನೇ ಇದ್ದೆ, ಹ್ಮ್ ಜಮೀನ್ ಐತೆ ಇಲ್ಲೇ ಇರೋಣ ಅಂತ ಆರಾಮಾಗಿ ಇಲ್ಲೇ ಇದ್ದೆ ಅಣ್ಣ. ಇವಾಗ ನಮ್ ಜೊತೆ ಕೆಲಸ ಮಾಡ್ತಿರೋಣ ನಾವಲ್ಲಿ ಬಂಕಲ್ಲಿ, ಹ್ಮ್ ಅವ್ರು ಬಂದು ಒಂದ್ ಬಂಕ್ ತೋರ್ಸಿದ್ರು. ಹ್ಮ್ ಒಂದ್ ಬಂಕಲ್ಲಿ ಪೆಟ್ರೋಲ್ ಬಂಕ್ ಕೆಲಸ ಐತೆ, ಹಿಂಗ್ 13,000 ರೂಪಾಯಿ ಸಂಬಳ, ಅಲ್ಲಿಗಿಂತ ಜಾಸ್ತಿ ಸಂಬಳ ಕೊಡ್ತಾರೆ, ಬಂದ್ ಇಲ್ಲಿ ಮಾಡಿ ಅಂತ ಹೇಳಿದ್ರು. ಹ್ಮ್ ಆಯ್ತು, ನಾನು ಊರ್ ಕಡೆ ಇದ್ನಲ್ಲ, ಕೆಲಸ ಏನಿಲ್ಲ ಅಂತ ಹೋದೆ ಅಣ್ಣ. ಹ್ಮ್ ಅಲ್ಲಿ ಅಣ್ಣ ನಾನು ಹೋಗಿದ್ದೆ ಒಂದು ತಿಂಗಳಿಗೆ ನಮ್ಮ ಫ್ರೆಂಡ್ನು ಕರ್ಸ್ಕೊಂಡೆ, ಹ್ಮ್ ಆ ಬಂಕಲ್ಲಿ ಕೆಲಸ ಮಾಡಿದ್ರೆ ಅವನು ಕರ್ಸ್ಕೊಂಡೆ ಅಲ್ಲಿಗೆ. ಅಲ್ಲಿ ಅಣ್ಣ ಬಂದ ದಿವಸ ನಮ್ಗಿಂತ ಮೇಲಿರೋರು ಪರಿಚಯ ಆಯ್ತಣ್ಣ, ಹ್ಮ್ ದುಡಿಯಿದ್ರು ಮ್ಯಾನೇಜರ್ ಸ್ಥಾನದಲ್ಲಿ. ಹ್ಮ್ ಆ ಹುಡುಗಿ ಪರಿಚಯ ಆಯ್ತಣ್ಣ. ಹ್ಮ್ ಆ ಹುಡುಗಿ ಪರಿಚಯ ಇದು ಇವನಿಗೆ ಅವತ್ತೇ ಅನ್ನಿಸ್ಬಿಡ್ತು, ಈ ಹುಡುಗಿ ನಾನು ಇಷ್ಟಪಡ್ತಾ ಇದೀನಿ ಅಂತ ಅನ್ನಿಸ್ಬಿಡ್ತು ನಮ್ಮ ಫ್ರೆಂಡಿಗೆ. ಹ್ಮ್ ಆ ಹುಡುಗಿ ಬಗ್ಗೆ ಅಣ್ಣ ಫುಲ್ ಬ್ಯಾಡ್ ಕಮೆಂಟ್ ಇತ್ತಣ್ಣ ಬಂಕಲ್ಲಿ. ಯಾವ ತರ? ಹಾಗಾದ್ರೆ ನಮ್ ಜೊತೆ ಕ್ಯಾರೆಕ್ಟರ್ ಬಗ್ಗೆನಾ, ವರ್ತನೆ ಬಗ್ಗೆನಾ? ಕ್ಯಾರೆಕ್ಟರ್ ಬಗ್ಗೆ ಅಣ್ಣ. ಹ್ಮ್ ಯಾಕೆಂದ್ರೆ ಅವರು ನಮ್ಗೆ ಹೋಗಿ ಹೆಂಗ್ ಹೇಳಿದ್ರು ಅಂದ್ರೆ, ನಮ್ ಜೊತೆ ಕೆಲಸ ಕರ್ಕೊಂಡಿದ್ರಲ್ಲ, ಹ್ಮ್ ಇವ್ರು ಅವನ ಜೊತೆ ಹಂಗಿದಾನೆ, ಇವನ್ ಜೊತೆ ಹಿಂಗಿದ್ದಾರೆ, ಹಳೆ ಹುಡುಗ್ರ ಜೊತೆ ಹಂಗಿದ್ದಾರೆ, ಹಳೆ ಹುಡುಗ್ರ ಜೊತೆ ಹಿಂಗಿದ್ದಾರೆ ಅಂತ ಹೇಳಿದ್ರು. ಹ್ಮ್ ನನಗಣ್ಣ ಅವ್ರು ಹೇಳಿದ್ರಿಂದ ನಾನು ನಂಬಿಟ್ಟು ಅವ್ರನ್ನ ಮಾತಾಡ್ಸಕ್ ಹೋಗ್ತಿರ್ಲಿಲ್ಲ ಅಲ್ಲಿ ಹುಡುಗಿನ, ಮೇಡಮ್ನ. ಅವ್ರ ಎಷ್ಟಿದ್ದ ಏನಾದ್ರು ನನ್ನ ಬಗ್ಗೆ ಮಾತಾಡ್ಬೇಕಾ, ಆಯ್ತು ಅಷ್ಟ್ ಕೆಲಸ ಮಾಡ್ಬೇಕಾ ಅಷ್ಟೇ ಹೇಳಿ, ಇನ್ನು ಅವ್ರು ಜಾಸ್ತಿ ಮಾತಾಡ್ಸಕ್ ಹೋಗ್ತಿರ್ಲಿಲ್ಲ ಅಣ್ಣ ನಾನು. ಎಷ್ಟಿರ್ಬೇಕು ಅಷ್ಟೆಲ್ಲ ಇದ್ದೆ. ಅವ್ರನ್ನ ಜಾಸ್ತಿ ಇದರ ಎಲ್ಲ ಹೇಳಿದ್ರಲ್ಲ ಇವರು, ಆ ಹುಡುಗಿ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಹೇಳಿದ್ರು ನನಗೆ. ತಿರ್ಗಾ ಮಾತಾಡ್ಸ್ಕೊಂಡ್ರೆ ತಿರ್ಗಾ ನನ್ ಮೇಲೆ ತಪ್ಪೆ ಇದಾಗುತ್ತೆ, ಮಾತಾಡ್ಸೋದ್ ಬೇಡ ಅಂತ ನಾನು ಸೈಲೆಂಟ್ ಆಗ್ಬಿಟ್ಟಿದೆ. ಅದನ್ನ ಫ್ರೆಂಡ್ ಬಂದ್ ಹೇಳ್ದ ಹಿಂಗೆ ಅಂತ ಹೇಳ್ದ. ಅವಾಗ ನಮ್ಮ ಫ್ರೆಂಡ್ಗೆ ಹೇಳ್ದೆ, ಇಲ್ಲ ಮಚ ಹುಡುಗಿ ಇಷ್ಟಪಡ್ಬೇಡ್ದೇನೋ, ಈ ಹುಡುಗಿ ಬಗ್ಗೆ ಕ್ಯಾರೆಕ್ಟರ್ ಹಿಂಗೈತೆ ಅಂತ ಹೇಳ್ತಾರ ಇಲ್ಲಿ ಬಂಕಲ್ ಕೆಲಸ ಮಾಡೋರು ಅಂತ ಹೇಳ್ದೆ ಹುಡುಗಂಗೆ. ಹುಡುಗ ಏನಂದ್ರ ನಮ್ಮ ಫ್ರೆಂಡು, ಇಲ್ಲ ಈ ಹುಡುಗಿ ಬಗ್ಗೆ ನಂಗೆ ಗೊತ್ತು, ಏನೋ ನೋಡಿರಂಗೇನ ಹೇಳ್ಬಿಟ್ಟ, ಹುಡುಗಿ ನನ್ಗೆ ಗೊತ್ತು, ಹುಡುಗಿ ಬಗ್ಗೆ ಹೆಂಗ್ ಮಾತಾಡ್ತೀನಿ ನಾವು ಹಂಗೆ ಅಂತೆಲ್ಲ ಹೇಳ್ದ ನನಗೆ. ಹುಡುಗ ನನ್ನ ಜೊತೆ ಮಾತ್ಬಿಟ್ಟಣ 2 ದಿನ. ಮಾತ್ಬಿಟ್ಟ, ನನಗೂ ಯಾಕೋ ಮಾತ್ಬಿಟ್ಟಿರಕ್ಕಾಗಲಿಲ್ಲ. ಇಲ್ಲ ಆಯ್ತಪ್ಪ ಆಯ್ತು, ಹುಡುಗಿ ನಂಬ್ತೀಯನೇನೋ ನಂಬು ಅಂತ ಹೇಳ್ದೆ ಅಣ್ಣ. ಒಂದ್ 3 ತಿಂಗಳು ಹಿಂಗೆ ಇದ್ ಮಾಡ್ತಿದ್ದೋಣ. ಆಮೇಲೆ ಹುಡುಗಿನೇ ಸ್ವಲ್ಪ ಮಾತಾಡ್ಸ್ಕೊಂಬಂದ್ರು, ಇವನೇ ಮಾತಾಡ್ತಾ ಒಂದ್ ಟೈಮಲ್ಲಿ. ಅದಾದ್ಮೇಲೆ ಮಾತಾಡಿಸ್ತಾಣ, ಹಂಗೆ ಮೆಸೇಜ್ ಬತ್ತಣ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಇವೆಲ್ಲ ಊಟ ಆಯ್ತಾ, ತಿಂಡಿ ಆಯ್ತಾ ಎಲ್ಲ ಬರ್ತಿತ್ತಣ. ಯಾರು? ಹುಡುಗ ಹುಡುಗಿ, ಮೇಡಮ್ ಮತ್ತೆ ಇವರು ಪ್ರೀತಿ ಹೇಳ್ಕೊಂಡಿರೋಣ. ಯಾರಿಗೆ ಬರ್ತಿದ್ದು? ಆ ಹುಡುಗಂಗೆ, ಆ ಹುಡುಗಿ ನಮ್ಮ ಫ್ರೆಂಡಿಗೆ. ಫ್ರೆಂಡಿಗೆ ಬರ್ತಿತ್ತು. ಅದ್ ಹೇಗಿತ್ತಣ, ಹುಡುಗಿ ಲವ್ ವಿಚಾರ ಹೇಳ್ಕೊಂಡಿರ್ಲಿಲ್ಲ, ಈ ಮೆಸೇಜ್ಗಳು ಕಾಲ್ಗಳು ಹಂಗೆ ಇದ್ವಣ. ಅಲ್ಲಿ ಕೆಲಸ ಮಾಡೋರಿಗೆ ಗೊತ್ತಾಯ್ತಣ, ನಮ್ ಜೊತೆ ಕೆಲಸ ಮಾಡ್ತಾರೆ ಹುಡುಗಿ ಜೊತೆ ಮಾತಾಡ್ತಾನೆ ಅಂತೆಲ್ಲ ಗೊತ್ತಾಯ್ತಣ. ಅದೇ ತಿರ್ಗಾ ನನ್ನ ಹತ್ರ ಮಾತ್ ಬತ್ತಣ. ಅಲ್ಲಿ ಹುಡುಗ ಜಾಸ್ತಿ ಮಾತಾಡ್ತಿರ್ಲಿಲ್ಲ, ನಮ್ಮ ಫ್ರೆಂಡು ನಮ್ ಜೊತೆ ಮಾತಾಡ್ತಿರ್ಲಿಲ್ಲ ಕರೆಕ್ಟಾಗಿ. ಅದೇ ನಾನು ಕರ್ಕೊಂಡೋಗಿದ್ದ ಕೆಲ್ಸಕ್ಕೆ, ಅವ್ರ ಜೊತೆ ಕರೆಕ್ಟಾಗಿ ಮಾತಾಡ್ತಿರ್ಲಿಲ್ಲ ಅವ್ನು. ಎಷ್ಟ್ ಮಾತಾಡ್ಸ್ಬೇಕು ಅಷ್ಟೇ ಮಾತಾಡ್ಸೋನು, ಅವ್ರನ್ನ ಅವಾಯ್ಡ್ ಮಾಡಿ. ಯಾಕೆಂದ್ರೆ ಹುಡುಗಿ ಬಗ್ಗೆ ಹಿಂಗೆ ಬ್ಯಾಡ್ ಬಾಯ್ ಹೇಳಿದ್ರಲ್ಲ, ಅದು ಇವನಿಗೆ ಇಷ್ಟ ಆಗಿಲ್ಲ, ಅದಕ್ಕೆ ಅವ್ರನ್ನ ಮಾತಾಡ್ಸೋದು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಎಷ್ಟ್ ಮಾತಾಡ್ಸ್ಬೇಕು ಅಷ್ಟೇ ಮಾತಾಡ್ಸೋನು ಅಷ್ಟು. ಅವ್ರು ನನ್ನ ಹತ್ರ ಹೇಳಿದ್ರು, ನೋಡಪ್ಪ ಹಿಂಗ್ ಫ್ರೆಂಡ್ ಹಿಂಗ್ ಮಾಡ್ತಾವನೆ, ಆ ಹುಡುಗಿ ಬಗ್ಗೆ ಮೊದ್ಲೇ ಕ್ಯಾರೆಕ್ಟರ್ ಹಿಂಗ್ ಐತೆ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮೇಲೆ ಏನು ನೋಡು ಅಂತ ಹೇಳಿದ್ರು. ನಾನ್ ಹುಡುಗನ್ಗೆ ಹೇಳ್ದೆ, ನೋಡು ತಿರ್ಗಾ ಇಬ್ಬದೈತೆ, ನೀನ್ ಮಾತಾಡ ತಪ್ಪು ಅನ್ನೋದು ಹೇಳಲ್ಲ, ಆದ್ರೆ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು, ಈ ಲವ್ ಇದೆಲ್ಲ ವಿಚಾರ ಕುಗ್ಬೇಡ ಅಂತ ಹೇಳಿದೆ.
ಅಲ್ಲೂ ಅಣ್ಣ ಅವನಿಗೂ ನಂಗೂ ಜಗಳ ಆಯ್ತು. ಹ್ಮ್ ಒಂದ್ ಹುಡುಗಿ ಬಗ್ಗೆ ಏನು ಗೊತ್ತಿಲ್ದಲ್ಲ ಹಿಂಗೆಲ್ಲ ಮಾತಾಡ್ತಿರಲ್ಲ ನೀವು, ನಿಮ್ಮನೆ ಹೆಣ್ಮಕ್ಳು ಆದ್ರೆ ಹೀಗೆ ಮಾತಾಡ್ತಾರೆ ಅಂತ ಮಾತು ಬಂತು ಅಣ್ಣ. ಓಕೆ. ನನ್ನ ಫ್ರೆಂಡ್ ನನ್ನ ಕೇಳ್ದ, ಹ್ಮ್ ಇಲ್ಲಪ್ಪ ಹಿಂಗ್ ಹೇಳಿದ್ರೆ ನಾವು ನಂಬ್ತಿರ್ಲಿಲ್ಲ, ಇವ್ರು ಹಿಂಗೆ ಅಂತ ಹಳಬ್ರೆಲ್ಲ ಹೇಳ್ತಾವ್ರೆ, ನೀನು ಹೊಸ್ದಾಗ್ ಬಂದಿರೋನು ನಾನು ಹೊಸ್ದಾಗ್ ಬಂದಿರೋನು ಹ್ಮ್ ಹಿಂಗೆಲ್ಲ ಹೇಳ್ತಾವ್ರೆ ಏನು ಅಂತೆಲ್ಲ ಹೇಳಿದ್ಕೆ ಅವನು, ಇಲ್ಲ ಹುಡುಗಿ ಬಗ್ಗೆ ನಂಗೆ ಗೊತ್ತು, ಹಂಗೇನಾದ್ರು ನಾನೇ ಬಿಡ್ತೀನಿ, ಹ್ಮ್ ನಿಮ್ ಪಾಡಿ ನೀವು ಸುಮ್ನೆ ಇರಿ, ನಮ್ಗೆ ಗೊತ್ತು ನನ್ನೇ ಮಾಡ್ಬೇಕು ಅಂತ ಅವ್ನು ಹೇಳ್ದ. ಹ್ಮ್ ಆಯ್ತಪ್ಪ ನಿಮ್ಗೆ ಏನಾದ್ರು ನಾನು ಸಪೋರ್ಟ್ ಮಾಡ್ತೀನಿ, ಆದ್ರೆ ಈ ಪ್ರೀತಿ ವಿಚಾರದಲ್ಲಿ ನನಗೆ ನಂಬಿಕೆ ಬಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ದೆ ಅಣ್ಣ. ಓಕೆ. ಅಲ್ಲಿಗೆ ಮೂವ್ ಆಯ್ತಣ್ಣ. ಆಮೇಲೆ ಇವರು ಹೊರಗಡೆ ಹೋದ್ರು ಅಣ್ಣ, ಯಾರು? ನನ್ನ ಫ್ರೆಂಡು ಮತ್ತೆ ಮೇಡಮು ಮತ್ತೆ ಇನ್ನೊಬ್ರು ಅಕ್ಕ. ಹೊರಗಡೆ ಹೋದ್ರು ಅಂದ್ರೆ ಕೆಲಸ ಬಿಟ್ಟು ಹೋದ್ರ ಸುಮ್ನೆ ಹೋದ್ರ? ಕೆಲಸ ಬಿಟ್ಟಲ್ಲ ಅಣ್ಣ, ಹಿಂಗೆ ಇವಾಗ ಕೆಲಸ ಮಾಡ್ತಾವ್ರೆ, ಹುಡುಗಂಗೂ ರಜಾ ಇದೆ, ಓಕೆ. ಮೇಡಮ್ಗೂ ರಜಾ ಇದೆ, ಇನ್ನೊಬ್ರು ರಜಾ ಇದೆ, ಇಬ್ರು ಹುಡುಗಿರು ಒಂದು ಹುಡುಗ. ಹ್ಮ್ ಫ್ರೆಂಡ್ಲಿ ಆಗಿ ಹೋಗ್ಬಿಟ್ಟು ಕಬಾಬ್ ತಿನ್ಕೊಂಬಂದ್ರು, ಪಾರ್ಕ್ ಆದ್ರೆ ಕೂತ್ಕೊಂಡು ಮಾತಾಡಿದ್ರು, ಹ್ಮ್ ಎಲ್ಲ ಮಾಡಿದ್ರು. ನನ್ನ ಹತ್ರ ಹೇಳ್ದ, ನೋಡಪ್ಪ ಹಿಂಗೆಲ್ಲ ಜೊತೆಗೆ ಚೆನ್ನಾಗವ್ರೆ, ನಿಮ್ ಮಾತು ಕೇಳ್ಕೊಂಡ್ರೆ ಇವೆಲ್ಲ ಕಳ್ಕೊಬೇಕಿತ್ತು ನಾನು ಹಾಗೆ ಅಂತೆಲ್ಲ ಹೇಳ್ದ. ಹ್ಮ್ ನನ್ ನಂಬಿಕೆ ಅಲ್ಲಣ್ಣ, ಹ್ಮ್ ಇವ್ರು ಹೇಳ್ಮೇಲೆ ಇವ್ರು ಹೆಂಗಿದ್ರು ಅಣ್ಣ, ನಂಗೆ ಒಂಥರ ಅಣ್ಣನ ತರ ಇದ್ರು. ಹ್ಮ್ ನನ್ ಕೆಲಸ ಕರ್ಕೊಂಡಿದ್ರು, ಅವ್ರ ಅಣ್ಣನ ತರ ಇದ್ರು. ಹ್ಮ್ ಏನಾದ್ರು ಹೇಳ್ಕೊಡೋರು ನನಗೆ, ಅವ್ರ ಮನೆ ಫ್ಯಾಮಿಲಿ ವಿಚಾರ ಹೇಳ್ಕೊಡೋರು, ನನಗೆಲ್ಲ ಹೇಳ್ಕೊಡೋರು. ಯಾರನ್ನ ನೀವು ಫ್ರೆಂಡ್ ಅಂತಿದ್ದೀರಾ? ಅವರು ನನಗೆ ಫ್ಯಾಮಿಲಿ ಬಗ್ಗೆ ಗೊತ್ತು ಅಣ್ಣ, ನನಗೆ ಕೆಲಸ ಕರ್ಕೊಂಡೋಗಿದ್ರಲ್ಲ. ಓಕೆ ಓಕೆ. ಅವ್ರು ನನಗೆ ಅಣ್ಣ ಫ್ರೆಂಡ್ಲಿ ಆಗಿದ್ರು, ಎಲ್ಲ ನಾವು ಅವ್ರ ಮನೆ ಕಡೆ ಕಷ್ಟ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳೋರು. ಹ್ಮ್ ನೋಡ್ತಮ್ಮ ನಂಗೆ ಹಿಂಗೆಲ್ಲ ಕಷ್ಟ ಐತೆ, ಆದ್ರೂ ಹಿಂಗೆ ಮಾಡ್ತಾ ಇದೀನಿ ಕೆಲಸನ ಹಿಂಗೆಂತ ಹೇಳ್ದವ್ರಣ್ಣ. ನಾನು ಅವಣ್ಣಂಗೆ ಸ್ವಲ್ಪ ನಂಬಿದೆ ಅಣ್ಣ, ನಾನು ಕೆಲಸ ಕರ್ಕೊಂಡು ಅವಣ್ಣ ನಂಬಿದೆ. ಅದಕ್ಕೆ ಹೇಳ್ದೆ, ನೋಡು ಇವರೆಲ್ಲ ಹೇಳ್ತಾವ್ರ ಹಿಂಗೆ, ನನಗೆ ಈ ಹಣ್ಣು ಮೇಲೆ ನಂಬಿಕೆ ಐತೆ, ಹೇಳಿದ್ರೆಲ್ಲ ಓಕೆ ಐತೆ, ಆ ಹುಡುಗಿ ಮೇಲೆ ನಂಬಿಕೆ ಇಲ್ಲ ನಂಗೆ, ನೀನ್ ಪ್ರೂವ್ ಮಾಡಿ ತೋರ್ಸು, ಅವಾಗ ನಾನು ಒಪ್ತೀನಿ ನಿಮ್ನ ಅಂತ ಹೇಳ್ದೆ. ಅಣ್ಣ ಹಿಂಗೆ ಮಾತಾಡ್ತಿದ್ದೆ, ಎಲ್ಲ ಹೋಯ್ತು. ಈ ಆಯುಧ ಪೂಜೆ ಬಂದಾಗಣ ಇವನು ಹುಡುಗ ಊರ್ಗ್ ಹೋಗ್ಬೇಕಣ್ಣ 4 ದಿನ ಬಿಟ್ಕೊಂಡು, ಹುಡ್ಗಿ ಹೋಗ್ಬೇಡ ಅಂತ ಹೇಳಕ್ಕೆ. ನನ್ಗೆ ಇದೇನಕ್ಕೆ ಅವ್ನ ಹುಡುಗ ಅವನ ಪಡೆಗೆ ಅವ್ನ ಊರ್ಗ್ ಹೋದ್ರೆ ಇವ್ರಿಗೇನು ಅಂತ ನನಗೆ ಇದು ಬತ್ತಣ. ಆಯ್ತು ಅಣ್ಣ, ಹೋಗಕ್ ಇಷ್ಟ ಇರಲ್ಲ, ಇವನ್ಗೂ ಇಷ್ಟ ಆಯ್ತಿರಲ್ಲ, ಅವ್ರಿಗೂ ಕಳ್ಸಕ್ ಅವ್ರಿಗೂ ಇಷ್ಟ ಆಯ್ತಿರ್ಲಿಲ್ಲ. ಅಂದ್ರೆ ಆಕೆ ಹೇಳಿದ ಮಾತನ್ನ ಕೇಳುವಷ್ಟು ಈತ ಆಲೆ ಆಗಿದ್ದ. ಆಗಿದ್ದ. ಇವ್ರು ಹೇಗೆ ಅಂದ್ರಣ್ಣ, ಆಯ್ತು ಪೂಜೆ ಹೋಗ್ತವಣ ಟೈಮಲ್ಲಿ ಇವ್ರು ಹೊರಗಡೆ ಹೋಗ್ಬೇಕು, ಕಪ್ಪಳಮ್ಮ ದೇವಸ್ಥಾನ, ಅಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರಣ್ಣ, ಬೈಕ್ ಟ್ರಿಪ್. ನಮ್ ಜೊತೆ ಅಣ್ಣ ಒಬ್ಬ ಕೆಲ್ಸ ಮಾಡ್ತಿದ್ದ ನಮ್ಮೂರನೇ, ಅವನು ನಮ್ಗಿಂತ ಜಾಸ್ತಿ ಕೊಡ್ತಾಣ. ಬಂಕಲೇನಾ? ಹಾ, ನಮ್ ಜೊತೆಗೆ ಕೆಲ್ಸಕ್ಕೆ ಕುಡ್ಕೊಂಬರೋನು, ಕುಡ್ಕೊಂಬಂದ ಕೆಲ್ಸ ಮಾಡೋನು. ಅವ್ನ್ ಒಂದ್ ಕುಡಿದ್ರೆ ಅವ್ನಿಗೆ ಶಕ್ತಿನೇ ಇಲ್ಲ, ಸ್ವಲ್ಪ ಹೋದ್ರೆ ಅವ್ನಿಗೆ ಶಕ್ತಿನೇ ಇಲ್ಲ, ಮಾತು ಬೇರೆ ಹೆಂಗ್ ಬೇಕು ಹಂಗೆ ಮಾತಾಡ್ತಾನೆ, ಶಕ್ತಿನೇ ಇಲ್ಲ. ಆಯ್ತು ಪೂಜಾನ ಟ್ರಿಪ್ ಹೊಂಟ್ರಣ್ಣ, ಇಲ್ಲಿ ನಾನು ಡ್ಯೂಟಿ ಮಾಡ್ಬೇಕಿತ್ತು. ನಾನು ಅವಾಗ ಊರಲ್ಲಿ ಟ್ರ್ಯಾಕ್ಟರ್ ತಂದಿದ್ದೆ. ಈ ಹುಡ್ಗ ಹೇಳ್ದ, ನಾನು ಮಚಾ ಇಲ್ಲ ನಮ್ ಬರಲ್ಲ, ನಾನು ಟ್ರ್ಯಾಕ್ಟರ್ ಪೂಜೆ ಮಾಡಿಸ್ಬೇಕು, ಆಯ್ತು ಪೂಜೆ ಟ್ರ್ಯಾಕ್ಟರ್ ತಂದಿದ್ದೀನಿ, ನಾನು ಟ್ರ್ಯಾಕ್ಟರ್ ಪೂಜೆ ಮಾಡ್ಬೇಕು, ನಮ್ ಬರಲ್ಲ ಕಂಡ, ನೀನೇ ಹೋಗ್ಬಿಟ್ ಬರ್ರಿ, ನೀವು ಟ್ರಿಪ್ ನಾನ್ ಬರಲ್ಲ ಅಂತ ಹೇಳ್ದೆ. ಇಲ್ಲ ನಾನು ನೀನ್ ಬರ್ದವ್ರೆ ನಾನು ಟ್ರಿಪ್ ಹೋಗಕ್ಕಾಗಲ್ಲ, ನೀನ್ ಬರಲೇಬೇಕು ಅಂತ ಹೇಳ್ದ. ಆಯ್ತು ಬಿಡಪ್ಪ, ಆಯ್ತು ನಿನ್ಗೋಸ್ಕರ ಇದನ್ನ ಮಾಡ್ತೀನಿ, ನನ್ ಟ್ರ್ಯಾಕ್ಟರ್ ನಮ್ಮ ಮನೆಯವ್ರು ಪೂಜೆ ಮಾಡ್ಕೋತಾರೆ, ನಾನು ಬರ್ತೀನಿ ಅಂತ ಹೇಳ್ದೆ. ಇವನು ಊರಿಂದ ಇರೋದು ಅವ್ರ ತಮ್ಮನ್ ಕರ್ಕೊಂಡು ನಾನು ಊರಿಂದ ಗಾಡಿ ತಗೊಂಡೋದೆ. ಇವ್ರು ಟ್ರಿಪ್ ಹೋದ್ರಣ. ಅಲ್ಲಿ ಟ್ರಿಪ್ ಅಲ್ಲಿ ಏನಾಯ್ತು ಅಂದ್ರಣ, ನಮ್ ಜೊತೆ ಊರನ್ನ ಇನ್ನೊಬ್ಬ ಕರ್ಕೊಂಡು ಹೋಗಿದ್ದ ಹುಡುಗನ, ಅವ್ನ್ ಫುಲ್ ಕುಡ್ದ್ಬಿಟ್ರ ನಾನು ಟ್ರಿಪ್ ಹೋಗಿದ್ದಲ್ಲಿ. ನಮ್ ಫ್ರೆಂಡ್ ಕುಡ್ದಿಲ್ಲ, ಇವ್ನ್ ಕರ್ಕೊಂಡು ಹೋಗಿದ್ದಾನ, ಅವ್ನು ಫುಲ್ ಕುಡ್ದ್ಬಿಟ್ಟಾನೆ. ಹೆಂಗ್ ಬೇಕ್ ಹಂಗೆ ಆಡ್ತಾನಣ್ಣ. ಈ ಹುಡುಗಿ ಮುಂದೆ ಇವನಿಗೆ ಬೇಜಾರಾಗ್ತೈತೆ. ಹುಡುಗಿ ನೋಡ್ತಾನೆ, ಇವ್ನ ಹೆಂಗ್ ಕರ್ಕೊಂಬರೋಗೈತೆ, ಹುಡುಗಿ ಇವ್ನ ಕೇಳ್ತಾವ್ರೆ. ಇವ್ನು ಫೋನ್ ಮಾಡಿ ನನಗೆ ಹೇಳ್ದ, ನೋಡ್ ಮಚಾ ಹಿಂಗೆಲ್ಲ ಮಾಡ್ತಾವನೆ, ನಮ್ಗೆ ಬೇಜಾರ್ ಮಾಡ್ತಾನೆ ಹಂಗೆ ಅಂತ ಹೇಳ್ದ. ಅವ್ನ್ ಹೆಂಗಾರ ಹೋಗ್ಲಿ, ನೀ ಕರ್ಕೊಂಡ್ ಹೋಗಿದ್ದಿ ಇವ್ರು ಹುಡುಗಿರ್ನ, ಹುಡುಗಿನ ಕರ್ಕೊಂಬಂದ್ ಕರೆಕ್ಟಾಗಿ ಸೇಫ್ಟಿ ಆಗಿ ಮನೆಗ್ ಬಿಡು, ಈ ಹುಡುಗ ಹೆಂಗಾರ ಹಾಳಾಗ್ ಹೋಗ್ಲಿ ಅಂತ ನಾನು ಅಂದೇಣ. ಇಲ್ಲ ಮಚಾ ಇವ್ರು ಹುಡುಗಿ ಒಪ್ತಾ ಇಲ್ಲ, ಹುಡುಗನ್ ಕರ್ಕೊಂಡ್ ಹೋಗಿ ಬರ್ಬೇಕು ಅಂತ ಹೇಳ್ತಾವ್ರೆ, ಏನ್ ಮಾಡ್ದ ಅಂತ ಗೊತ್ತಾಯ್ತಲ್ಲ ಅಂದೆ. ಇಲ್ಲ ಅಣ್ಣ, ಹುಡುಗಿಗೆ ಅದೇ ಮ್ಯಾನೇಜರ್ ಅಂದನ, ಅವ್ರಿಗೆ ಕರೆಕ್ಟಾಗಿ ಗಾಡಿ ಓಡ್ಸಕ್ ಬರ್ತಿರ್ಲಿಲ್ಲ ಅಣ್ಣ.
ಅವೇನು ಹೊಸ ಗಾಡಿ ತಂದ್ರು, ಗಾಡಿ ಓಡ್ಸಕ್ ಬರ್ತಿರ್ಲಿಲ್ಲ. ಇನ್ನೊಂದು ಹುಡುಗಿದ್ರಣ್ಣ, ಅವ್ರಿಗೆ ಗಾಡಿ ಓಡ್ಸಕ್ ಬರೋದು. ಓಕೆ. ನಾನ್ ಹೇಳ್ದೆ, ನೀವ್ ಕುಡ್ದಿರೋ ಇವ್ನ ನಿನ್ ಜೊತೆ ಹಾಕೋ, ಅವ್ರ ಲೇಡೀಸ್ ಅವ್ರಿಬ್ರು ನಿಧಾನ ಗಾಡಿ ಬರ್ತಾರ, ಅವ್ರ ಹಿಂದಗಡೆ ನೀನ್ ಬಾ ಅಂತ ಹೇಳ್ದೆ ಅಣ್ಣ. ಆಯ್ತಪ್ಪ ಹಂಗ ಬರ್ತೀನಿ. ಇವಾಗ ಅಲ್ಲಿ ಏನ್ ಮಾಡ್ತಾನೆ, ಈ ಕುಡ್ದಿರೋನು ನಾನ್ ಗಾಡಿ ಓಡಿಸ್ಬೇಕು ಅಂತ ಹೇಳ್ದ ಅವ್ನ. ನಾನ್ 2 ವೀಲರ್ ಓಡಿಸ್ತೀನಿ, ನೀನ್ ಹಿಂದೆಡೆ ಕೂತ್ಕೋ ಅಂತ. ಅಣ್ಣ ಇವನಿಗೆ ಹುಡುಗಿಯರ್ನು ಕರ್ಕೊಂಬರ್ಬೇಕು, ಇವನು ಕರ್ಕೊಂಬರ್ಬೇಕು, ಏನು ಮಾಡಕ್ ಆಯ್ತಲ್ಲ ನನ್ ಕೈಲಿ. ನನಗ್ ಸಿಟ್ ಬಂದು ಅಣ್ಣ, ಎಲ್ಲಾರು ಲಾರಿ ಟ್ರೈನ್ ಇದ್ಬಿಟ್ರು ದೂಕ್ಬಿಟ್ಟು ಅವ್ನು ಸಾಯ್ಸಕ್ ಬಿಡ್ಬೇಕಾರೆ ಹುಡುಗಿನ ಕರ್ಕೊಂಬಂತ ಕರೆಕ್ಟಾಗಿ ಮನೆಗ್ ಬಿಡು ಅಂತ ಹೇಳ್ದೆ. ನೀವೆಲ್ಲಿದ್ರಿ ಆ ಟೈಮಲ್ಲಿ? ಆ ಟೈಮಲ್ಲಿ ನಾನು ಬಂದ ಕೆಲಸ ಮಾಡ್ತಿದ್ದೆ ನಾನು. ಮತ್ತೆ ಹೋಗ್ತೀನಿ ಅವ್ರ ಜೊತೆ ಅಂತ ಹೇಳಿ? ಇಲ್ಲ ಅಣ್ಣ, ನಾನು ಇವ್ನ ಕಳ್ಸಕ್ಕೆ ಅಂತ ಹೋಗ್ದೆ ಅಣ್ಣ. ಅಲ್ಲಿ ಇವ್ನ ಬದ್ಲಾಗಿ ಕೆಲಸ ಮಾಡಕ್ ಹೋದೆ ನಾನು. ಇವ್ನ ಟ್ರಿಪ್ ಕಳಿಸ್ಬೇಕು, ಇವ್ನ ಬದ್ಲಾಗಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಾನು ಗಾಡಿ ಪೂಜೆ ಮಾಡೋದ್ಬಿಟ್ಟು ಹೋದೆ ಅಣ್ಣ. ಅಲ್ಲಿ ನಾನು ಡ್ಯೂಟಿ ಮಾಡ್ತಿದ್ದೆ. ಇವ್ನ ಹಿಂಗೆ ಫೋನ್ ಮಾಡಿ ಹೇಳೋನು, ಮೊದ್ಲು ಹುಡುಗಿ ಕರ್ಕೊಂಬಂದ್ ಬಿಡು ಅಂತ ಹೇಳ್ದೆ ನಾನು. ಅವನಿ ಅಂದ್ರೆ ಆತ ಯಾರು, ನಿಮ್ಮೂರ್ ಹುಡುಗನ? ಆತ ನಮ್ಮೂರ್ ಹುಡುಗನ, ಅವ್ನಿಗೆ ಫ್ರೆಂಡ್ ಇರೋನೆ, ಜೊತೆ ಕೆಲಸ ಮಾಡದೆ ಅವನು. ಅವ್ನಿಗೆ ಗೊತ್ತಿಲ್ಲ ಅಣ್ಣ ಕರ್ಕೊಂಡೋಗ ಕುಡ್ದೇನೆ ಅಂತ. ಫುಲ್ ಕುಡ್ಬಿಟ್ಟೆ, ರಂಪ ಎಲ್ಲ ಮಾಡ್ಬಿಟ್ಟಾನೆ. ಅಲ್ಲಿ ಆಮೇಲೆ ಜಗಳಾಗಿ ಬಂದಣ್ಣ. ಕುಡ್ಕಂಗೆ ಗಾಡಿ ಕೊಟ್ಟಾರೆ, ಇವಾಗ ಕರ್ಕೊಂಬಂದ್ 10 ಗಂಟೆ ಬಿಟ್ಟಾನಣ್ಣ. 6 ಗಂಟೆ ಬಿಡ್ತೀನಿ ಅಂತ ಕರ್ಕೊಂಡು ಹೋದನು. 10 ಗಂಟೆ ನೈಟ್ 10 ಗಂಟೆ ಕರ್ಕೊಂಡ್ ಬಂದಾನೆ. ಅಷ್ಟೊತ್ ಕಡೆ ಇವ್ರ ಮನೆ ಕಡೆ ಎಲ್ಲ ಹುಡ್ಗನ್ ಬಗ್ಗೆ ಬ್ಯಾಡ್ ಕಮೆಂಟ್ ಇತ್ತು. ಯಾರ ಮನೆ ಕಡೆ? ಅದೇ ಹುಡುಗಿ ಮನೆ ಕಡೆ. ಅಂದ್ರೆ ಇವ್ರು ಪ್ರೀತಿ ಮಾಡೋದು ಅಲ್ಲೇ ಅವ್ರಿಗೆ ಗೊತ್ತಿತ್ತಾ? ಪ್ರೀತಿ ಮಾಡೋದು ಹೇಳ್ಕೊಂಡಿರಲ್ಲ ಅಣ್ಣ. ಅದು 50% ಓಕೆ ಆಯ್ತು. ಅವ್ರು ಇವ್ನು ಹೇಳ್ಕೊಂಡ್ರೆ ಅವ್ರು ಹೇಳ್ಕೊಂಡಿರ್ಲಿಲ್ಲ. ಪ್ರೀತಿ ಅನ್ನೋದು ಇದ್ದೈತಣ್ಣ. ಇನ್ ಹೆಂಗಣ್ಣ, ಇಲ್ಲಿಂದ ಹೊರಗಡೆ ಹೋಗ್ತಂದ್ರೆ ಇಬ್ರು ಯಾರೊಂದು ಗೊತ್ತಿಲ್ದಾರ ಹೋಗ್ತಾರೆ. ಪ್ರೀತಿ ಇದ್ದದಕ್ಕೆ ಹೋಗ್ಯಾರ ಅವರು. ಪ್ರೀತಿ ಇತ್ತಣ್ಣ, ಹೋಗಿದ್ರು. ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ ಬಂದ್ರು. ಮನೆ ಕಡೆ ಹಿಂಗಾಯ್ತು ಅಂತೆಲ್ಲ ಹೇಳಿದ್ರು. ಆಯ್ತು ಬಿಡಿ, ನೆಕ್ಸ್ಟ್ ಟೈಮ್ ಹಿಂಗ ಆಗಲ್ಲ, ಅವನೇನು ಕೊಡ್ತಿದ್ದಲ್ಲ ಗೊತ್ತಿದ್ದಲ್ಲ ಕರ್ಕೊಂಡು ಹೋಗ್ಬಿಟ್ಟಿದೀವಿ, ನೆಕ್ಸ್ಟ್ ಟೈಮ್ ಹಿಂಗ್ ಮಾಡಲ್ಲ ಅಂತ ಬಂತು ಅಣ್ಣ. ಆಮೇಲೆ ಒಂದಿನ ಅಣ್ಣ ನಂಗೆ ಇವ್ರು ಬರೀ ಕೇಳಕ್ ಆಗ್ಲಿಲ್ಲ ಅಣ್ಣ. ಅವ್ರು ಹುಡುಗಿ ಹೇಳ್ದಂಗೆ ಇವ್ನು ಕೇಳೋನು. ಇವನು ಕರೆಕ್ಟಾಗಿ ಊರ್ಗ್ ಹೋಗ್ತಿರ್ಲಿಲ್ಲ. ನನಗೆ ಸಿಟ್ಟು ಬಂದಣ್ಣ. ಎಷ್ಟ್ ದಿನ ಅಂತ ಹಿಂಗೆ ಆಡ್ತೀನಿ ನಾನು. ಇಲ್ಲ ಹೇಳ್ಕೋಬೇಕು, ಇಲ್ಲ ಒಂದು ಫೈನಲ್ ಮಾಡ್ಕೋಬೇಕು. ಏನು ಹೇಳ್ಕೊಳ್ದಲ್ಲಿ ಹಿಂಗಿಲ್ಲ, ಅವ್ನು ಹೇಳೋಣ ಕೇಳ್ಕೊಂಡು ಯಾಕಿರ್ಬೇಕು ಅಂತ ನನಗೆ ಸಿಟ್ಟು ಬಂತು ಅಣ್ಣ. ಒಂದ್ ದಿವಸ ನಾನು ಹೇಳ್ಬಿಟ್ಟೆ ಅಣ್ಣ ಹುಡ್ಗಿಗೆ, ಹಿಂಗೆ ಇಷ್ಟ ಪಡ್ತಾವಣ ಅಂತ ಹೇಳ್ಬಿಟ್ಟಣ. ಅಣ್ಣ ಇಲ್ಲಿ ಒಂದು ಹುಡುಗಿ ಇಂಟರ್ ಆಯ್ತು ಅಣ್ಣ, ಅದ್ರ ಜೊತೆ ಕೆಲಸ ಮಾಡೋರೆ. ಆ ಹುಡುಗಿ ಮೊದ್ಲು ಹೇಳ್ತೀನಿ ಹಿಂಗೆ ಇಷ್ಟ ಪಡ್ತಾವ ನಾನು ಅಂತ. ಹೇಳಪ್ಪ, ಬೇಗ ಹೇಳಪ್ಪ. ಆ ಹುಡುಗಿಗೆ ಹೇಳ್ತೀನ, ಆ ಹುಡುಗಿಗೆ ಹೇಳ್ತೀನಣ್ಣ. ಆ ಹುಡುಗಿ ಹೋಗಿ ಮ್ಯಾನೇಜರ್ ಹತ್ರ ಹೇಳ್ತಾರೆ, ಇವ್ ನಿಂಗೆ ಇಷ್ಟ ಪಡ್ತಾನಂತೆ, ಇಷ್ಟಪಡೋದು ಒಪ್ಪಡೆ ನೀನು ಇವ್ರಿಗೆ ಅಂತೆಲ್ಲ ಹೇಳಿದ್ರೋಣ. ಅದಕ್ಕೆ ಹುಡುಗಿಗೆ ಗೊತ್ತಾಗ್ಬಿಟ್ಟು ನಮಗ್ ಫೋನ್ ಮಾಡಿದ್ರಣ, ನೋಡು ಹಿಂಗೆ ನಮ್ ಜೊತೆ ಅವಳು ಹುಡುಗಿ ಹೇಳ್ತಾಳ್ರೆ ನಾವ್ ಏನ್ ಮಾಡ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರೋಣ. ಇವಾಗ ಇವ್ನು ಹೇಳ್ದ, ನಾನ್ ಹೇಳೋ ಮಾತು ಕೇಳ್ತಿ, ಅವ್ರು ಹೇಳೋ ಮಾತು ಕೇಳ್ತೀನಿ ಅಂತ ಕೇಳ್ದೆ ಅಣ್ಣ. ಆಮೇಲೆ ಅಣ್ಣ ಹುಡುಗಿಗೆ ಪ್ರಪೋಸ್ ಎಲ್ಲ ಮಾಡಾಯ್ತು, ಆಯ್ತು ನಾನು ಇಷ್ಟಪಡ್ತೀನಿ ಅಂತ ಒಪ್ಕೊಂಡ್ರು ಅಣ್ಣ ಹುಡುಗಿನ. ಅಣ್ಣ ಅವ್ರ ಮ್ಯಾನೇಜರು ಇವನು ಬಂಗ ಕೆಲಸ ಮಾಡೋನು. ನನಗೆ ಲಿಂಕ್ ಆಗಿ ಸರಿ ಆಗ್ತಿರ್ಲಿಲ್ಲ. ಕೆಲಸ ಬಿಡ್ಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದೋಣ ನಾನು. ಕೆಲಸ ಬಿಡ್ಬೇಕು, ಬೇರೆ ಕಡೆ ಕೆಲಸ ಮಾಡ್ಬೇಕು, ಇಲ್ಲ ಇದ್ರು ಒಪ್ಪಲ್ಲ ಅಂತ ಗೊತ್ತಾಯ್ತಣ್ಣ. ಇಲ್ಲಿ ಜಗಳ ಆಯ್ತಣ್ಣ ಒಂದ್ಸರಿ ರೂಮಲ್ಲಿ. ಯಾರ್ಯಾರಿಗೆ? ಇದಣ್ಣ ಹೇಳ್ದ ನಾವು ಜೊತೆ ಕುಡ್ಕೊಂಬರೋಣ ಅಂತ. ಅವನೇ ಮಾಡ್ಬಿಟ್ಟ, ಫ್ರೆಂಡ್ ಯಾರ ಅಮ್ಮನ್ನ ಒಂಥರ ಬೇಡ ಹೇಳ್ಬಾರ್ದಣ್ಣ ಬಾಯಿಲಿ, ಬೇಡಾಗ ಅವ್ರ ಅಮ್ಮನ್ ಮಾತಾಡ್ಬಿಟ್ಟ. ಅದು ನಂಗೆ ತಡ್ಕೊಳಕ್ಕಾಗಲಿಲ್ಲ ಅಣ್ಣ. ಅವ್ರಮ್ಮ ನಮ್ಮಮ್ಮ ಇದ್ದಂಗೆ. ಅವ್ರ ಮತ್ತೆ ಮನೆಗೆ ಊಟ ಎಲ್ಲ ಮಾಡಿದಣ್ಣ. ಈ ಬ್ಯಾಡ್ ಹೇಳಿದಕ್ಕೆ ಕೇಳಕ್ಕಾಗಿಲ್ಲ, ಟ್ರೈ ಮಾಡಿದೆ ಅಣ್ಣ ಅವನ ಮೇಲೆ. ಜೋರಾಗೆ ಹೊಡೆದೆ, ಬಾಯಿ ರಕ್ತ ಬರಂಗಿಲ್ಲ ಹೊಡೆದೆ. ಆಮೇಲೆ ಜಗಳ ಆಯ್ತು ಅಣ್ಣ. ಅದು ಓನರ್ಗೆ ಗೊತ್ತಾಯ್ತು. ಓನರ್ ಏನ್ ಜಗಳ ಮಾಡಕ್ ಬಂದಿದ್ಯಾ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ನನಗೆ. ಇಲ್ಲ ಸರ್ ಬ್ಯಾಡಾಗ ಅಮ್ಮನ ಬಗ್ಗೆ ಹಿಂಗ್ ಮಾತಾಡ್ದ, ನಾನು ಅತಿಗೆ ಹೊಡೆದೆ ಅಂತ ಹಿಂಗೆ ಹೇಳ್ದೆ. ಅದೇನಾದ್ರು ನನ್ನ ಹತ್ರ ಹೇಳ್ಬೇಕು ಅಂತ ಜಗಳ ಆಯ್ತು. ಆಮೇಲೆ ಹುಡುಗಿ ಒಂದ್ ಹೇಳ್ದೋಣ, ನೀವ್ ಯಾರ ಮೇಲೆ ಕೈ ಮಾಡಂಗಿಲ್ಲ ರೂಮಲ್ಲಿ, ಅದು ನಮ್ಮ ಮನೆ ಹತ್ರ ಗೊತ್ತಾಗುತ್ತೆ, ನಮ್ಮ ಮನೆಗೆ ಹೇಳ್ತಾನೆ ಓನರ್ ಬಂದು ಅಂತ ಹೇಳಿದ್ರೋಣ. ಓನರ್ ಮನೆ ಜೊತೆ ಚೆನ್ನಾಗಿದ್ರು ಅಣ್ಣ ಅವರು. ಅವ್ರ ಅಮ್ಮನ ಹತ್ರ ಹೋಗಿ ಹೇಳ್ತಾರೆ, ಹಿಂಗೆಲ್ಲ ಜಗಳ ಮಾಡ್ಬೇಡಿ ಅಂತ ಹೇಳಿದ್ರೋಣ. ನನಗೆ ಹೆವಿ ಕೋಪ ಅಣ್ಣ. ಯಾರೇನೇ ಅಂದ್ರು ಮಕ್ಕಳು ಹೊಡೆದಂಗೆ ಅಲ್ಲೇ ಹೇಳ್ಬಿಟ್ಬಿಡುವೆ. ಹಂಗೆ ಜಗಳ ಆಯ್ತು, ಎಲ್ಲ ಓನರ್ ಜಗಳ ಆಯ್ತು. ಓನರ್ ಹೇಳಿದ್ ಮತ್ತೆ ಓನರ್ ಏನಂದ್ರು, ನೀವು ಫುಲ್ ಡ್ಯೂಟಿ ಮಾಡ್ಬೇಕು, ಊರ್ ಕಡೆ ಹೋಗ್ಬಾರ್ದು ಅಂತ ಹೇಳಿದ್ರು.
ಈ 4 ತಿಂಗಳು ಊರಿಗೆ ಓಡಾಡ್ತಿದ್ವಿ ಅಣ್ಣ. ಇದು ಓಡಾಡ್ಬೇಡಿ, ಪೂರ್ತಿ ತಿಂಗಳು ಇಲ್ಲೇ ಕೆಲಸ ಮಾಡಿ, ಅದೇನ್ ಸಂಬಳ ನಾನು ಕೊಡ್ತೀನಿ. ನಮ್ಗೆ ಇಷ್ಟ ಆಗ್ಲಿಲ್ಲ ಅಣ್ಣ. ಹೆಂಗಿದ್ರು ನಾವು ತೀರ್ಮಾನ ಮಾಡಿದ್ವು ಬಿಡ್ಬೇಕು ಅಂತ. ಈ ಪ್ರೀತಿ ಇದಾದ್ಮೇಲೆ ಬಿಟ್ಟು ಅಣ್ಣ, ಇಬ್ರು ಬಿಡ್ಬೇಕು ಅಂತ. ಇಬ್ರು. ಆಮೇಲೆ ಓನರ್ ಗೊತ್ತಾಯ್ತಣ್ಣ, ಇವ್ರು ಇಷ್ಟಪಡ್ತಾರ ಗೊತ್ತಾಯ್ತು. ಓನರ್ ಬರೋದ್ ಬೇಡ ಅಂದ್ರು. ನಾನು ಹೇಳ್ದೆ ನಿನ್ ಬಿಟ್ರೆ ನಮ್ಗೇನು ಇದೆಯಲ್ವಾ, ನಾನು ಬರಲ್ಲ ಹೋಗ್ಬಿಟ್ಟು ಅಂತ ನಾನು ಹೇಳ್ಬಿಟ್ಟು ಬಂದೆ ಅಣ್ಣ ಓನರ್ಗೆ. ಹೊರಗಡೆ ಬಂದು ಅಣ್ಣ, ಆದ್ರೂ ಲವ್ ಸ್ಟೋರಿ ಚೆನ್ನಾಗಿ ನಡೀತಿತ್ತು. ಇಲ್ಲಿ ಅಣ್ಣ ಅವ್ರು ಹೆಂಗ್ ಹೇಳಿದ್ರು ಅಂದ್ರೆ ಹುಡುಗಿನ, ಈ ಹುಡುಗಿ ಹಾಗೇ ಇದ್ದಾಳೆ, ಹಿಂಗ್ ಮಾಡೇ ಬಿಟ್ಟಾರ ಅಂತೆಲ್ಲ ಹೇಳಿದ್ರು. ಆದ್ರೆ ಇವ್ನು ಇಷ್ಟಪಟ್ಟ ಅಣ್ಣ. ಈ ಹುಡುಗಿ ತಪ್ಪು ಮಾಡೇ ಬಿಟ್ಟಾಳೆ ಅಂತೆಲ್ಲ ನಮ್ ಜೊತೆಗೆ ಕೆಲಸ ಮಾಡಿದ್ರೆ ಹೇಳಿದ್ರು. ಬೇರೆಯವ್ರೊಂದಿಗೆ ಅಂತ, ಬೇರೆಯವ್ರೊಂದಿಗೆ ನೀನು ಗೊತ್ತಿದ್ದು ಹಳ್ಳಿಗೆ ಬೀಳ್ತಿದ್ಯಾ, ಇದ್ಮೇಲೆ ನಿನಗ್ ಬಿಟ್ಟೆ ಅಂತ ಹುಡುಗಂಗೆ ಹೇಳಿದ್ರು. ಇವನೇ ಜಾಸ್ತಿ ತಲೆ ಹಾಕ್ಸೊಳಗಲ್ಲ, ಅವ್ರ ಜೊತೆ ಜಗಳ ಆಡ್ಕೊಂಡ, ಅವ್ರ ಜೊತೆ ಮಾತ್ ಬಿಟ್ಟ. ಈಗ ಒಂದ್ ಪಾಡಿ ನೀವು ಸಪ್ರೇಟ್, ನಾವೇ ಒಂದ್ ಗುಂಪು ಸಪ್ರೇಟ್ ಆಗ್ಬಿಟ್ರಣ. ನಾನು, ಆ ಮೇಡಮ್ ಮತ್ತೆ ನಮ್ಮ ಫ್ರೆಂಡು, ಈ ನಮ್ಮ 3 ಜನ ನಾವು ಸಪ್ರೇಟ್ ಆಗ್ಬಿಟ್ಟೋಣ. ಅವರೇ ಒಂದ್ ಗುಂಪು, ಅವರೆಲ್ಲ ಒಂದ್ ಗುಂಪು, ನಾವೇ ಒಂದ್ ಗುಂಪು ಆಗ್ಬಿಟ್ಟು ಇಲ್ಲಿ ಜಗಳ ಆಯ್ತು. ಕೆಲಸ ಬಿಟ್ಟು ಅಣ್ಣ, ನಾವು ಕೆಲಸ ಬಿಟ್ಟು ಹೊರಗಡೆ ಬಂದು ಬೇರೆ ಕಡೆ ಕೆಲ್ಸಕ್ಕೆ ಹೋದೋ. ಅಲ್ಲೂ ಅಣ್ಣ ಅಷ್ಟೊತ್ತಿಗೆಲ್ಲ ಎಣ್ಣೆ ಡ್ರಿಂಕ್ಸ್ ಇತ್ತಲ್ಲಣ್ಣ, ಅವ್ರಿಗೊಂದ್ಸತಿ ತಗೊಳಂಗಿಲ್ಲ ಅಂತ ಇದಾಯ್ತಣ್ಣ. ಹುಡುಗಿ ಹೇಳಿದ್ಲು ಡ್ರಿಂಕ್ಸ್ ಮಾಡೋದಂಗೆ ಇಷ್ಟ ಇಲ್ಲ, ಈ ಡ್ರಿಂಕ್ಸ್ ಬಿಡ್ಬೇಕು ಅಂತ ಹೇಳಿದ್ರು. ಆಯ್ತು ಅಂತ ನಾನು ಡ್ರಿಂಕ್ಸ್ ಬಿಟ್ಟು ಅಣ್ಣ ನಾವು. ನಾನು ಆ ಹುಡುಗಿ ಒಂದ್ಸರಿ ಹೇಳಿದೆ ಅಣ್ಣ, ನೀನು ಏನಾದ್ರು ಇಷ್ಟಪಡದೆ ಬ್ರೇಕಪ್ ಅಂತ ಮತ್ತೆ ಬಂದ್ರೆ ನಮ್ಮ ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ನೀನ್ ಹೇಳ್ದಂಗ್ ನಾನು ಇರಲ್ಲ ಅಂತ ಹುಡುಗಿಗೆ ಹೇಳ್ಬಿಟ್ಟಿದೆ ಅಣ್ಣ. ಯಾವ ಹುಡುಗಿಗೆ? ಅದೇ ಮೇಡಮ್ ಇದ್ರಲ್ಲ, ಫ್ರೆಂಡ್ ಲವರ್ಗೆ ಹೇಳಿದ್ದೆ. ಅಲ್ಲ ಮೇಡಮ್ ಫ್ರೆಂಡ್ ಲವರ್ ತಾನೆ? ಅಣ್ಣ ನಾನು ಅಕ್ಕ ಅಂತ ಕರೆದೆ ಅಣ್ಣ ಅವ್ರನ್ನ. ಬರ್ತಾ ಹೆಂಗ್ ಬರ್ತಂದ್ರೆ ಅಕ್ಕ ಅಂತ ನಾನು ಮಾತಾಡ್ತಾ ಅವ್ರನ್ನ. ಓಕೆ, ಅವ್ರಿಗೆ ನೀವು ಹೇಳಿದ್ರಿ ಬ್ರೇಕಪ್ ಆದ್ರೆ ನಾನು ಮತ್ತೆ ಶುರು ಮಾಡ್ತೀನಿ ಅಂತಲ್ಲ? ಮತ್ತೆ ಶುರು ಮಾಡ್ತೀನಿ ನಾನು ಅಂತ. ಬ್ರೇಕಪ್ ಯಾರ ಜೊತೆ? ಆ ಹುಡುಗನ್ ಜೊತೆ, ನನ್ನ ಫ್ರೆಂಡ್ ಜೊತೆ. ಫ್ರೆಂಡ್ ನೀನ್ ಬಿಟ್ರೆ ನನ್ ಮತ್ತೆ ನಾನು ಹೆಂಗೆ ಇನ್ವಾಲ್ವ್ ಆಗಿದೆ ಅಂದ್ರೆ ಅವ್ರ ಫ್ರೆಂಡ್ ಇದ್ರಲ್ಲಿ, ಆ ಫ್ರೆಂಡ್ ಲವ್ ನನ್ ಲವ್ ಅಂತ ಅನ್ಕೊಂಡ್ಬಿಟ್ಟೆ. ಹೆಂಗಂದ್ರೆ ಅವ್ನ್ ಇಷ್ಟಪಡ್ತಾನಂದ್ರೆ ಅವ್ರ ನಾನು ಸಾಥ್ ಕೊಡ್ತೀನಿ ಅಂದ್ರೆ ಇದು ನನ್ ಫ್ರೀ, ನಾನು ಇಷ್ಟಪಟ್ಟಂಗೆ, ನಾನು ಹುಡುಗಿ ಇಷ್ಟಪಟ್ಟಂಗಲ್ಲ, ನಮ್ ಹುಡುಗನ್ ಬ್ರೇಕಪ್ ಅವ್ನಿಗೆ ನೋವಾದ್ರೆ ನನಗೂ ನೋವಾದಂಗೆ ನಾನು ಅನ್ಕೊಂಡೆ. ಅವ್ನು ಇಷ್ಟ ಪ್ರೀತಿ ಪಟ್ರೆ ಅವ್ನ್ ಪ್ರೀತಿ ಇದ್ರೆ ನನಗೂ ಪ್ರೀತಿನೇ. ಅಲ್ಲಿ ಬತ್ತು ಅಣ್ಣ, ಹಂಗೆ ಸಪೋರ್ಟ್ ಮಾಡ್ತಿದ್ದೆ ಅವ್ರಿಗೆ. ನಾನು ಎಲ್ಲ ಹೇಳ್ಕೊಂಡೆ ಬರ್ತಿದ್ದೆ. ಕೊನೆಗೆ ಏನಾಯ್ತು ಅಂದ್ರೆ ಡ್ರಿಂಕ್ಸ್ ಬಿಟ್ಟು ಅಣ್ಣ 1 ವರ್ಷ ಎಲ್ಲ. ಈ 1 ತಿಂಗಳಿಂದಗಡೆ ಹುಡುಗಾರಮ್ಮ, ನನ್ನ ಫ್ರೆಂಡ್ ಅರಮ್ಮಂಗೆ ಡೈಲಿ ಅಣ್ಣ ಮೆಸೇಜ್ ಚಾಟಿಂಗು ಡೈಲಿ ಇತ್ತು ಅಣ್ಣ. ಅವ್ರು ಜಗಳ ಆಡೋರು, ಮುಳಿಸ್ಕೊಳ್ಳೋರು, ಆಮೇಲೆ ಸಮಾಧಾನ ಆಗೋರು. ಈ 1 ವರ್ಷದಲ್ಲಿ ಅಣ್ಣ ಫೋನ್ ಮೆಸೇಜ್ ಎಷ್ಟು ಮಾಡ್ಯಾರ ಅಂದ್ರೆ ಲೆಕ್ಕನೇ ಇಲ್ಲ. ಆ ಮಟ್ಟಿಗೆಲ್ಲ ಮೆಸೇಜ್ ಮಾಡ್ಯಾರೆ. ಇನ್ನೂ ಇನ್ವಾಲ್ವ್ ಆಗ್ಬಿಟ್ರೆ ಫೋನಲ್ಲೇ ಡೈಲಿ ದಿನ ಪೂರ್ತಿ ಬೇಕಾದ್ರೆ 3/4 ಭಾಗ ಫೋನಲ್ಲೇ ಇದಾರೆ. 2 ಅವರ್ ಫೋನಲ್ಲೆಲ್ಲ ವಿಡಿಯೋ ಕಾಲ್ ಮಾತಾಡ್ಯಾರೆ. ಹುಡುಗಿ ಎಲ್ಲೂ ಹೇಳ್ಕೊಂಡಿಲ್ಲ ಅಣ್ಣ. ಇವ್ನು ಇಷ್ಟಪಡ್ದೆ ಅಂತ ಅವ್ರ ಅಮ್ಮನ ಹತ್ರನೂ ಹೇಳ್ಕೊಂಡಿಲ್ಲ, ಯಾರ ಹತ್ರನೂ ಫ್ರೆಂಡ್ ಹತ್ರ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನನಗೆ ಇಲ್ಲಿ ಡೌಟ್ ಇತ್ತು, ಇಷ್ಟಪಡ್ಕೊಳಂಗಿದ್ರೆ ಯಾರ ಹತ್ರನ ಹೇಳ್ಕೋಬೇಕು. ಇಲ್ಲಿ ಅಣ್ಣ ಇನ್ನೊಂದಿತ್ತು ಮ್ಯಾಟ್ರ್ ಇದ್ರೆ, ಹುಡುಗಿ ಇದ್ಲಲ್ಲ ಮೇಡಮ್, ಅಕ್ಕ ಅಂತ ಹೇಳಿದ್ನಲ್ಲ, ಅವ್ರಿಗೆ ಮನೆ ಕಡೆನೇ ಒಂದ್ ಸಂಬಂಧ ಇತ್ತು ಅಣ್ಣ. ಮುಂಚೆನೆ ನೋಡಿ ಮನೆ ನೋಡಿರೋದು. ಅವರು ಲೇಡಿ ಹೇಳಿದ್ರಣ್ಣ, ಹಿಂಗೆ ಮನೆ ಕಡೆ ನೋಡಿರೋ ಸಂಬಂಧ ಇದೆ, ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ರಣ್ಣ. ಆಯ್ತು ನೋಡಿದ್ರಲ್ಲ, ನಿಂಗೆ ಇಷ್ಟ ಇರಲ್ವಾ ಬಿಡ ಅಂದ್ರೆ ಸೈಡಿಗೆ ಬಿಟ್ಟಿದ್ರಣ್ಣ. ಜಾಸ್ತಿ ಮುಂದುವರ್ದೋಣ. ಇಲ್ಲಿ ನಮ್ ಬಗ್ಗೆ ಎಲ್ಲ ಓನರ್ ಬ್ಯಾಡಾಗಿ ಹೇಳ್ದಣ್ಣ. ಅವ್ರು ಮನೆ ಹತ್ರ ಹೋಗಿ ಇವ್ರು ಹಿಂಗೆಲ್ಲ ಕುಡ್ದು ಗಲಾಟೆ ಮಾಡಿದ್ರು. ಅವನೇನೋ ಅವ್ರ ಅಮ್ಮನ್ ಬೈದಕ್ಕೆ ಬಾಯಿ ರಕ್ತ ಬರೋ ಗಂಟೆಲ್ಲ ಹೊಡೆದಾರೆ ಅಂತೆಲ್ಲ ಅವ್ರ ಅಮ್ಮನ ಹತ್ರ ಬ್ಯಾಡಾಗೆಲ್ಲ ಹೇಳಿದ್ರೋಣ. ಅದನ್ನೆಲ್ಲ ಓಕೆ ಹೇಳಿದ್ರಲ್ವಾ, ನಾನೇನ್ ತಪ್ಪು ಮಾಡಿದೆ ಅಂದ್ರೆ ನಾನು ಅಂದೆ ಅಣ್ಣ ಆ ಹುಡುಗಿಗೆ, ನಾನೇನ್ ತಪ್ಪು ಮಾಡಿಲ್ಲ, ಅವನ ಅವ್ರ ಅಮ್ಮನ ಬಗ್ಗೆ ಮಾತಾಡ್ತಾನೆ ನೋಡಿತಾನೆ ಇರಲ್ಲ ಅಂತೆಲ್ಲ ಹೇಳ್ದೆ ಅಣ್ಣ. ಆಯ್ತು, ಅದ್ ನಮ್ಮ ಅಮ್ಮಂಗ್ ಗೊತ್ತಿಲ್ಲ, ನೀವ್ ಜಗಳ ಮಾಡ್ಕೊಂಡ್ರೆ ಹೇಗೆ ಅಂತೆಲ್ಲ ಹೇಳಿದ್ರು. ಬಿಡ್ರಿ ಆಯ್ತು, ಜಗಳ ಆಯ್ತಲ್ವಾಕ. ಅಲ್ಲ ಈಗ ಆಕೆ ಪ್ರೀತಿ ಹೇಳಿ ಅರ್ಧ ಗೊತ್ತಿತ್ತಲ್ವ ಟ್ರಿಪ್ ಹೋಗೋದ ಸಮಯದಲ್ಲಿ ಅಂತ ಹೇಳಿದ್ರಲ್ವ ನೀವು? ಟ್ರಿಪ್ ಹೋಗೋ ಸಮಯದಲ್ಲಿ ಗೊತ್ತಾಯ್ತು, ಮಿತ್ರ ಮುಂಚೆ ಆಮೇಲೆ ಹೇಳ್ಕೊಂಡಲ್ಲ ಅಣ್ಣ ನಾವು. ಐ ಮೀನ್ ಅವ್ರ ಅಮ್ಮಂಗೆ ಹೇಳೇ ಇಲ್ಲ ಅಂದ್ರೆ ಇಲ್ಲಿ ಅಣ್ಣ ಅವ್ರ ಅಮ್ಮಂಗೂ ಪ್ರೀತಿ ಮಾಡೋದು ಗೊತ್ತೇ ಅಲ್ಲ. ಮತ್ತೆ ಟ್ರಿಪ್ ವಿಚಾರದಲ್ಲಿ ಹಿಂಗೆ ಟ್ರಿಪ್ ಅಲ್ಲಿ ಹಿಂಗೆ ಹುಡುಗಿ ಹೋಗ್ತಾವಳ ಅಂತ ಕೇಳಿದ್ರಣ, ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟಾರ ನಾವು.
ಹ್ಮ್ ಓಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಹಠ ಮಾಡಿದ್ರೆ ಏನ್ ಮಾಡಿದ್ರು ಅಣ್ಣ, ಒಟ್ನ ಟ್ರಿಪ್ಪಿಗೆ ಅಂತ ಬಂದ್ರು ಅಣ್ಣ. ಹ್ಮ್ ಆಮೇಲೆ ಅಣ್ಣ ಆ ರಮ್ಮಂಗೆ ಇಷ್ಟ ಆಗಲಿಲ್ಲ ನಮ್ಮ ಬಗ್ಗೆ, ನಮ್ಮ ಜೊತೆ ಮಾತಾಡೋದು. ಹ್ಮ್ ಆ ರಮ್ಮಂಗೆ ಏನ್ ಡೌಟ್ ಬಂತು ಏನೋ ಗೊತ್ತಿಲ್ಲ ಅಣ್ಣ, ಇವ್ರ ಜೊತೆ ಮಾತಾಡ್ಬೇಡಿ ಅಂತ ಹೇಳಿದ್ರು ಅವ್ರಮ್ಮ ಹ್ಮ್ ಹುಡುಗಿಗೆ. ಆದ್ರೂ ಅಣ್ಣ ಹುಡುಗಿ ಬಿಡ್ಲಿಲ್ಲ, ನಮ್ ಜೊತೆ ಮಾತಾಡ್ಕೊಂಡು ಚೆನ್ನಾಗೇ ಇದ್ಲು. ಹ್ಮ್ ಹುಡುಗಿ ಮಾತಾಡ್ಕೊಂಡು ಚೆನ್ನಾಗಿದ್ಲು, ಅವ್ನ ಜೊತೆ ಎಲ್ಲ ಮೀಟ್ ಆಗವು, ಎಲ್ಲ ಚೆನ್ನಾಗೇ ಇರುವ, ಡೈಲಿ ಮಿಕ್ಸ್ ಎಲ್ಲ ಕೊಡ್ಸೋನು ಹೋದಾಗೆಲ್ಲ. ಏನೋ ಒಂದ್ ಕಿತಾಪತಿ ಇದ್ದೇ ಇರೋದಣ್ಣ. ಹ್ಮ್ ಹಾಗೆ ನಡ್ಕೊಂಬಂತು. ಇವಾಗ ಜಾಸ್ತಿ ಮುಂದೆ ಹೋಗ್ತೀನಿ ಅಣ್ಣ ನಾನು. ಹ್ಮ್ ಇವಾಗ ಅವ್ರ ಹುಡುಗ ಮನೆ ಕಡೆರು ಜಾತಕ ಕೇಳ್ತವ್ರಣ್ಣ. ಏನ್ ಅದೇ ಕೇಳ್ತಾರೆ? ಹುಡುಗಿ ಜಾತಕ ಹ್ಮ್ ಆ ಹುಡುಗಿ ಮದುವೆ ಮಾಡ್ಕೊಳಕ್ಕೆ ಮನೆ ಕಡೆ ಸಂಬಂಧ ಇತ್ತ, ಹ್ಮ್ ಅವ್ರು ಜಾತಕ ತೋರ್ಸ್ಯಾರ. ಇವಾಗ ನಾವು ಹೇಳ್ಕೊಂಡೋಣ ಮುಂಚೆನೆ, ಹ್ಮ್ ಅಮ್ಮ ಇವ್ರು ಜಾತಕ ಅಥವಾ ಮನೆ ಕಡೆ ಹೇಳಿದ್ರಲ್ಲ ಇವ್ರು, ಹ್ಮ್ ಇವ್ರ ಹತ್ರ ಹೇಳ್ಕೊಂಬಿಡಿ ನೀವು ಪ್ರೀತಿ ವಿಚಾರನ, ಈಗ ಹಿಂಗ್ ಮಾಡ್ತಾ ಇದೀನಿ ಅಂತ ಹೇಳ್ದೆ ಅಣ್ಣ. ಹ್ಮ್ ಅದಕ್ಕೆ ಹುಡುಗಿ ರೆಡಿ ಇಲ್ಲ, ಹ್ಮ್ ಹೇಳ್ಕೊಂಬಿಟ್ರೆ ಮನೆ ಜಗಳ ಆಗತ್ತೆ ಹ್ಮ್ ಇಂದ ಬಂತು ಅಣ್ಣ. ಇವನು ಅಣ್ಣ ಹುಡುಗಿ ದೇವ್ರ ಮೇಲೆ ಇದು ದೇವ್ರ ಮೇಲೆ ನಂಬಿಕೆ ಇತ್ತು ಅಣ್ಣ. ಹ್ಮ್ ಈ ದೇವ್ರು ಹೇಳ್ತಾರ ನೋಡಿ ಮೈ ಮೇಲೆ ಬಂದು, ಹ್ಮ್ ಅದೇ ಒಂದು ನಂಬಿಕೆ ಇರಲ್ಲಣ್ಣ. ಒಂದ್ಸರಿ ಹುಡುಗಿ ಹೇಳಿದ್ಲು, ಈ ದೇವ್ರನ್ನ ಹೋಗಿ ಕೇಳು, ಈ ದೇವ್ರು ಹೇಳಿದೆಲ್ಲ ನನಗೆ, ಈ ನಮ್ ಪ್ರೀತಿ ಬಗ್ಗೆ ಕೇಳು ಅಂತ ಹೇಳಿದ್ಲು ಹುಡುಗಿ. ಹ್ಮ್ ಇವನು ಹೋಗಿ ಕೇಳ್ದೆ ಅಣ್ಣ, ಹ್ಮ್ ಸ್ವಾಮೀಜಿ ಹತ್ರ ಹೋಗಿ ಕೇಳ್ದ, ನೀವ್ ಇಷ್ಟಪಡ್ತಾ ಇದೀನಿ, ಸಿಕ್ತಾಳೆ ಇವಳು ಹಾಗೆ ಅಂತ. ಅವ್ರು ಹೇಳಿದ್ರು ಅಣ್ಣ, ಸಿಕ್ತಾಳು ಇವಳು ನಿನ್ಗೆ ಬರ್ದಿರೋದು ಹಾಗೆ ಹೇಗೆ ಅಂತ ಸ್ವಾಮೀಜಿ ಹೇಳಿದ್ರು. ಇವನು ನಂಬಿಟ್ಟ ಅಣ್ಣ, ಸ್ವಾಮೀಜಿ ಹೇಳಿದ್ರು ಪಕ್ಕಾ ಸಿಕ್ತಾಳವಳು, ನಾನೇ ಮದುವೆ ಆಗೋದೆಲ್ಲ ಬಟ್ಟೆ ಬಂದ. ನನ್ಗೆ ನಂಬಿಕೆ ಅಲ್ಲ ಅಣ್ಣ, ಹೇಳಿದ್ರೆ ನಂಬಿಕೆ ಬಡ ಹುಡುಗಿ ಒಪ್ಪಿದ್ರೆ ಒಪ್ಕೊಂಡಂಗೆ, ಇವ್ರು ಯಾರು ಹೇಳಿದ್ರು ಒಪ್ಪಿಗೆ ಅಲ್ಲ ಅನ್ನಂಗಾಯ್ತು. ಇವಾಗ ಅಣ್ಣ ಹುಡ್ಗಿ ಜಾತಕ ತೋರಿಸ್ತಾರೆ, ನೀನ್ ಬೇಡ ಅಂತ ಹುಡ್ಗಂಗೆ ಹೇಳ್ತಾರೆ. ಇವ್ನ್ ಯಾವ ಮಟ್ಟಕ್ಕೆ ಹೋಗಿದ್ರಣ್ಣ ಇವ್ರು ಫೋನ್ ಮಾತಾಡ್ಬೇಕಾದ್ರೆ ಅಂದ್ರೆ, ಈ ಹುಡ್ಗಿ ಹುಟ್ಟ ಮಗ ಇದಲ್ಲ, ಅವ್ರು ನನಗಿಂತ 2 ವರ್ಷ ದೊಡ್ಡರಣ್ಣ. ಇಬ್ರು ಹುಡ್ಗಿ ಒಂದೇ ಏಜು, ನಮ್ಮ ಫ್ರೆಂಡ್ ಮತ್ತೆ ಆ ಅಕ್ಕನೂ ಒಂದೇ ಏಜು. ಯಾವ ಮಟ್ಟಕ್ಕೆ ಹೋದ್ರಣ್ಣ, ಮುಂದೆ ಮದುವೆ ಆಗಿ ಮಗು ಆಗ್ತಲ್ವ ಆ ಮಟ್ಟಕ್ಕೆಲ್ಲ ಹೋದ್ರಣ್ಣ. ಆ ಮಟ್ಟಕ್ಕೆಲ್ಲ ಫೋನ್ ಮಾತಾಡೋರು. ನಮ್ ಹುಡ್ಗ ಹುಟ್ಟ್ರೆ ಮಗಂಗೆ ಈ ಹೆಸ್ರಿಕನ, ಹುಡ್ಗಿ ಹುಟ್ಟ್ರೆ ಈ ಹೆಸ್ರಿಕನ, ಇಲ್ಲಿ ಮದ್ವೆ ಆಗೋಣ ಅಲ್ಲಿ ಮದ್ವೆ ಆಗೋಣ ಎಲ್ಲ ಮಟ್ಟಕ್ಕೆ ಹೋದ್ರೋಣ. ನಮಗ್ ಕಷ್ಟ ಆಯ್ತದ, ಒಂಚೂರು ಮುಂದ್ ಕೇಳಯ್ಯ. ನಿಮ್ ಮದ್ವೆ ಆಗಿಲ್ಲ ಅಣ್ಣ? ತಗಳಪ್ಪ ಅಲ್ವಾ ಅಣ್ಣ? ಅಯ್ಯೋ ಆಗಿಲ್ಲ ಕಣಪ್ಪ, ಕತೆ ಎಲ್ಲ ಕೇಳ್ತಿರಲ್ಲ ಮದ್ವೆ ಆಗ್ಬೋದು ಅನ್ಸುತ್ತೆ ನಿಮ್ಗೆ? ಈ ಕತೆ ಎಲ್ಲ ಕೇಳ್ಸಿದ್ರಲ್ಲಿ ಮದ್ವೆ ಆಗ್ಬೋದು ಅನ್ಸಿದ್ಯಾ? ಅಯ್ಯೋ ದೇವ್ರೆ, ಅಲ್ಲ ಕಣಪ್ಪ. ನನಗಂತೂ ಅಣ್ಣ, ಅಲ್ಲ ಅಜೀರ್ಣ ಆಗಿ ವಾಂತಿ ಮಾಡೋರ್ ನೋಡಿ ನಾನು ಊಟ ಮಾಡ್ದಂಗೆ ಇರಕ್ಕಾಗೋದಪ್ಪ. ನನಗೇನಣ್ಣ ಇದು ಅಜೀರ್ಣ ಆಯ್ತಲ್ಲ ಅವ್ರಿಗೆಲ್ಲ, ಇದು ಮದ್ವೆ ವಿಚಾರಕ್ಕೆ ಹೋಗ್ಲೇ ಬರುತ್ತೆ ಅನ್ಕೊಂಡ್ಬಿಟ್ಟಿದೀನಿ. ಏನಿಲ್ಲ ಕಣಿಯ, ನಮ್ಮ ಅಂದ್ರೆ ಅದು ಎಲ್ಲಾ ವಿಚಾರದಲ್ಲೂ ಅಷ್ಟೇ, ಅದು ಮದ್ವೆ ಬೇರೆ ಯಾವುದೇ ಆಗ್ಲಿ, ನಮ್ಮ ಹಣೆ ಬರಹದಲ್ಲಿ ಈಗ ಆಯ್ತು, ನೀವು ಟ್ಯಾಕ್ಟ್ರಿ ತಂದ್ರಿ, ಹೊಲ ಮಾಡಿದ್ರಿ, ಬೋರ್ ಕೊರ್ಸಿದ್ರಿ, ಇಷ್ಟೇ ಮಾಡಿರೋ ಇನ್ಯಾರು ಸೋತಿದ್ದಾರೆ, ಇಷ್ಟೇ ಮಾಡಿರೋ ಕೆಲವೊಬ್ರು ಗೆದ್ದಿದ್ದಾರೆ. ಅವರವರವರ ಪ್ರಯತ್ನ, ಅವರವರವರ ಭಾಗ್ಯದಲ್ಲಿ ಏನಿರುತ್ತೋ ಅದಾಗುತ್ತೆ. ಹಾಗೆ ಕೆಲವೊಮ್ಮೆ ಹಂಗೆ ಅನ್ಸುತ್ತೆ ಅಷ್ಟೇ, ಅಯ್ಯೋ ಈ ಮೋಸ ಮಾಡೋ ಹೆಣ್ಮಕ್ಳು, ಬಿಟ್ಟು ಹೋಗೋ ಹೆಣ್ಮಕ್ಳು, ಅಯ್ಯೋ ಇದನ್ನೆಲ್ಲ ನೋಡಿ ಮದುವೆ ಬೇಕಾ, ಹಂಗೆ ಬೇಡ ಅಂದ್ಕೊಂಡು ಹೋಗಿ ಯಾವುದೋ ಕೆಟ್ಟ ಸಂಬಂಧ ಬೆಳೆಸಿ ರಕ್ತಪಾತ ಆಗಿ ಬೀದಿ ಹಣ ಆಗೋದಕ್ಕಿಂತ ಗೌರವಾನ್ವಿತವಾಗಿ ಬದುಕಿದಷ್ಟು ದಿನ ಚೆನ್ನಾಗಿದ್ದ, ಆಮೇಲೆ ಬೇರೆ ಆದ್ರೂ ಏನ್ ತೊಂದ್ರೆ ಇಲ್ಲಲ್ಲ, ಚೆನ್ನಾಗಿರ್ಬೋದು ಅಣ್ಣ, ಓಕೆ ಅಣ್ಣ. ಆದ್ರೆ ಇರ್ಬೋದು, ನಾವ್ ಹೆಂಗೆ ಅವ್ರ ಕಡೆ ನಮ್ ಮೋಸ ಆಗೋದು ಮೊದ್ಲೇ ಗೊತ್ತಿದ್ದ ಹಳ್ಳಿ ಬೀಳ್ಬೇಕು ಅಂತ ಒಂದಿತ್ತು ಅಣ್ಣ ಭಯ. ಮೊದ್ಲೇ ಗೊತ್ತಿದ್ದು ಹೋಗೋದು ಎಡಬಟ್ಟದು ತಪ್ಪು. ಬಟ್ ಯಾರಿಗೆ ನಾಳೆ ಯಾರು ಬಲ್ಲರಯ್ಯ, ಹಿಂದೆ ಒಂದೆರಡು ತಪ್ಪು ಮಾಡಿದವ್ರು ಆನಂತರ ದೇವತೆ ತರ ಬದುಕಬಹುದು, ಮೊದ್ಲು ಗೌರವದಿಂದ ಇದ್ದವ್ರು ಆಮೇಲೆ ದಾರಿ ತಪ್ಪಬಹುದು. ಇಲ್ಲಿ ಹಿಂಗೆ ಅಂತ ಹೇಳಕ್ ಆಗಲ್ಲಪ್ಪ, ನಮ್ಮ ಹಣೆ ಬರ. ಬಟ್ ಅಂದ್ರೆ ಲಾಯಲ್ ಆಗಿರ್ಬೇಕು, ಒಬ್ರಿಗೊಬ್ರು ನಿಯತ್ತಾಗಿರ್ಬೇಕು ಅಷ್ಟೇ. ಅಣ್ಣ ಇಲ್ಲಿ ಹುಡುಗಿ ವಿಚಾರ ಹೇಳ್ತೀನಿ ನೋಡೋಣ. ಎಂತ ಮೊನ್ನೆ ಇದೆಲ್ಲ ಆಯ್ತಣ್ಣ, ಹುಡುಗಿ ಬ್ರೇಕಪ್ ಮಟ್ಟಕ್ಕೆ ಬಂದ್ರು. ನಾನ್ ಹೇಳ್ದೆ ಬ್ರೇಕಪ್ ಏನಕ್ಕಂತ ಕೇಳ್ಬಿಟ್ಟೆ ಅವ್ರನ್ನ. ನಾವ್ ಹೇಳಿದ್ರು ಬ್ರೇಕಪ್ ಅಂತ ಅವ್ರು ಹೇಳಿದ್ರು. ಆಯ್ತು ಬಿಡಕ, ನಾನು ಕೇಳಕ್ ಹೋಗಲ್ಲ, ಬ್ರೇಕಪ್ ಅಂತ ಹೇಳಿದೆ. ಇದು 1 ವರ್ಷ ಬಿಟ್ಟಿದೆ ಅಣ್ಣ, 1 ವರ್ಷ ಎಲ್ಲ 8 ತಿಂಗಳು ಆಗೈತೆ ಅಷ್ಟೇ. ಇದು ಈ ಮತ್ತೆ ಚಟ ಇತ್ತಲ್ಲ ಅಣ್ಣ, ಇದು ಹೇಳಿದ್ನಲ್ಲ ಅವಳ ಹತ್ರ ಮೊದ್ಲೆ, ಈ ಕುಡ್ದಗ ನೀವು ಬಿಡು ಅಂತ ಹೇಳಿದ್ರೆ ಬಿಟ್ಟಿದ್ರಿ ನಾನು.
ಮುಂದೆ ಒಂದ್ಸಲ ಲವ್ ಬ್ರೇಕಪ್ ಅಂತ ನೀವು ಬಾಯಲ್ಲಿ ಬಂದ್ರೆ ನಾನು ತಿರ್ಗಾ ತಗೋತೀನಿ. ತಗೊಂಡೆ ಅಣ್ಣ. ಓಕೆ. ಅದು ಹುಡುಗಿ ಗೊತ್ತಿರ್ಲಿಲ್ಲ. ಆದ್ರೆ ನಾನು ಮಾತಾಡೋ ಮಾತು ಬೇರೆ, ಅವ್ರಿಗೆ ಹೆಂಗ್ ಮಾತಾಡ್ತೀನಿ ಅಣ್ಣ ಅಂದ್ರೆ, ನಾನು ನಿಮ್ ವಿಡಿಯೋ ಇವತ್ತು ನೋಡಕ್ ಹೇಳಿದೀನಿ ಅಣ್ಣ ಅವ್ರಿಗೆ. ಈ ಒಂದು ವಿಡಿಯೋ ಇದೆ, ಇದು ನಿಮ್ ಕಷ್ಟ ಅನ್ಸಿದ್ರೆ ನಿಮ್ಗೆ ಅಣ್ಣ ಹೇಳ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ, ಇವ್ರದ್ದು ತುಂಬಾ ಜನ ಫೋನ್ ಮಾಡ್ತಾರೆ ಇವ್ರ ಹತ್ರ ಅಂತ ಹುಡುಗಿ ಇವತ್ತಿನ ಹೇಳಿದೀನಿ ಅಣ್ಣ. ಅವರು ಹುಡುಗಿ ಆಯ್ತು ನೋಡ್ತೀನಿ ಅಂತ ಹೇಳಿದ್ರೆ ನಾನು ನೋಡ್ಲಿ ಅಂತ ಸುಮ್ಮನೆ ಆಗಿದ್ದೀನಿ. ಆದ್ರೆ ಹುಡುಗ ಒಂದ್ ಕೇಳ್ತಾನಣ್ಣ, ನನ್ ಜೊತೆ ಕೆಲಸ ಮಾಡ್ರಲ್ಲ ಹಿಂಗೆಲ್ಲ ಹೇಳಿದ್ರು, ಅವ್ರನ್ನೆಲ್ಲ ಮಾತ್ ಬಿಟ್ಟೆ, ಇವಳ ಮೇಲೆ ನಂಬಿಕೆ ಇಟ್ಟೆ, ಇವಳೇ ಹೆಂಗ್ ಮೋಸ ಮಾಡೋದಲ್ಲ, ಇನ್ನೊಬ್ರ ಮೇಲೆ ಹೆಂಗ್ ನಂಬಿಕೆ ಇಕ್ಕಣ ಅಂತ ಕೇಳ್ತಾನ ನಾವು. ಇವ್ರ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಹೇಳಿದ್ರು ಇವ್ಳು ಇಷ್ಟಪಟ್ಟೆ ನಾನು. ಈ ಕ್ಯಾರೆಕ್ಟರ್ ಲೆಸ್ ಆದ್ರ ಪರವಾಗಿಲ್ಲ, ಹುಡುಗಿ ಮೇಲೆ ಇಷ್ಟ ಪ್ರೀತಿ ಇತ್ತು, ಇಷ್ಟಪಟ್ಟೆ. ಈ ಹುಡುಗಿ ಹೇಳ್ದಂಗೆಲ್ಲ ಮಾಡ್ದೆ ನಾನು. ಇವಳೇ ನನ್ ಜೊತೆ ಇಲ್ಲ ಅಂದ್ಮೇಲೆ ಇನ್ನೊಬ್ಳು ನನ್ ಬರ್ತಾಳೆ, ಹೆಂಗಿರ್ತಾಳೆ ನನ್ನ ಜೊತೆ. ಅದಕ್ಕೆ ನಮ್ಮ ಅಮ್ಮಂಗೆ ನಾನು ಚೆನ್ನಾಗ್ ನೋಡ್ಕೊಂಡ್ರೆ ಸಾಕು, ನನ್ನ ಯಾರು ಬಂದು ನೋಡ್ಕೋತಾರೆ, ಈ ಮದುವೆ ವಿಚಾರಕ್ಕೆ ಹೋಗಲ್ಲ ನಾನು. ಇಲ್ಲಿಗೆ ಲಾಸ್ಟ್ ನನ್ನ ಮದುವೆ. ಇದು ನನ್ ತಮ್ಮ ಅವನೇ, ನನ್ ತಮ್ಮಂಗ್ ಬೇಕಾದ್ರೆ ಮದುವೆ ಮಾಡ್ಕೊಂಡು ಅವ್ರ ಮಕ್ಳು ನನ್ ಮಕ್ಳ ತರ ನೋಡ್ಕೊಂಡ್ಬಿಡ್ತೀನಿ. ಈ ಮದ್ವೆ ಈ ಪ್ರೀತಿ ವಿಚಾರದಲ್ಲಿ ಹೋಗಲ್ಲ ಇನ್ನ ಅಂತ ಹೇಳ್ತಾವಣ್ಣ. ಇಲ್ಲಿ ಹುಡುಗಿ ಅವ್ನಿಗೆ ಏನು ಹೊಲ್ಟಲ್ಲ, ಇದು ಸುಳೇ ನನ್ನ ನಿನ್ ಜೊತೆ ಇದ್ರೆ ಚೆನ್ನಾಗಿರಲ್ಲ ನಾನು ಅಂತ ಅಂದ್ಬಿಡ್ಲು. ಅವಳ ಬೇಲೆ ನಿನ್ ಜೊತೆ ನಾನು ಖುಷಿಯಾಗಿರ್ತೀನಿ ಅವಳ ಬೇಲೆ ಬಂದಿತ್ತು, ಈಗ ಅವಳ ಬೇಲೆ ನಿನ್ ಜೊತೆ ನಾನು ಖುಷಿಯಾಗಿರಲ್ಲ ಅಂತ ಮಾತು ಬಂದ್ಬಿಡ್ತಾನ. ಅದು ಇವನ್ಗೆ ತಡ್ಕೊಳಕ್ ಆಗ್ಲಿಲ್ಲ. ಅವಾಗ ಏನಾಗಿತ್ತಮ್ಮ ಹೇಳಕ್ಕೆ, ಇವಾಗ ಹೇಳ್ತೈತೆ ಅಂತ ಹೇಳ್ದ. ಇವ್ ಮುಂಚೆ ನನ್ನ ಹತ್ರ ಹೇಳ್ದೆ, ಅಣ್ಣ ಈ ಲವ್ ಬ್ರೇಕಪ್ ಅಂತ ಇದೆಲ್ಲ ಆಯ್ತು, ನೆನ್ನೆ ಮಧ್ಯಾಹ್ನ ಮಾಡಿದ್ದೆ, ಅವ್ರು ಇವತ್ತು ಮಧ್ಯಾಹ್ನ ಅಂದ, ಏನಾದ್ರು ನಾನ್ ಇಷ್ಟ ಇಲ್ಲ ಅಂದಿದ್ರೆ ನನ್ ಪ್ರೀತಿ ಹೇಳ್ಕೊಂಡಲ್ಲ, ಅವಾಗ ನಾನು ಚಪ್ಪಲಿ ಹೊಡ್ತಾಂಡ್ ಹೇಳ್ಬಿಟ್ಟಿದ್ರೆ ತಿರುಗು ಸಹ ನೋಡ್ತಿರ್ಲ ನಾನು. ನಾನು ಇಷ್ಟ ಬಂದಾಗ ಹೆಂಗೋ ಇರುವೆ, ಅಲ್ಲಿ ಕೆಲಸ ಬಿಡಕ್ಕೂ ಇವಳೆ ಕಾರಣ ಆದ್ಲು. ನನ್ನ ಲೈಫಲ್ಲಿ ಅಣ್ಣ ಒಂದ್ ಕಡೆ ತುಂಬ್ಕೊಂಡು ಕೆಲ್ಸಕ್ಕೆ ಹೋದೋಣ ನಾವು. ಈ ಪ್ರೀತಿ ವಿಚಾರ ಎಲ್ಲ ಲವ್ ಮಾಡ್ತಾನೆ ಇದ್ಲು ಇವಳು. ನಾವು ಕೆಲಸ ಬಿಡ್ಕೊಂಡು ಮನೆ ಬರ್ಲಿದ್ವ, ಅದಾದ್ಮೇಲೆ ಸ್ವಲ್ಪ ದಿವಸ ಮನೆ ಕಡೆ ಇರೋದ್ ಬೇಡ ಅಂತ ಕೆಲ್ಸಕ್ಕೆ ಹೋದೋಣ. ಅಲ್ಲಿ ಕಂಪ್ನಿ ಅಣ್ಣ, ಅದು ಫೋನ್ ತಗೊಂಡೋಗಿಲ್ಲ ಅಣ್ಣ ಹೊರಗಡೆ. ಈ ಹುಡ್ಗಿಗೆ ಫೋನ್ ಮಾತಾಡ್ದಲ್ಲಿ ಇರಕ್ಕಾಗಿಲ್ಲ ಅವತ್ತು ಮುಂದಿನ. ಏನ್ ಕಣ್ಣೆಲ್ಲ ನೀರ್ ಬಂದವಂತೆ, ಮಾತಾಡಿದ್ರೆ ಇರಕ್ಕಾಗ್ಲಿವಂತೆ, ಒಳಗ್ ಬರುತ್ತಂತೆ, ಹಾಗೆ ಈಗ ಅಂತೆಲ್ಲ ಹೇಳಿದ್ರು. ಈ ಹುಡ್ಗನ್ ಕೇಳಕ್ಕಾಗ್ಲಿಲ್ಲ. ಓ ನಮ್ ಹುಡ್ಗಿ ಇದೆ, ಹುಡ್ಗಿ ಕಳ್ಕೊಂಡ್ಬಿಡ್ತೀನಿ ಈ ಕೆಲಸದಲ್ಲಿದ್ರೆ ನಾನು. ಅವಾಗ ಒಂದು 17,000 ಸಂಬಳ ಕೊಡೋಣ ಇವಾಗ ನಾನ್ ಕೆಲ್ಸಕ್ಕೆ ಹೋಯ್ತಿದ್ರೆ. ಆ ಹುಡ್ಗಿ ಮಾತು ಕೇಳ್ಕೊಂಡು ಕೆಲಸ ಬಿಟ್ಟೋಣ. ಅದು ಫ್ಯಾಮಿಲಿ ಕಡೆಯಿಂದ ತೋರ್ಸಿದಣ, ಅವ್ರ ಅಮ್ಮ ತೋರ್ಸಿದ್ರು, ಈ ಕೆಲ್ಸಕ್ಕೆ ಹೋಗು ಮುಂದೆ ಒಂದ್ಸಲ ಜಾಬ್ ಆಗುತ್ತಿದ್ದು ಅಂತ. ಇವನ ಹುಡ್ಗಿ ಮಾತು ಕೇಳ್ಕೊಂಡು ಕೆಲಸ ಬಿಟ್ಟೋಣ. ಅಲ್ಲಿ ಬೆಂಗಳೂರು ಕೆಲ್ಸಕ್ಕೆ ಹೋದ. ಅಲ್ಲಿ ಅಮ್ಮಂಗೆ, ಅವ್ರ ಅಮ್ಮ ಫ್ರೆಂಡ್ ಅವ್ರ ಅಮ್ಮಂಗೆ ಹೊಟ್ಟೆ ಒಳಗೆ ಕಲ್ಲು ಅನ್ನೋದೇನೋ ಆಯ್ತೋಣ. ಇವನು ಹುಡ್ಗಿ ಹತ್ರ ಹೇಳ್ಕೊಂಡ, ಅಮ್ಮಂಗೆ ಹಿಂಗ್ ಹುಷಾರಿಲ್ಲ, ಊರ್ಗ್ ಹೋಗ್ಬೇಕು, ಈ ಓನರ್ ಬೇರೆ ನನ್ಗೆ ಅಡ್ವಾನ್ಸ್ ಕೊಡ್ತಾಯಿಲ್ಲ, ಹೇಗ್ ಹೋಗೋದು ಗೊತ್ತಾಯ್ತಾರ ಅಂತ ಅಂತವಣ. ಇಲ್ಲಿ ಇದು ಆ ಫ್ರೆಂಡ್ ತಮ್ಮಂಗೆ ಫೋನ್ ಕೊಡ್ಸಿದ್ದಣ, ಫೋನ್ EMI ಇವನೇ ಕಟ್ತಿಲ್ಲ. ಫೋನ್ EMI ಕಟ್ಟೋಕೋಸ್ಕರ ಒಂದ್ ಕೆಲ್ಸಕ್ಕೆ ಬಂದ. EMI ಕಟ್ಬೇಕು, ಮನೇಲಿ ಕೇಳಕ್ಕಾಗಲ್ಲ, ನಾನು ಕೆಲ್ಸಕ್ಕೆ ಹೋಗೋಣ ಅಂತ ಬಂದಣ. ಇಲ್ಲಿ ಓನರ್ ಅಡ್ವಾನ್ಸ್ ಕೊಡ್ತಿಲ್ಲ, ಅಮ್ಮಂಗೆ ಹುಷಾರ್ ಬೇರೆ ಇಲ್ಲ, ಇಲ್ಲ ನನ್ ತಮ್ಮ ನೋಡ್ಕೊತಾನ, ಇವಾಗ ಊರ್ಗ್ ಹೋಗ್ಲೇಬೇಕು, ನಾಳೆ ಇಲ್ಲ ನಾಳೆ ನಾನು ಅಂತ ಹೇಳ್ದಣ. ಹುಡ್ಗಿ ಏನಂದ್ಲು, ಇವತ್ಲೇ ಹೋಗು ಮನೆಗೆ, ದುಡ್ಡಿಲ್ಲ ಅಂದ್ರೆ ಏನಾಯ್ತು ಅಂತ ಹೇಳ್ದವನು. ಇಲ್ಲ ಅಮ್ಮ, ದುಡ್ಡಿಲ್ದಲ್ಲ ಹೋದ್ರೆ ಅಲ್ಲಿ ಚೆನ್ನಾಗಿರಲ್ಲ, ನಾನು ಹೋದ್ರೆ ದುಡ್ಡು ತಗೊಂಡೇ ಹೋಗ್ಬೇಕು, ಇಲ್ಲಿ ಓನರ್ ಇದೆ, ಒಂದ್ 2 ದಿವಸ ಅಡ್ವಾನ್ಸ್ ಆಗುತ್ತೆ, ಹೋಗೋಣ. ಓನರ್ ಅಡ್ವಾನ್ಸ್ ಕೇಳ್ದಣ. ಅಲ್ಲಿ ಓನರ್ ನಾನೇ ಮಾತಾಡ್ತೀನಿ ಡಾಕ್ಟರ್ ಹತ್ರ ಅಂತ ಹೇಳ್ದ. ಓನರ್ ಡಾಕ್ಟರ್ ಹತ್ರ ಮಾತಾಡಿದ್ರು ಅಣ್ಣ. ಹೆಂಗ್ ಮಾತಾಡಿದ್ರು ಅಂದ್ರೆ, ನೀನ್ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರು. ಆ ಡಾಕ್ಟರ್ ಅವರು ಜಗಳ ಆದ್ರು. ನಾ ಫ್ರೆಂಡ್ ಅವ್ರ ತಮ್ಮ ಇದ್ದಾನ, ಅವ್ನ್ ಕೊಳ್ಪೇಟೆ ಹಿಡ್ಕೊಂಡ್ ನಿಮ್ಮಮ್ಮನ ಆಚೆ ಕರ್ಕೊಂಡು ಹೋಗು ಅಂತ ಹೇಳ್ದ. ಅಮ್ಮ ಅಲ್ಲಿ ಹುಷಾರಿಲ್ಲದ್ರೆ ಇದ್ ಮಾಡ್ತಾವ್ರೆ, ಓನರು ಹಿಂಗ್ ಮಾತಾಡವ್ರೆ, ನಿಮ್ಮಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅವಾಗ ನಾನು ಇನ್ನೊಬ್ಬ ಫ್ರೆಂಡ್ ಹೋಗ್ಬಿಟ್ಟು ಕಾರ್ ಅಡ್ಡ ಹಾಕಿ ಟ್ರೀಟ್ಮೆಂಟ್ ಮಾಡೇ ಹೋಗ್ಬೇಕು, ಹಾಗೆ ಹೀಗೆ ಅಂತ ಜಗಳ ಮಾಡಿದ್ಕೆ ಟ್ರೀಟ್ಮೆಂಟ್ ಮಾಡಿರೋಣ. ಅವಾಗ ಅದು ಕ್ಲಿಯರ್ ಆಗ್ಲಿಲ್ಲ ಅನ್ನೋದು. ಹಾಗೆ ಸ್ವಲ್ಪ ದಿವಸಕ್ಕೆ ಅದೇ ಒಂದು ಹೊಸಮನೆ ಕೃಪೇಶ ಇತ್ತು ಅವ್ರದ್ದು, ಫ್ರೆಂಡ್ ಅವ್ರದ್ದು, ಅವ್ರು ದೊಡ್ಡ ಮಾಡ್ದು ಹೊಸಮನೆ ಕೃಪೇಶ ಇತ್ತು, ಅಲ್ಲಿ ಬಂದಿದ್ದ, ಅಲ್ಲಿ ಇತ್ತು. ಅವಾಗ ಆಪರೇಷನ್ ಮಾಡ್ಸೋಣ ಸುಮ್ಮನಾಗಿದ್ದ. ಅಷ್ಟೊಟ್ಟಿಗೆ ಕೆಲಸನೂ ಬಿಟ್ಟಣ, ಅಮ್ಮಂಗೆ ಹಿಂಗ್ ಹುಷಾರಿಲ್ಲ, ಹಾಸ್ಪಿಟಲ್ ತೋರಿಸ್ಬೇಕು ಅಂತ. ಈಗ ಏನಿದೆಯಾ ಇವಾಗ ಹುಡುಗಿ ಹೇಳ್ತಾವಣ್ಣ, ಹುಡುಗಿ ಬೇಡ ಅಂತ ಆಯ್ತು.
ಅಲ್ವಾ? ಹುಡುಗಿ ಬೇಡ ಅಂತೀಯ, ಏನ್ ಕಾರಣ ಅಂತ ಕೇಳಿದೆ ಅಣ್ಣ ನಾನು ಹಿಂಗೆ ಮಾತಾಡ್ತಾ. ಅವ್ರ ಅಮ್ಮನೇ ನೋಡಕ್ ಹೋಗಿಲ್ಲ ಅವನು, ಹುಷಾರಿಲ್ಲ ಅಂದಾಗ ಅವ್ರ ಅಮ್ಮನ್ನೇ ನೋಡಕ್ ಹೋಗಿಲ್ಲ, ಇನ್ ನನ್ನನ್ನು ನೋಡ್ಕೊತಾನ ಅಂತ ಹೇಳೋಣ. ಅದಕ್ಕೆ ನಾನ್ ಹೇಳ್ದೆ, ಇವಾಗ ಅವ್ನ್ ಕೆಲ್ಸ ಬಿಟ್ಟೆ ಮನೇಲಿ ಅವ್ರ ಅಮ್ಮ ನೋಡ್ಕೊಂಡವನೆ, ಇದೆಲ್ಲ ರೀಸನ್ ಅಲ್ಲ, ನಿನ್ ಕೆಲ ನಮ್ಮ ಮನೆ ಕಡೆ ಎಫರ್ಟ್ ಐತೆ, ನೀನ್ ಹೇಳ್ಕತ್ತಿಲ್ಲ, ಬಿಟ್ಬಿಡ್ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಇವಾಗ ಕೊನೆ ಮಾಡಿದ್ರಣ. ಇಬ್ರು ಮಾತಾಡ್ತಾಯಿಲ್ಲ ಅವರು. ಇವಾಗ ಇಬ್ರಿಗೂ ನಿಮ್ ವಿಡಿಯೋ ತೋರಿಸ್ಬಿಟ್ಟು ಇವಾಗ ಹುಡುಗ ಫುಲ್ ಫೀಲಿಂಗ್ ಅಣ್ಣ. ಅವ್ರ ಅಮ್ಮನ ಜೊತೆ ಮಾತಾಡ್ತಾರೆ, ಯಾರ ಜೊತೆನೂ ಮಾತಾಡ್ತಿಲ್ಲ. ರೂಮಲ್ಲಿ ಹೋಗಿ ಸುಮ್ನೆ ಬೋಲ್ಟ್ ಹಾಕೊಂಡ್ ಕೂತಾನೆ, ಸಾಂಗ್ ಕೇಳ್ತಾನೆ, ಊಟ ಮಾಡೋ ಟೈಮ್ ಸರಿಗೆ ಒಂಥರ ಇದ್ ಮಾಡ್ತಾವಣ್ಣ, ಹಚ್ಕೊಂಬಿಟ್ಟಾನೆ ಒಳ್ಳೆ. ಇಲ್ಲಿ ನನಗನ್ಸುತ್ತೆ ಕೆಲಸದ ವಿಚಾರದಲ್ಲಿ ನೀವು ಪಾಪ ಎಲ್ಲ ಕಷ್ಟಪಟ್ಟುಕೊಂಡು ಅಲ್ಲಲ್ದಿರಿಲ್ಲಿ ಇಲ್ಲಲ್ದಿರಲ್ಲಿ ಏನೋ ಪಾಡ್ ಬಿದ್ಕೊಂಡು ಬಂದ್ರಿ. ಆದರೆ ಯಾವುದೇ ಆಗ್ಲಪ್ಪ, ಎಲ್ಲದಕ್ಕೂ ಒಂದು ರಾಜಮಾರ್ಗ ಅಂತ ಇರುತ್ತೆ. ಇವತ್ತಿನ ಕಾಲಕ್ಕೆ ಕೇಳಿಸ್ಕೊಳೆಯ ಸುಮ್ಮನೆ 1 ಗಂಟೆ 20 ನಿಮಿಷ ಕೇಳಿಸ್ಕೊಂಡಿದ್ದೀನಿ. ಇವತ್ತಿನ ಕಾಲಕ್ಕೆ ಹಿರಿಯರ ಸಮ್ಮುಖದಲ್ಲಾದ ಸಂಬಂಧಗಳನ್ನೇ ಉಳಿಸ್ಕೊಳ್ಳಿಕ್ ಆಗ್ತಾ ಇಲ್ಲ. ಅವ್ರ ಅಮ್ಮಂಗೆ ಗೊತ್ತಿಲ್ದಂಗೆ ಆ ಹುಡುಗಿ ಇವ್ರ ಮನೇಲಿ ಗೊತ್ತಂಗೆ ತೀರಾ ನೀವೊಂದು 4 ಕಾಸು ದುಡಿತೀರಿ, ನಿಮ್ದೇ ಏನೋ ಒಂದು ರೂಮಲ್ಲಿ ಇದ್ದೀರಿ, ಅಥವಾ ನೀವೇನೋ ಸ್ವಾವಲಂಬಿಯಾಗಿ ಬದುಕ್ತೀರಿ ಅಂದ ಮಾತ್ರಕ್ಕೆ ಎಲ್ಲಾ ವಿಚಾರಗಳನ್ನ ಹೆಂಗ್ ಬೇಕಂಗೆ ನಿಭಾಯಿಸೋಕಾಗಲ್ಲಪ್ಪ. ಈತ ಮಾಡ್ಕೊಂಡು ಬಹಳ ದೊಡ್ಡ ಎಡವಟ್ಟು ಅಂದ್ರೆ, ಆಕೆ ಒಂದು ಹೆಣ್ಮಗಳಾಗಿ ತನ್ನ ಮನೆಯಲ್ಲಿ ಹೇಳಿದ್ದಾಳೋ ಇಲ್ವೋ, ನಾಳೆ ದಿನ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ, ಅಥವಾ ನಾಳೆ ದಿನ ಬೇಡ ಅಂದ್ರೆ ಏನು, ಅಥವಾ ಯಾವ ಶ್ಯೂರಿಟಿ ಮೇಲೆ ನಾನು ಇಷ್ಟೊಂದು ನಂಬ್ಕೊಂಡು ಕೂತ್ಕೊಳ್ಬೇಕು, ಇದು ಯಾವುದೂ ಇಲ್ದಂಗೆ ಸುಮ್ಮನೆ ತಮ್ಮ ಮನಸೋ ಇಚ್ಛೆ ರಾತ್ರಿ ಮೆಸೇಜಲ್ಲಿ ಚಾಟಲ್ಲಿ ಕನಸುಗಳ ಗೋಪುರ ಕಟ್ಕೊಂಡು ಕೂತಿದ್ರಲ್ಲಪ್ಪ. ತಡೆಯಪ್ಪ, ಅವ್ರ ತಾಯಿಗೆ ಇದು ಗೊತ್ತಾ? ತಡಿ, ಅವ್ರ ಮನೇಲಿ ಒಪ್ಪಿದಾರ? ಒಂದು ಹೆಣ್ಣನ್ನು ಆಚೆ ಕರ್ಕೊಂಡು ಹೋಗ್ಬೇಕಾದ್ರೆ, ಅದರಲ್ಲೂ ಪ್ರೀತಿಯ ಭಾವನೆಯಲ್ಲಿ, ಅದಕ್ಕೆ ಪೋಷಕರ ಒಪ್ಪಿಗೆ ಇರೋದು ಬಹಳ ಮುಖ್ಯ ಅಲ್ವಾ? ಅದು ಚಂಚಲನಪ್ಪ. ಅದು ಈ ಹೆಣ್ಣು ಅಂತ ಅಲ್ಲ, ಯಾವುದು ಬದುಕಿ. ಈಗ ನಂಗೆ ಮದುವೆ ಬಗ್ಗೆ ಜಿಗುಪ್ಸೆ, ಅದು ಆಯಿತು, ತೀರಾ ಮನಸ್ಸಲ್ಲಿ ಹೆಣ್ಣಿನ ಬಗ್ಗೆ ನಂಬಿಕೆ ಇಲ್ಲ, ಅಥವಾ ಪ್ರೀತಿ ಬಗ್ಗೆ, ಸಂಬಂಧಗಳ ಬಗ್ಗೆ, ಮದುವೆ ಬಗ್ಗೆ ನಂಬಿಕೆ ಇಲ್ಲ ಅಂತ ಇದ್ದಾಗ ಯಾರ್ದೋ ಒತ್ತಾಯಕ್ಕೆ ಆಗ್ಬಿಟ್ಟು ಸುಮ್ಮನೆ ಒಂದು ಹೆಣ್ಣಿನ ಬದುಕು, ಇವ್ರ ಬದುಕು ಯಾಕೆ ಹಾಳಾಗಬೇಕು? ಏನು ಆಗದೆ ಇದ್ರೆ ಏನು ಜಗತ್ತು ಮುಳುಗೋಗಲ್ಲ? ಯಾವತ್ತೂ ಇಲ್ಲಪ್ಪ, ಎಲ್ಲರೂ ಹಂಗೆ ಇರಲ್ಲ. ನಾವು ಅಕ್ಕ ತಂಗಿದಿರ ನಡುವೆ ಬೆಳೆದವರು, ಅಥವಾ ನಮ್ಮ ಅಮ್ಮನೂ ಒಂದು ತಾಯಿ ಎಣ್ಣೆ, ಎಲ್ಲರೂ ಹಂಗೆ ಇರ್ತಾರೆ ಅಂತ ಅಂದ್ಕೊಂಡ್ರೆ ನಮ್ಮ ತಾಯಿ ಮೇಲೆ ಅನುಮಾನ ಪಟ್ಟಂಗದು ಅಲ್ವಾ? ಎಲ್ಲರೂ ಹೆಚ್ಚು ಕಮ್ಮಿ ಹಿಂಗೆ ಇರ್ತಾರೆ ಈ ಕಾಲದಲ್ಲಿ ಅಂದ್ರೆ ಅದರ ಅರ್ಥ ನನ್ನ ಅಕ್ಕ ತಂಗಿದಿರ ಮೇಲೂ ಅನುಮಾನ ಪಟ್ಟಂಗೆ ಅಲ್ವೇ? ನಮಗಾದ ಒಂದು ಯಾವುದೋ ಸೋಲು, ಹಿನ್ನಡೆ, ಬ್ರೇಕಪ್ ಅಥವಾ ಈ ಥರದ್ದು ಪ್ರಪಂಚದ ಮೇಲೆ ಅಥವಾ ಒಂದು ಹೆಣ್ಣಿನ ಜನ್ಮದ ಮೇಲೆ ಅಪನಂಬಿಕೆ ಬರೋ ಹಾಗೆ ಮಾಡಬಾರ್ದು. ಸರಿಯಪ್ಪ, ಆ ಹೆಣ್ಣನ್ನು ದೂಷಿಸೋಕ್ಕಿಂತ ಮುಂಚೆ ನಾನು ಎಲ್ಲೆಲ್ಲಿ ಹೆಂಗೆ ನಡ್ಕೊಂಡೆ, ಸರಿ ನನ್ನ ಕೆಲಸಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೆ, ಸರಿ ಪ್ರೀತಿ ಬೆಳೀತು ನಿಜ, ಅವ್ರಿವ್ರು ಏನೇನೋ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿದ್ರು ನಿಜ, ಅದು ಆಗಿಯೂ ಒಂದು ಹೆಣ್ಣನ್ನು ನಂಬದೆ ನಿಜ. ಆ ನಂತರ ತಡೆಯಪ್ಪ, ಇದೇನು ಬರೀ ಕ್ರಶ, ಅಥವಾ ಇದೇನು ಆಕರ್ಷಣೆನಾ, ಅಥವಾ ಇದು ನಿಜವಾಗ್ಲೂ ಸಂಸಾರ ಮಾಡಿ ಕೊನೆಯವರೆಗೂ ನಾನಿಗ ನೀನು ನಿನಗೆ ನಾನು ಅಂದ್ಕೊಳ್ಳುವಷ್ಟು ಗಟ್ಟಿ ಇದೆಯಾ, ಅಥವಾ ಹಿರಿಯರು ಒಪ್ಪುತ್ತಾರ, ಅವರ ಅಮ್ಮ ಒಪ್ಪಿದ್ದಾರ, ಅಥವಾ ನಾಳೆ ದಿನ ಮುಖ್ಯವಾಗಿ ನಾನು ಹಚ್ಕೊಂಡು ಇನ್ನೇನು ಕಡೆಯಲ್ಲಿ ಎಲ್ಲ ಒಪ್ಪಿಸ್ತಾಳೆ ಅನ್ನೋ ಅಷ್ಟಲ್ಲಿಗೆಲ್ಲ ನಮ್ಮ ಮನೆಯವ್ರದ್ದು ಒಪ್ತಾ ಇಲ್ಲ ಅಂತ ಕೈ ಕೊಡುವಂಥವಳ. ಇದು ಯಾವುದ್ರ ಬಗ್ಗೆನೂ ಯೋಚಿಸಿದೆ. ಅವತ್ತಿನ ಮೆಸೇಜ್ ಮಾಡ್ಕೊಂಡು ಆರಾಮಾಗಿದ್ದಷ್ಟೇ ನಿಮ್ಮ ಫ್ರೆಂಡ್ ಭಾಳ ದೊಡ್ಡ ಎಡವಟ್ಟು. ಭವಿಷ್ಯದ ಕುರಿತು ಅಥವಾ ನಾಳೆ ಬರಬಹುದಾದ ಸವಾಲುಗಳ ಕುರಿತು ಆತನಿಗೆ ಗೊತ್ತಿರಲಿಲ್ಲ ಅಂತ ಏನಿಲ್ಲ, ಬಟ್ ಅದೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಇವತ್ತಿನ ಸುಖ ಮಿಸ್ ಆಗುತ್ತಲ್ಲಪ್ಪ. ಅವನು ಹೇಗಿದೆ ಹುಡುಗಿ ನಂಬಿದ್ದ ಅಂದ್ರಣ್ಣ, ಒಬ್ಬ ಹುಡುಗ ಅಂತ ಹೇಳ್ದಣ್ಣ ಫ್ಯಾಮಿಲಿಯನ್ನು, ಅವನು ಅವ್ರ ಅಮ್ಮನೂ ಇಲ್ಲ ಮನೇಲಿ, ಮತ್ತೆ ಅವ್ರ ಹುಡುಗಿಯರ ಅಣ್ಣ ಇದ್ದಣ್ಣ, ಅಕ್ಕರ ಅಣ್ಣ, ಮನೇಲಿ ಇಬ್ರು ಇಲ್ಲ ಅಣ್ಣ, ಹುಡುಗಿ ಒಬ್ಳೇ ಇದ್ದಾಳೆ. ಆ ಟೈಮಲ್ಲಿ ಆ ಹುಡುಗ ಮನೆಗ್ ಬರ್ತೀನಿ ಅಂತ ಆ ಹುಡುಗಿ ಕೇಳನೆ, ಹುಡುಗಿ ಬಾ ಅಂತ ಹುಡುಗಿನೂ ಹೇಳಿದಾರೆ. ಆ ಟೈಮಲ್ಲಿ ಇವ್ನಿಗೆ ಹುಡುಗಂಗ್ ಫೋನ್ ಮಾಡಿ ಹೇಳಿಲ್ಲ ಅಣ್ಣ, ಹಿಂಗ ಹುಡುಗ ಮನೆಗ್ ಬರ್ತಾನೆ, ಹಂಗೆ ನಿಮ್ ಫೋನ್ ಮಾಡ್ಬೇಡ, ಮೆಸೇಜ್ ಮಾಡ್ಬೇಡ ಅಂತ. ನನಗಣ್ಣ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಣ, ಓ ಏನಾದ್ರೂ ಅವ್ನಿಗೆ ಯಾವತ್ತರ ಮುಂದೆ ಸಿಗೋದು ಅವ್ನಿಗೆ ಇದೆ, ಇವ್ನು ಅನುಭವಿಸ್ಲೇಬೇಕು, ಹುಡುಗಿ ಮೇಲೆ ಜಾಸ್ತಿ ಇಷ್ಟ ನಂಬ್ತಾನು, ನಂಬಿದ್ದು ಅವ್ನಿಗೆ ಸರಿ ಆಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಅದ. ಏನು ಮಾಡಕ್ಕಲ್ಲ. ಅಂಡ್ ಈಗ ನೋಡಿ, ಆ ಮಟ್ಟಿಗೆ ಮೋಸದ ಬುದ್ಧಿಯನ್ನು ಹೊಂದಿರೋ ಯಾವ ಹೆಣ್ಣಾದ್ರೂ ಅಷ್ಟೇ,
ಎಲ್ಲೋ ಒಂದು ಸಮಯ ಅಣ್ಣ. ಬರುತ್ತೆ, ಅಲ್ಲಿ ಅವರು ಬಹಳ ದೊಡ್ಡ ಪೆಟ್ಟು ತಿನ್ಲೇಬೇಕು. ಅಣ್ಣ ಈಗ ನಮ್ ಜೊತೆ ಕೆಲಸ ಮಾಡೋದು ಹೇಳಿದ್ರ ಅಣ್ಣ, ಹ್ಮ್ ನಮ್ಗೆ ಹುಡುಗಿ ನಾವು ನೋಡಿದ್ವು ಅಣ್ಣ, ಹುಡುಗಿ ಆ ರೀತಿ ಇಲ್ಲ ಅಣ್ಣ, ಕ್ಯಾರೆಕ್ಟರ್ಲೆಸ್ ಇಲ್ಲ ಅದು. ಅಲ್ಲ, ನಾನು ಈ ಹೆಣ್ಣು ಬಗ್ಗೆ ಹೇಳ್ತಾ ಇಲ್ಲ. ಒಂದು ವೇಳೆ ಬಟ್ಟೆ ಬದಲಿಸ್ದಂಗೆ ಸಂಬಂಧಗಳನ್ನು, ಹುಡುಗರನ್ನು ಬದಲಾಯಿಸೋ ಯಾವುದೇ ಹೆಣ್ಣಾದರೂ ಕಡೆಗೆ ಬಹಳ ದುರಂತವಾಗಿ ತನ್ನ ಜೀವನವನ್ನು ಅಂತ್ಯ ಮಾಡಿಕೊಳ್ಳುತ್ತಾಳೆ. ಇಲ್ಲಿ ಕಷ್ಟಪಟ್ಟು ಬಂದಿದೀಯಪ್ಪ, ನೋಡಪ್ಪ ನಿನಗೆ ನಾನು ಹೇಳೋದು, ನಿಮ್ಮ ಫ್ರೆಂಡ್ ವಿಚಾರ ಬಿಡು, ಆತ ಹೊರಗಡೆ ಬರಲಿ, ಮದುವೆ ಆಗ್ತಾನೋ ಬಿಡ್ತಾನೋ, ಅಂತಿಮವಾಗಿ ತೀರಾ ನೀನು ನಿನ್ನ ಜೀವನವನ್ನು ಏನು ನಾನು ಸಪೋರ್ಟಿವ್ ಆಗಿದ್ದೀನಿ, ಹಂಗಿದ್ದೀನಿ ಹಿಂಗಿದ್ದೀನಿ, ಇವೆಲ್ಲ ಬೇಡಪ್ಪ. ನನಗೂ ಒಂದ್ ಸೆಕೆಂಡ್ ಕೇಳಿದ್ಕೋ, ಸಿನಿಮಾದಲ್ಲಿ ಚಂದ, ನಿಜ ಜೀವನದಲ್ಲಿ ಅಲ್ಲ. ಮೊನ್ನೆ ಒಂದ್ಸರಿ ಅನಿಸ್ತೋಣ, ನಮ್ಮ ಅಕ್ಕ ತಂಗಿರ ಹಂಗೆ ಇದ್ರೆ ನಾನು ಈ ರೀತಿ ಸಪೋರ್ಟ್ ಮಾಡ್ತೀನಿ, ನನಗೆ ಒಂದ್ಸರಿ ಅನಿಸ್ತಾನ. ಅದಕ್ಕೆ ಹೇಳ್ತಾ ಇದ್ದೀನಿ, ಫ್ರೆಂಡ್ ಅಂತ ಪ್ರೀತಿಸ್ತೀಯ, ಗೌರವಿಸ್ತೀಯ, 4 ಕಾಸು ಕೊಡು, ಎಲ್ಲೋ ಕಷ್ಟ ಇದ್ದಾಗ ಮನೆಗೆ ತಂದು ಕರ್ಕೊಂಬಂದು ಊಟ ಹಾಕು, ಅದು ಬೇರೆ. ನನಗೂ ಅನಿಸ್ತಾನ ಮೊನ್ನೆ. ಇವಕ್ಕೆಲ್ಲ ಹೋಗೋದಿದೆಯಲ್ಲ, ಅದು ನೀನ್ ಅಂದ್ಕೊಂಡಷ್ಟು ಧರ್ಮದ ದಾರಿಯಲ್ಲಿ ಇರಲ್ಲಪ್ಪ. ತುಂಬ ಪಾಪಗಳಿಗೆ ನೀವು ಹೊಣೆಗಾರರಾಗಬೇಕಾಗುತ್ತೆ. ಬೇಡ ಇಂಥ ವಿಚಾರಗಳಲ್ಲಿ. ಯಾವ್ದವ್ರ ಮನೆಯಲ್ಲಿ ನೋಡ್ತಾರೋ ಯಾರು, ಅಥವಾ ಯಾವತನೇ ಇನ್ನೊಂದು ನೋಡ್ತಾನೋ, ದೊಡ್ಡವ್ರು ಕೂತು ಮಾತಾಡುವಂಥ ಸಂಬಂಧಗಳಿಗೆ ಏನು ಬೇಕಾದ್ರೂ ಮಾಡು. ಈ ಹುಡುಗರು ಮಾಡ್ಕೊಳ್ಳೋ ಎಡವಟ್ಟುಗಳಿಗೆ ನೀನು ತಲೆ ಆಡಿಸ್ಲಿಕ್ಕೆ ಹೋಗ್ಬೇಡ. ಕಷ್ಟಪಟ್ಟು ಬಾಲ್ಯದಿಂದ ಒದ್ದಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದಿದೀಯಪ್ಪ, ಎಲ್ಲೆಲ್ಲೋ ಹೋಗಿ ಜೀವನ ಯಾಕೆ ಹಾಳು ಮಾಡ್ಕೊಳ್ತೀಯ? ಬೇಡ. ಅಯ್ಯೋ ಫ್ರೆಂಡು ಲವ್ಗೆ ಸಪೋರ್ಟ್ ಆಗಿ ನಿಂತ್ಬಿಟ್ರೆ ಮಾತ್ರ ಜೀವದ ಗೆಳೆಯ ಅಲ್ಲ. ಕೆಲವೊಮ್ಮೆ ನೋಡಪ್ಪ, ಇದು ಯಾಕೋ ನಂಗೆ ಸರಿ ಬರ್ತಾ ಇಲ್ಲ, ಈ ವಿಚಾರದಲ್ಲಿ ನಿನಗೆ ಬೆಂಬಲ ನೀಡಿ ನಾನು ನಿನ್ನ ಹಾಳಾಗ್ಲಿಕ್ಕೆ ನಾನು ತಯಾರಿಲ್ಲ, ಅಥವಾ ಹಾಳು ಮಾಡಲಿಕ್ಕೆ ನೀನು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ನಾನು ಇದಕ್ಕೆ ಬೆಂಬಲ ನೀಡಲ್ಲ ಅಂತ ಕೆಲವೊಂದು ವಿಚಾರಗಳಿಂದ ಹೊರಗಡೆ ಬರೋದು ಕೂಡ ಜೀವದ ಗೆಳೆಯನ ಗುಣಲಕ್ಷಣವೇ. ಸುಮ್ಮನೆ ಕುರುಡಾಗಿ ನೀನೇನು ಮಾಡ್ತೀವಿ ಅದಕ್ಕೆಲ್ಲ ನಾನು ಹಿಂದೆ ಇದ್ದಿನ್ಕೊಣು ಅಂದರೆ ಅವನು ಹಾಳಾಗ್ಲಿಕ್ಕೆ ಮೊದಲೇ ಕಾರಣ ನೀನೆ. ಆ ಪಾಪದ ಭಾರ ನಿನ್ನ ಮೇಲೆ ಇರುತ್ತೆ. ಒಂದ್ ಸೆಕೆಂಡ್ ಹಂಗೆ ಅನಿಸ್ತು ಅಣ್ಣ, ನಾನು ಸ್ನಾನ ಮಾಡಿ ಹಿಂಗೆ ಮಲಗಿದ್ದೆ, ದೇವ್ರ ಪೂಜೆ ಮಾಡಿದೆ, ಹೋಗಿ ಮಲಗಿದ್ದೆ ಅಣ್ಣ, ಒಂದು ಸಪ್ಪನಗ್ ಪಾಸ್ ಆಯ್ತಣ್ಣ, ಈ ಹುಡುಗನ ನಮ್ ಫ್ರೆಂಡ್ ನಾನೇ ಹಾಳು ಮಾಡ್ಬಿಟ್ಟೆ ಅಂತ ನನಗೆ ಅನಿಸ್ಬಿಡ್ತಾನ. ಆಯ್ತು, ಇನ್ ಮುಂದಾದ್ರೂ ಬುದ್ಧಿ ಕಲಿ ಇಂಥ ವಿಚಾರಗಳಲ್ಲಿ. ಅದು ಯಾವ್ದಾದ್ರು ಹೆಣ್ಣಿನ ವಿಚಾರದಲ್ಲಿ ಬಹಳ ಸೂಕ್ಷ್ಮ. ಅದು ನಿಮಗೆ ಖುಷಿ, ಸುಖ, ಸಂತೋಷ ಕೊಟ್ಟಂತೆ ಕಂಡರೂ ಅದನ್ನ ಒಬ್ಬನೇ ನಿಭಾಯಿಸ್ಲಿಕ್ಕೆ ಹೋಗೋದು ಬಹಳ ದೊಡ್ಡ ಅಪರಾಧ, ಅಥವಾ ಎಡವಟ್ಟು. ಈಗ ಇದೇ ಸಮಯದಲ್ಲಿ ಎಲ್ಲ ಹಿರಿಯರಿಗೆ ಗೊತ್ತಿತ್ತು, ಎಲ್ಲ ಒಪ್ಕೊಂಡಿದ್ರು, ಏನೋ ಹಿಂಗೆ ಬ್ರೇಕಪ್ ಆಯ್ತು ಅಂದ್ರೆ ದೊಡ್ಡವರೇ ಕೂತ್ ಸರಿ ಮಾಡ್ತಿದ್ರು. ಇದು ಯಾರಿಗಿಲ್ಲ ಎತ್ತಿಲ್ಲ, ನೀವು ಮಾಡ್ಕೊಳ್ಳೋದಿಕ್ಕೆ ಯಾರನ್ನೋ ನ್ಯಾಯ ಕೇಳ್ತೀಯಪ್ಪ ಈಗ? ಕೇಳಿದ್ರ ಹುಡುಗಿ ಬಗ್ಗೆ ಹುಡುಗಿ ಕ್ಯಾರೆಕ್ಟರ್ ಇದಾಗ್ಬಿಡುತ್ತೆ, ಅವ್ರ ಮನೆಗಡೆ ಗೊತ್ತಾಗ್ಬಿಟ್ರೆ ಹುಡುಗ ಮದ್ವೆ ಆಗ್ತಾನೆ ಅನ್ಸೋದು. ಹುಡುಗಿಗೆ ಮಾತ್ರ ಕ್ಯಾರೆಕ್ಟರ್ ಇದೆ, ಹುಡುಗರಿಗಿಲ್ವಾ? ಮುಂದೆ ತೊಂದರೆ ಆಗ್ಬೋದು. ಕೇಳಿಸ್ಕೊ, ಒಂದು ವೇಳೆ ಆಕೆ ಅಂತವಳು ಅನ್ನೋದೇ ಆಗಿದ್ರು ಕೂಡ ಈತ ಏನು ಮತ್ತೆ ಈತ ಗೊತ್ತಿದ್ದು ಹೋಗಿ ಅದಕ್ಕೆ ಬಿಡ್ತಾನೆ, ಇವನು ಅದೇ ಗೊತ್ತ, ಇಬ್ರು ಅದೇ ಆದ್ರಲ್ಲ. ಹುಡುಗಿರ್ಗೇನೋ ಒಂಚೂರು ಎಡಬಿಟ್ಟಾಗ್ಬಿಟ್ರೆ ಅವ್ರ ಕ್ಯಾರೆಕ್ಟರ್ಲೆಸ್ ಆದ್ರೆ ಮತ್ತೆ ಹುಡುಗರೇನು ಅಲ್ಲ. ಈತ ಆಕೆಗೆ ಅನ್ಯಾಯ ಮಾಡಿದ್ದಾನೆ ಅಂತ ಅಲ್ಲ. ಎಷ್ಟೋ ಹುಡುಗರು ಅನೇಕರು ಹುಡುಗಿರು ಬದುಕಲ್ಲಿ ಆಟ ಆಡ್ತಾರಲ್ಲ, ಮತ್ತೆ ಅಯ್ಯೋ ಇವನ್ ಹುಡುಗಿನೇ ಮೋಸ ಹೋಗಿರ್ಲಿ, ಅವಳು ಕ್ಯಾರೆಕ್ಟರ್ಲೆಸ್ ಅಂತೆ. ಈ ಮೋಸ ಮಾಡಿರೋನು ಅವನಿಗೇನು ಹೆಸರೇ ಇಲ್ಲ ಈ ಸಮಾಜದಲ್ಲಿ, ಕೊಟ್ಟೇ ಇಲ್ಲ. ಇವನ್ ಯಾರೋ ನಮ್ಮ ಅಕ್ಕ ತಂಗಿದ್ದೀರಿ ಅಂದ್ಕೊಳ್ಳಿ, ಇವಳೇ ಹೋಗಿ ಮೋಸ ಹೋಗಿ ಬರ್ತಾಳೆ ಅಂದ್ಕೋ, ಇವಳು ನಡತೆ ಸರಿ ಇಲ್ಲ ಅಂತಾರೆ. ಇವನ್ ಅವಳು ದುಃಖದಲ್ಲಿ ಇರ್ತಾಳೆ, ನಂಬಿಕೆ ಇಟ್ಟಷ್ಟೇ ಅವಳು ಹಾಳಾಗಿರ್ತಾಳೆ. ಆದ್ರೆ ಅವನು ಮೋಸ ಮಾಡುವ ಉದ್ದೇಶ ಹೊಂದಿದ್ನಲ್ಲ, ಅವನು ತಾನೇ ಕ್ಯಾರೆಕ್ಟರ್ಲೆಸ್ಸು. ಈ ಸಮಾಜ ಹೆಣ್ಣಿನ ಕುರಿತಾಗಿ ಈ ಮಟ್ಟಿನ ನಿಕೃಷ್ಟತೆಯನ್ನ ಆರಂಭದಿಂದಲೂ ಆಚರಿಸಿಕೊಂಡು ಬಂದಿದೆ. ಹಾಗಾಗಿ ಇಲ್ಲಿ ನೀವು ಮಾಡ್ಕೊಳ್ಳೋ ಹುಡುಗಾಟಿಕೆ ಬುದ್ಧಿಯಿಂದ ನಾಳೆ ದಿನ ಆ ಹೆಣ್ಣಿನ ಬಗ್ಗೆ ಇದೇ ಅಭಿಪ್ರಾಯಗಳು ಮುಂದುವರೆದು ಎಲ್ಲೋ ಗಂಡನ ಮನೆಯಲ್ಲಿ ಆ ಕಾರಣದಿಂದ ಅವಳ ಬದುಕು ಬೀದಿಗೆ ಬಂತು ಅನ್ನೋದಾದ್ರೆ ಆ ಇಡೀ ಪಾಪದ ಭಾರ ಚಿಕ್ಕದಾಗಿ ನಿಮ್ಮೆಲ್ಲರ ಮೇಲೂ ಇರುತ್ತೆ. ಹುಡುಗಿ ಹೇಳ್ಬಿಟ್ಟಿದೀನಿ, ಅಕ್ಕ ನೀವ್ ಮದ್ವೆ ಆದ್ರೆ ನಮ್ ಕಡೆಯಿಂದ ಎಫರ್ಟ್ ಏನ್ ಬೀಳಲ್ಲ, ನಿಮ್ ತೊಂದ್ರೆ ಏನಾಗಲ್ಲ, ಮದ್ವೆನೇ ಅವ್ರನ್ನೇ ಆಗು, ಆದ್ರೆ ನಮ್ ಕಡೆ ಪ್ರಾಬ್ಲಮ್ ಏನಾಗಲ್ಲ, ನಿನ್ ಬಗ್ಗೆ ಅನುಮಾನ ಪಟ್ಟೆ ಬೇಡ ಅಣ್ಣ. ಇವಾಗ ಹುಡುಗಂಗೆಲ್ಲ ಗೊತ್ತಾಯ್ತಣ್ಣ, ನಮ್ ಜೊತೆ ಮಾತಾಡ್ತಿರೋ ಚಾಟಿಂಗ್ ಎಲ್ಲ ನೋಡ್ಬಿಟ್ಟೇನೆ, ಆ ಹುಡುಗನ್ ಡೌಟ್ ಬಂದು ನಮ್ ಕಾನ್ಫರೆನ್ಸ್ ಕಾಲ್ ಹಾಕೋಣ ನಾವು.
ಅದೇ ಮನೆ ಸಂಬಂಧ ಅಂತ ಹೇಳಿದ್ರಣ್ಣ. ಹ್ಮ್ ಹ್ಮ್ ಅವನು ನಾವು ಜೊತೆ ಮಾತಾಡ್ಬೇಕು, ಕಾಂಪ್ರೆಸ್ ಕಾಲ್ ಹಾಕು, ನಾನು ಅವ್ರ ಜೊತೆ ಮಾತಾಡ್ಬೇಕು, ಕೇಳಿಸ್ಕೋಬೇಕು, ನಿನ್ ಜೊತೆ ಹೆಂಗ್ ಮಾತಾಡ್ತಾರ ಅವ್ರು ಅಂತ ಕೇಳೋಣ. ಆ ರೀತಿ ಹುಡುಗಿ ಹೇಳ್ಬಿಟ್ಟು ಕೇಳೋಣ, ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಕೇಳಿಸ್ಕೋಬೇಕು ಅಂತ ಹೇಳ್ತಿದ್ದಾನೆ, ಕಾಂಪ್ರೆಸ್ ಕಾಲ್ ಹಾಕ್ತೀನಿ, ನೋಡಿ ಮಾತಾಡಿ ಅಂತ ಹೇಳಿರೋಣ ಹ್ಮ್ ನಮ್ಮ ಹತ್ರ. ನಾನ್ ಅಂದೆ ಅಣ್ಣ, ನಾನ್ ಮಾತಾಡ್ಬೇಕಾರೆ ಅಕ್ಕ ನಾನು ಅಕ್ಕ ಅಂತ ಕರೆಯೋದ್ ನಿನ್ನ, ನಾನ್ ಬೇರೆ ರೀತಿ ಏನ್ ಮಾತಾಡದ ಅಂತ ಹೇಳ್ದೆ ಅಣ್ಣ. ನಾನು ಕಾಂಪ್ರೆಸ್ ಕಾಲ್ ಹಾಕಿರು. ಆ ಹುಡುಗನ ಹತ್ರ ಮಾತಾಡ್ಬೇಕಾರೆ ನೀನ್ ಹೀಗೆ ಮಾತಾಡ್ಬೇಕು, ಹೀಗೆ ಮಾತಾಡ್ಬೇಕು ಅಂತ ಹೇಳಿ ಅದು ಅವ್ನು ಹಂಗೆ ಮಾತಾಡಿದಾನೆ. ಮೇಡಮ್ ಅಂತೆಲ್ಲ ರೆಸ್ಪೆಕ್ಟ್ ಕೊಟ್ಟಾನೆ. ಈ ಹುಡುಗಿ ಇದು ಏನೋ ಮಾತಾಡಿಲ್ಲ ಅವನು. ಆಯ್ತು, ನಿಮ್ಮ ಫ್ರೆಂಡ್ಗೆ ಅದರಿಂದ ಹೊರಗಡೆ ಬಂದು ತಾಯಿ ನೋಡಿಕೊಂಡು ಆರಾಮಾಗಿ ಜೀವನ ಮಾಡ್ಲಿಕ್ಕೆ ಹೇಳಿ. ಇನ್ನು ಬಹಳ ಜೀವನ ವಿಶಾಲವಾಗಿದೆಯಪ್ಪ. ಯಾವುದೋ ಒಂದು ಪ್ರೇಮದ ಸೋಲು, ಬ್ರೇಕಪ್ ಇನ್ ಲವ್, ವೇಕಪ್ ಇನ್ ಲೈಫ್ ಅಂತಾರೆ. ಜೀವನದಲ್ಲಿ ಎಚ್ಚೆತ್ತುಕೊಳ್ಳಿಕ್ಕೆ ಒಂದು ಪ್ರೇಮದ ಸೋಲು ಕೆಲವೊಬ್ಬರಿಗೆ ಅನಿವಾರ್ಯ ಆಗುತ್ತೆ. ಇರ್ಲಿ, ಹೆಣ್ಣು ಕುಲದ ಬಗ್ಗೆ ಅಪನಂಬಿಕೆ ಬೇಡ, ಒಳ್ಳೇದಾಗುತ್ತೆ. ತಾಯಿ ನೋಡಿಕೊಂಡು ಚೆನ್ನಾಗಿರ್ಲಿಕ್ಕೆ ಹೇಳಿ. ಆ ಹೆಣ್ಮಗಳಿಗೂ ಒಳ್ಳೇದಾಗ್ಲಿ, ಯಾರ ಸವಸ್ಸಿಗೆ ಹೋಗೋದು ಬೇಡ. ನೀವು ಮಧ್ಯಸ್ಥಿಕೆ ಇಂತಹ ವಿಚಾರಗಳಲ್ಲಿ ತರವಲ್ಲ, ಅದನ್ನು ಇಲ್ಲ ಅಣ್ಣ, ನೀವು ಬಿಟ್ಬಿಟ್ಟೆ ನಾವು ಅನುಭವಿಸಬೇಕಾಗುತ್ತೆ. ಸವಾಸನ ಬಿಟ್ಬಿಟ್ಟೆ ಅಣ್ಣ. ಎಷ್ಟ್ ಬೇಕಷ್ಟೇ ಮಾತಾಡ್ತಾರ, ಮಾತಾಡ್ತೀನಿ, ಮತ್ತೆ ಎಲ್ಲ ಇನ್ನೊಂದು, ಬಿಡ್ತಾರ ಬಿಟ್ಬಿಡ್ತೀನಿ. ಈ ಕಥೆಯಲ್ಲಿ ಅಫ್ಕೋರ್ಸ್ ನಿಮ್ಮ ಬಾಲ್ಯದ ಬಗ್ಗೆ ನೀವು ಹೇಳ್ತಾ ಇದ್ರಿ. ಹ್ಮ್. ಅದು ಒಂಚೂರು ಜೋಕ್ ಆಗಿದ್ದು ಹೌದು, ಬಟ್ ಅದು ಬದುಕೋ ರೀತಿ ಆಗಿರ್ಲಿಲ್ಲ. ಅಣ್ಣ ಇವತ್ತು ನಾಳೆ ನಿಮಗೆ ಮದುವೆ ಆಗುತ್ತೆ, ನಿಮ್ಮ ಮಗ ಆ ದಾರಿ ಹಿಡ್ದ ಅಂದ್ರೆ ಅವತ್ತು ನಿಮಗೆ ಗೊತ್ತಾಗುತ್ತದೆ ಏನು ಅಂತ. ಇಲ್ಲ ಅಣ್ಣ, ನಂಗೂ ಅನಿಸ್ತು. ನಂಗೆ ಇವಾಗ್ಲೂ ಕೊರಗೈತಣ್ಣ, ದೇವ್ರ ಹತ್ರ ಇದೆ, ಅದೇ ಕೇಳ್ಕೊತೀನಿ. ಆ ದೇವ್ರ ಸಂಸಾರದಲ್ಲಿ ಗೊತ್ತು. ಆದ್ರೆ ಅದ ಟೈಮಲ್ಲಿ ಮಾಡ್ಬಿಟ್ಟಣ ಅದು. ಇರ್ಲಿ, ತಪ್ಪೇನ ಅದ್ರ ಮಾಡಿ ಬಗ್ಗೆ ಪಶ್ಚಾತ್ತಾಪ ಇದ್ರೆ ಅದಕ್ಕೆ ನಾನು ಖುಷಿ ಪಡ್ತೀನಿ, ಹಾಗೂ ನಾನು ಹಾರೈಸ್ತೀನಿ. ಆ ವಿಚಾರ ನಿನ್ನ ಮಗನ ರೂಪದಲ್ಲಿ ನಿನಗೆ ಎಡವಟ್ಟು ಇವಾಗ್ಲೂ ಅಣ್ಣ, ಹೊಡೆದೇ ಇರ್ಲಿ. ನಮ್ಮ ಅಪ್ಪ ಅಂದ್ರ ತುಟಿ ಬಿಟ್ಟಿಗೆ ನಾವು ಮಾತಾಡ್ದಣ್ಣ. ಅಪ್ಪ ಮೇಲೆ ಅಷ್ಟೇ ಭಯ ಐತೆ, ಅಷ್ಟೇ ಗೌರವ ಐತೆ. ಇರ್ಲಿ, ಅಪ್ಪ. ತಂದೆ ತಾಯಿ ಅಂದ್ರೆ ಕೆಲವು ನಾವು- ಅಭಿಪ್ರಾಯಗಳನ್ನು ವಿರೋಧಿಸೋದು ಏನು ಒಳ್ಳೆ ತಪ್ಪೇನಿಲ್ಲ. ಕೆಲವು ತಪ್ಪು ಅಭಿಪ್ರಾಯ ಯಾವುದು ಸಂಸಾರಕ್ಕೆ ಮಾರಕವೋ ಅದನ್ನ ಹೇಳ್ತಾರೆ ಅನ್ನೋ ಮಾತ್ರಕ್ಕೆ ಹಿರಿಯರ ಮಾತು ಕೇಳಬೇಕು ಅಂತಲ್ಲ. ಆದರೆ ಈ ಶಾಲೆಯಲ್ಲಿ ಮಾಡಿಕೊಂಡ ದಾರಿ ಇದೆಯಲ್ಲ, ಅದು ಬಹಳ ದೊಡ್ಡ ಅಪರಾಧಗಳು. ಇರ್ಲಿ ಪಾಪ, ಏನೋ ಗೊತ್ತಿಲ್ಲದ ಸಮಯದಲ್ಲಿ ಆಗಿದೆ ಅಂದ್ರೂ ಕೂಡ ಮುಂದೆ ಅಣ್ಣ, ಆ? ಆ ಹುಡುಗಿನ ಮದುವೆನೂ ಆಗಿಲ್ಲ ಅಣ್ಣ. ಯಾವ ಹುಡುಗಿ? ಹೇಳಿದಲ್ಲ ಒಂದ್ ಹುಡುಗಿ ಇಷ್ಟಪಟ್ಟಿದ ನಾನು ಅಂತ. ಆ ಹುಡುಗಿಗೂ ಮದುವೆ ಆಗಿನೂ ಆಗಿಲ್ಲ. ಆಯ್ತು, ಇನ್ನು 21, ಅದಕ್ಕೇನು ದೊಡ್ಡಿದಲ್ಲ. ಆಯ್ತಪ್ಪ, ನೀನು ಹೊಲ ಮನೆ ಕಡೆ ನೋಡ್ಕೊಂಡು ಚೆನ್ನಾಗಿ ಬದುಕು. ಅದಕ್ಕೆ ನಾನು ಮಾತಾಡ್ಸ- ಎಲ್ಲ ಮಧ್ಯಸ್ಥಿಕೆ ಹೋಗ್ಬೇಡ. ಅಕ್ಕ ಹೇಳಿದ್ರಣ್ಣ, ಅವ್ರು ಹೇಳಿದ್ರು ಹೋಗಿ ಮಾತಾಡ್ಸಿ ಹುಡುಗಿ ಪರಿಚಯ ಮಾಡ್ಕೋ, ಮುಂಚೆ ಹಿಂಗೆ ಲವ್ ಮಾಡು ಅಂತೆಲ್ಲ ಹೇಳಿದ್ರಣ್ಣ. ಅವ್ರಿಗೆ ಹೇಳ್ಬಿಟ್ಟೆ ನಾನು, ಅವಳ ಬಗ್ಗೆ ನಾನು ಬ್ಯಾಡ್ ಇದ್ದೀನಿ, ಬೇಡ ಅಂತ ಅನ್ಸ್ಕೊಂಡಿದೀನಿ, ಅವ್ಳು ಬೇಡ ಬಿಟ್ಬಿಟ್ಟಿದೀನಿ, ಮಾತಾಡ್ಸಲ್ಲ ಅವಳ ಅಂತ ಹೇಳಿದೆ ಅಣ್ಣ. ನೋಡಪ್ಪ, ಇನ್ನು 21, ಇವೆಲ್ಲ ಬಿಟ್ಬಿಡು, ಚೆನ್ನಾಗಿ ಬದುಕು ಕಟ್ಕೋ. ಅಯ್ಯೋ ಶಾಲೆಗೆ ಹಿಂಗೆ ಮಿಸ್ ಮಾಡ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲ ಅಂತ ನಾಳೆ ಅನ್ಸೋದು ಬೇಡ, ಯಾರ ಬಾಯಿಗೂ ಆಹಾರ ಇಲ್ಲ ಅಣ್ಣ. ಆಗೋದು ಬೇಡ. ಖುಷಿಯಾಗಿದ್ರೆ ಅಣ್ಣ, ಅದರಿಂದ ನನಗೆ ಹೊರಗ ಒಂದಿಲ್ಲ. ಅವತ್ತೇ ಬಿಡ್ಬಿಡೋಣ ನಾನು. ಅದಾದ್ಮೇಲೆ ಆ ಹುಡುಗಿ ಸವಾಸಕ್ಕೆ ಹೋಗಿಲ್ಲ ನಾನು. ಆದ್ರೆ ಈ ಫ್ರೆಂಡಿಗೆ ಸಪೋರ್ಟ್ ಮಾಡ್ಕೊಂಡು ಇದು ಮಾಡ್ತಿದ್ದೆ ನಾನು. ಬೇಡಪ್ಪ, ಅದೆಲ್ಲ ಒಳ್ಳೇದಲ್ಲ. ನಾಳೆ ದಿನ ನೀನು ಸಪೋರ್ಟ್ ಮಾಡು ಬಿಡು, ಅವರವ್ರ ದಾರಿಗಳು ಶುದ್ಧವಾಗಿದ್ರೆ ಎಲ್ಲ ಗೆಲ್ತಾರಪ್ಪ. ನಿನ್ನ ಸಪೋರ್ಟ್ ಇದ್ರೆ ಮಾತ್ರ ಗೆಲ್ತಾರೆ ಅಂತಲ್ಲ. ಬಟ್ ಅವರವರಲ್ಲೇ ಪ್ರಾಮಾಣಿಕತೆಗಳಿಲ್ಲ, ನಿಯತ್ತಿಲ್ಲ, ಸ್ಪಷ್ಟತೆ ಇಲ್ಲ ಅನ್ನೋದಾದ್ರೆ ನಿನ್ನ ಸಪೋರ್ಟು ಅದೇ ಬಂಡೆ ಮೇಲೆ ಮಳೆ ಒಯ್ದಂಗೆ, ಪ್ರಯೋಜನ ಇಲ್ಲ. ಅದೇ ಹೊಲದ ಮೇಲೆ ಒಯ್ದ್ರೆ ಒಂಚೂರು ಬೆಳಾರ ಬರ್ತಿತ್ತಲ್ಲ. ಸಪೋರ್ಟ್ ಮಾಡಿ ಅವನ್ನ ಈ ಸ್ಥಳಕ್ಕೆ ಕರ್ಕೊಂಬಂದ್ ನಾನೇ ಅಂತ ಆಯ್ತು, ಇನ್ನು ಮುಂದೆ ಆ ವಿಚಾರಗಳಲ್ಲಿ ಅಥವಾ ಅಂತಹ ಸಂಗತಿಗಳಲ್ಲಿ ಭಾಗಿಯಾಗಬೇಡ. ಆ ಹುಡುಗನೇ ಹೊರಗಡೆ ಬರ್ತಾನೆ. ಈಗ ಕಾಲ್ ಮಾಡಿದ ನಿಮ್ಗೆ 130 ಸರಿ ಕಾಲ್ ಮಾಡಿರೋಣ ಇವತ್ತು. ಇರ್ಲಿ, 1.5 ಗಂಟೆ ಸಮಯ ಆಯ್ತು. ಒಳ್ಳೇದಾಗ್ಲಪ್ಪ, Thanks ಅಣ್ಣ. ನಿನ್ನ ಸ್ನೇಹಿತನಿಗೆ ಒಳ್ಳೇದಾಗ್ಲಿ. ಪಾಪ ನೀವು ಕಷ್ಟಪಟ್ಟು ಬಂದಿದ್ದೀರಾ, ನಿಮ್ಮ ಜೀವನಕ್ಕೂ ಭಾಳ ಒಳ್ಳೇದಾಗ್ಲಿ. ತಾಯಿ ತಂದೆ ಚೆನ್ನಾಗಿ ನೋಡ್ಕೊಳ್ಳಿ, ಅಣ್ಣನೊಂದಿಗೆ ಚೆನ್ನಾಗಿರಿ, ಎಲ್ಲ ರೀತಿಯಲ್ಲೂ ನಿಮ್ಮ ಕೆಲಸಗಳು ಯಶಸ್ಸಾಗಲಿ. ಶುಭವಾಗ್ಲಪ್ಪ. ಥ್ಯಾಂಕ್ಸ್ ಅಣ್ಣ. ನೋಡಿ, ವಿಚಿತ್ರ ಕಥೆಗಳಿರ್ತವೆ. ಆಯ್ತಪ್ಪ, ಒಳ್ಳೇದಾಗಲಿ. ದೇವರು ನಿನ್ನೆಲ್ಲ ತಪ್ಪುಗಳನ್ನು ಕ್ಷಮೆ ಮಾಡಲಿ. ಶುಭವಾಗಲಿ.